ಪರಂಪರಾಗತವಾಗಿ ತಂತ್ರಿಗಳ ಮನೆತನದಿಂದ ಬಂದಂತಹ ಕಟ್ಟರ್ ಹಿಂದುತ್ವವಾದಿ ಅಪ್ಪಟ ರಾಷ್ಟ್ರೀಯ ಭಕ್ತರು ಹೌದು ಬ್ರಹ್ಮಶ್ರೀ ಕುಂಟಾರು ರವೀಶ್ ತಂತ್ರಿಗಳು. ಇವತ್ತು ರವೀಶ ತಂತ್ರಿ ಅಂತ ಹೇಳುವಂತ ವ್ಯಕ್ತಿಗಲ್ಲ ಹೆಸರಿರುವುದು, ಕುಂಟಾರು ಎಂಬ ಮನೆಗೆ ಹೆಸರಿರುವಂತದ್ದು, ಆ ಮನೆತನಕ್ಕೆ ಹೆಸರು. ನಿಮ್ಮ ಒಂದು ತಂತ್ರಿ ಮನೆತನದ ಆ ಒಂದು ಅನುಭವಗಳು, ಆ ಜೀವನ ಶೈಲಿ ಹೇಗಿರುತ್ತೆ? ಜನಿವಾರ ಹಾಕಿದ ನಂತರ ತಾನು ಯಾವ ರೀತಿ ಇರಬೇಕು ಅಂತ ಹೇಳುವಂತ ಒಂದು ಸಂಸ್ಕಾರ, ಆ ಸಂಸ್ಕಾರದಲ್ಲಿ ಜೀವಿಸುವಂಥದ್ದು ಬ್ರಾಹ್ಮಣ್ಯ. ಅರ್ಚಕಸ್ಯ ತಪೋಬಲಂ ಸಾನ್ನಿಧ್ಯ ಅಂತ ಹೇಳಿದೆ ಶಾಸ್ತ್ರ. ಅರ್ಚಕರು ನಿರಂತರವಾಗಿ ಆ ದೇವರಲ್ಲಿ ಮಾಡುವಂಥ ತಪಸ್ಸು ಸಾನ್ನಿಧ್ಯವನ್ನು ತುಂಬುತ್ತದೆ. ಒಂದು ವಿಭಾಗದವರು ಕೇಳುವಾಗ ಹೇಳ್ತಾರೆ, ಸ್ತ್ರೀ ಅಂದರೆ ಏನು ಅಂತ ಕೇಳುವಾಗ ಹೇಳ್ತಾರೆ ಅವರು ಈಗ ಮತ್ತೆ ಯಾವುದಂದ್ರೆ ಹೆರುವ ಮೆಷಿನು. ಅವರ ಕಲ್ಪನೆ ಹಾಗೆ ಉಂಟು. ಏನಂದ್ರೆ ಸ್ತ್ರೀ ಅಂದರೆ ಏನು ಅಂತ ಕೇಳಿದ್ರೆ ಅವಳು ಖಾಲಿ ಇರ್ಲಿಕ್ಕೋಸ್ಕರವಾಗಿ ಮಾತ್ರ ಇರುವವಳು. ಈ ಬಂಡಿಗೆ ಉತ್ತಮವಾಗಿರುವಂಥ ಪ್ರಜೆಗಳನ್ನು ಕೊಡ್ಲಿಕ್ಕೋಸ್ಕರವಾಗಿ ನಾವು ದಾಂಪತ್ಯ ಜೀವನಕ್ಕೆ ಕಾಲಿರಿಸುವುದು ಎಲ್ಲವೂ ಆಗಿದೆ, ಎಲ್ಲವೂ ಆಗಿದೆ. ಆದರೆ ಒಬ್ಬಾಕೆ ತಾಯಿ ಒಂದು ಮಗುವನ್ನು ಪಡಿಬೇಕು ಅಂತಾದರೆ 9 ತಿಂಗಳು 9 ದಿವಸ ಅಂತ ಹೇಳುವಂಥದ್ದನ್ನು ಬದಲಾವಣೆ ಮಾಡಲಿಕ್ಕೆ ಯಾರಿಗೂ ಆಗಿಲ್ಲ. ಈಗ ಒಂದು ಬ್ರಹ್ಮಕಲಶ ಆದಾಗ ಇಡೀ ಊರಿಗೆ ಅದರದ್ದು ಶಕ್ತಿ ಏನು ಊರಿನವರಿಗೆಲ್ಲ ಒಳ್ಳೇದಾಗತ್ತೆ ಅಂತ ಆ ಒಂದು ಸೈನ್ಸ್ ಹೇಗೆ ಬೇಕಾಗುತ್ತೆ? ನಮ್ಮ ಮನಸ್ಸಲ್ಲಿ ಆ ಭಕ್ತಿ ಉಂಟು ಅಂತಾದರೆ ಆ ಭಕ್ತಿಗೆ ಪೂರಕವಾಗಿರುವಂಥ ಮತ್ತೆ ಅನುಗ್ರಹ ಅಲ್ಲಿಂದ ಬಂದೇ ಬರ್ತದೆ. ಅತಿ ಹೆಚ್ಚು ಸಮಾಜದ ಪ್ರೀತಿಗೆ ಪಾತ್ರರಾದ ವ್ಯಕ್ತಿಯು ನಾನೇ. ಅದೇ ರೀತಿ ಅತಿ ಹೆಚ್ಚು ಮತ್ತೆ ಟೀಕೆಗೊಳಗಾಗಿರುವವರು ಕೂಡ ನಾನು. ಈಗ ಒಬ್ಬ ಕುತಂತ್ರ ಮಾಡ್ತಿದ್ದಾನೆ ಅಂದ್ರೆ ಅದು ಒಂದು ರೀತಿಯ ತಂತ್ರ. ವೇದಮಂತ್ರಕ್ಕೆ ಸ್ವರಸ್ಥಾನಗಳುಂಟು, ಮೇಲೆ ಕೆಳಗೆ ಸ್ಥಿತಿ ಅಂತ ಹೇಳುವಂಥದ್ದು ಉಂಟು. ಅದು ಸರಿಯಾಗಿ ಬರಲಿಲ್ಲ ಅಂದರೆ ಆ ಮಂತ್ರಕ್ಕೆ ಇರುವ ಫಲ ಸಿಗಲಿಕ್ಕಿಲ್ಲ. ಅಂದ್ರೆ ಜ್ಯೋತಿಷ್ಯ ಶಾಸ್ತ್ರ ನಿಜ, ಜ್ಯೋತಿಷಿ ಸುಳ್ಳು ಹೇಳುವ ಚಾನ್ಸಸ್ ಇರುತ್ತೆ. ನಾನು ಮಾಡುವಂತ ಕರ್ತವ್ಯ ಲೋಕ ಬಂದರೆ ನನಗೆ ಎಫೆಕ್ಟ್. ಯಾಕಂದ್ರೆ ನೀವು ಬಂದು ಕೈ ಮುಗಿಯುವಾಗ ಆ ಬ್ಯಾಡ್ ಎಫೆಕ್ಟ್ಗೆಲ್ಲ ಕೈ ಮುಗಿ. ಸೊ ನಾವು ಈ ಜ್ಯೋತಿಷಿಗಳನ್ನ ಯಾವ ರೀತಿಯ ಒಂದು ಆಧಾರದ ಮೇಲೆ ಅಪ್ರೋಚ್ ಮಾಡ್ಬೋದು? ಒಬ್ಬ ರೋಗಿ ಆ ರೋಗಿಯ ರೋಗವನ್ನು ಗುಣಪಡಿಸಲಿಕ್ಕೆ ಪೂರಕವಾಗಿರುವಂಥದ್ದು ಮಾತ್ರ. ನಾವು ರೋಗವನ್ನ ಮತ್ತೆ ಹರಡಿಸಲಿಕ್ಕೆ ಪೂರಕವಾಗಿರುವಂಥದ್ದು ಇಲ್ಲ. ಅವರ ಆ ವೃತ್ತಿಗೆ ನ್ಯಾಯವನ್ನು ಕೊಡದೇವಾಗ ಅಂತ ಹೇಳಿದ್ರೆ ಕಲಿಯುವಾಗಲೇ ಅವರು ನ್ಯಾಯವನ್ನು ಕೊಟ್ಟಿರ್ತಾರೆ. ಬಟ್ ಅದನ್ನು ಯೂಸು ಮಾಡುವವರು ಜಾಗ್ರತೆ ಮಾಡಿಕೊಳ್ಳಬೇಕು. ಧರ್ಮ ರಕ್ಷಣೆಗೆ ನೀನು ತುಳಿಯುವ ಮಾರ್ಗ ಲೆಕ್ಕ ಇಲ್ಲ ಅಂತ. ಆ ಬ್ಲ್ಯಾಕ್ ಮ್ಯಾಜಿಕ್ನಲ್ಲಿ ಕೆಲವು ಪಾಸಿಟಿವ್ ಉಂಟು. ಯಾವುದಂದ್ರೆ ಯಾವುದೋ ಒಂದು ದುರ್ಘಟನೆ ನಡೆಯುವಂಥದ್ದನ್ನು ತಪ್ಪಿಸಲಿಕ್ಕೋಸ್ಕರವಾಗಿ ನಾವು ಅದನ್ನು ಯೂಸ್ ಮಾಡಿದ್ರೆ ತಪ್ಪಿಲ್ಲ. ನಮ್ಮ ತುಳುನಾಡು ಅಂತ ಬಂದಾಗ ನಾವು ದೇವರಿಗೆ ಎಷ್ಟು ಪ್ರಾಧಾನ್ಯತೆಯನ್ನು ಕೊಡ್ತೇವೋ ಅಷ್ಟೇ ದೈವಗಳಿಗೆ ಪ್ರಾಧಾನ್ಯತೆಯನ್ನು ಕೊಡ್ತೇವೆ. ಆಕಾಶದಿಂದ ಹನಿ ಹನಿಯಾಗಿ ಉದುರುವಂಥ ಮಳೆ ನೀರು ಅದು ಕೊನೆಗೆ ಸಮುದ್ರವನ್ನೇ ಸೇರಬೇಕು, ಬೇರೆ ಜಾಗ ಇಲ್ಲ. ಈಗ ಒಬ್ಬ ತಂತ್ರಿಗಳಾಗಿರ್ಬೇಕು, ರಾಜಕೀಯ ಎಲ್ಲ ಅವರಿಗೆ ಅದೊಂದು ತುಂಬಾ ವಿರುದ್ಧವಾದಂತಹ ದಾರಿ. ರಾಮ ಯಾವ ತೀರ್ಮಾನವನ್ನು ತೆಗೆದರೂ ಕೂಡ ಹನುಮಂತ ಅದನ್ನು ಪ್ರಶ್ನಿಸಲಿಲ್ಲ. ರಾಮ ಏನು ತೀರ್ಮಾನ ತೆಗೆದ ಅದು ಸರಿ ಅಂತ ಹೇಳಿ ವಾದ ಮಾಡಿಕೊಂಡು ಬಂದಿದ್ದಾನೆ. ರಾಜಕೀಯ ಎಂಬ ಚಕ್ರ ತಪ್ಪಿದರೆ ಅದನ್ನು ಸರಿಪಡಿಸಲಿಕ್ಕೆ ಧರ್ಮ ಎಂಬ ಚಕ್ರ ದಾಟಬಹುದು. ಆದರೆ ಧರ್ಮ ಎಂಬ ಚಕ್ರದ ಒಳಗೆ ಯಾವತ್ತೂ ಕೂಡ ರಾಜಕೀಯ ದಾಟಬಾರದು. ಪ್ರತಿಯೊಬ್ಬ ಜ್ಯೋತಿಷ್ಯರ ಹತ್ರ ಇರ್ತದೆ, ಅವರ ಮನಸ್ಸಿನೊಳಗೊಂದು ರಾಜಕೀಯ ಇರ್ತದೆ. ಆದರೆ ಅವರು ಅದನ್ನು ಬಹಿರಂಗವಾಗಿ ಹೇಳುವುದಿಲ್ಲ. ಯಾಕೆಂತ ಹೇಳಿದರೆ ಬಹಿರಂಗವಾಗಿ ಹೇಳಿದ ಕೂಡಲೇ ಈ ರೀತಿ ಆಕ್ರಮಣಗಳು ಬರ್ತದೆ. ಆ ಆಕ್ರಮಣಗಳನ್ನು ಎದುರಿಸಲಿಕ್ಕೆ ಎಲ್ರಿಗೂ ಶಕ್ತಿ ಇರುವುದಿಲ್ಲ. ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳಿದ್ವಿ. ನೀನು ಧರ್ಮವನ್ನು ಸಂರಕ್ಷಣೆ ಮಾಡಲಿಕ್ಕೆ ನೀನು ಮುಂದುವರಿಯುವಾಗ ನಿನ್ನನ್ನು ನಾನು ಸಂರಕ್ಷಿಸ್ತೇನೆ ಅಂತ ಭಗವಂತ ಹೇಳಿದ್ದೆ. ಹಾಗೆ ನಾನು ಅದಕ್ಕೆ ಮಾತಾಡ್ಬೇಕಂತ ಯಾರು? ನಾವೇ ಮಾತಾಡ್ತೀವಿ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಚನಾ ಗುಡಿಗ. ವೆಲ್ಕಮ್ ಟು ಆರೋಹಣ ಪಾಡ್ಕಾಸ್ಟ್. ವೀಕ್ಷಕರೇ, ಇವತ್ತು ನಮ್ಮ ಜೊತೆಗೆ ಒಬ್ಬ ವಿಶೇಷವಾದಂತಹ ವ್ಯಕ್ತಿತ್ವ ನಮ್ಮ ಜೊತೆಗಿರುವಂಥದ್ದು. ಪರಂಪರಾಗತವಾಗಿ ತಂತ್ರಿಗಳ ಮನೆತನದಿಂದ ಬಂದಂತಹ ಒಬ್ಬ ವಿಶೇಷವಾದಂತಹ ವ್ಯಕ್ತಿ ಅವರು. ಪರಂಪರಾಗತವಾಗಿ ಭಗವಂತನ ಆರಾಧನೆಯನ್ನು ಮಾಡ್ತಾ, ದೇವಸ್ಥಾನಗಳ ಜೀರ್ಣೋದ್ಧಾರ, ದೇವರ ಸೇವೆಯನ್ನು ಮಾಡ್ತಾ ಬಂದಿರುವಂತಹ ಕುಟುಂಬ ಇವರದ್ದು. ಕಟ್ಟರ್ ಹಿಂದುತ್ವವಾದಿ ಅಪ್ಪಟ ರಾಷ್ಟ್ರೀಯ ಭಕ್ತರು ಹೌದು. ಹಾಗೆಯೇ ಎಷ್ಟೋ ಜನರಿಗೆ ಆಧ್ಯಾತ್ಮಿಕತೆಯ ಒಲವನ್ನು ತೋರಿಸಿಕೊಟ್ಟಂತಹ ಮನೆತನ ಕೂಡ ಇವರದ್ದು. ಎಷ್ಟೋ ಜನ ಕಷ್ಟ ಕಾರ್ಪಣ್ಯಗಳು ಅಂತ ಬಂದಾಗ ಅವರಿಗೆ ಪರಿಹಾರ ಮಾರ್ಗವನ್ನು ಸೂಚಿಸಿ ಅವರ ಬಾಳಿಗೆ ಬೆಳಕಾದಂತಹ ವ್ಯಕ್ತಿ ಕೂಡ ಇವರು. ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ ಎನ್ನುವಂತಹ ಮಾತಿಗೆ ಅನ್ವರ್ಥವಾಗಿರುವಂತಹ ಇವರು ಸ್ವತಃ ದೇವರ ನಾಡು ಎಂದು ಕರೆಯಲ್ಪಡುವಂತಹ ಕೇರಳದಿಂದ ಬಂದಂತಹ ವ್ಯಕ್ತಿತ್ವ ಇವರು. ನನ್ ಅದರ್ ದ್ಯಾನ್ ಬ್ರಹ್ಮಶ್ರೀ ಕುಂಟಾರು ರವೀಶ್ ತಂತ್ರಿಗಳು ಇವತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಾರೆ. ಸಾಕಷ್ಟು ವಿಷಯಗಳ ಬಗ್ಗೆ ಸಾಕಷ್ಟು ನಾಲೆಡ್ಜ್ ಶೇರಿಂಗ್ ಈ ಒಂದು ಎಪಿಸೋಡಲ್ಲಾಗುತ್ತೆ. ಸೊ ಇಂತಹ ವ್ಯಕ್ತಿತ್ವ ನಮ್ಮ ಜೊತೆಯಾಗಿರೋದಕ್ಕೆ ಅವರನ್ನು ಮೊದಲನೇದಾಗಿ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ತಂತ್ರಿಗಳೇ, ಕಾರ್ಯಕ್ರಮಕ್ಕೆ ಹೇಗಿದ್ದೀರಿ? ಚೆನ್ನಾಗಿದೆ. ಈ ವರ್ಷ ಹೇಗಾಯಿತು ನಿಮಗೆ? ನಮಗೆ ಎಲ್ಲ ವರ್ಷ ಒಂದೇ, ನಮ್ಮ ಕರ್ತವ್ಯ ನಿರಂತರವಾಗಿ ಮುಂದುವರಿತಾ ಇರ್ತದಲ್ಲ. ಖಂಡಿತ. ಇವತ್ತು ನಿಮ್ಮ ತಂತ್ರಿಗಳೇ, ಇವತ್ತು ಸಾಕಷ್ಟು ನಾವು
ಈ ಬ್ರಹ್ಮ ಕಲಶೋತ್ಸವ, ತಂತ್ರಿಗಳು ಅಂದರೆ ಯಾರು, ಈ ಒಂದು ವಿದ್ಯೆ ಯಾವ ರೀತಿಯಾಗಿರುತ್ತೆ, ಇದರ ಸುತ್ತ ಇರುವಂತಹ ಸಾಕಷ್ಟು ವಿಚಾರಗಳಲ್ಲಿ ಕನ್ಫ್ಯೂಷನ್ಸ್ ನಮ್ಮ ಸಾಮಾನ್ಯ ಜನರಿಗೆ ಇರುವಂಥದ್ದು ಸ್ವತಃ ನನಗೂ ಇದೆ. ಸೊ ಈ ಒಂದು ಎಲ್ಲ ವಿಚಾರಗಳನ್ನು ಕ್ಲಾರಿಫೈ ಮಾಡುವ ನಿಟ್ಟಿನಲ್ಲಿ ಈ ಒಂದು ಸ್ಪೆಷಲ್ ಎಪಿಸೋಡನ್ನು ನಾವು ಮಾಡ್ತಾ ಇರುವಂಥದ್ದು. ಹಾಗೆ ತಂತ್ರಿಗಳೇ, ನಿಮ್ಮದು ಪರಂಪರಾಗತವಾಗಿ ಕುಟುಂಬವ ಕೂಡ ನಿಮ್ಮ ತಂತ್ರಿ ಮನೆತನದಿಂದ ಬಂದಿರುವಂಥದ್ದು. ಸೊ ನಿಮ್ಮ ಬಾಲ್ಯದಿಂದ ಇಲ್ಲಿಯವರೆಗಿನ ಒಂದು ಜರ್ನಿಯನ್ನು ನಮಗೆ ಸಂಕ್ಷಿಪ್ತವಾಗಿ ಹೇಳೋದಂತಾದರೆ, ನಿಮ್ಮ ಒಂದು ತಂತ್ರಿ ಮನೆತನದ ಆ ಒಂದು ಅನುಭವಗಳು, ಆ ಜೀವನ ಶೈಲಿ ಹೇಗಿರುತ್ತೆ? ನಿಜವಾಗಿಯೂ ನಮ್ಮ ಹಿಂದೂ ಧರ್ಮದ ಯಾವುದೆಲ್ಲ ಆಚಾರ ಪದ್ಧತಿಗಳಿವೆ ಅದಕ್ಕೆ ಸರಿಯಾಗಿರುವಂಥ ಒಂದು ಆಧಾರ ಇದೆ. ಆಧಾರ ಇಲ್ಲದೆ ಯಾವುದೂ ಕೂಡ ಇಲ್ಲ. ಹಾಗೆ ಒಂದು ಪರಂಪರಾಗತವಾಗಿರುವಂಥ ಕುಟುಂಬದಲ್ಲಿ ಜನಿಸಿದ್ರೂ ಕೂಡ ನಾನು ಚಿಕ್ಕ ವಯಸ್ಸಿನಲ್ಲಿ ಒಬ್ಬ ನಾಸ್ತಿಕ. ನಾನು ನಾಸ್ತಿಕನಾಗಿ ಜೀವನ ಪ್ರಾರಂಭ ಮಾಡಿದವ. 19ನೇ ವಯಸ್ಸಿನವರೆಗೆ ನಮ್ಮ ತಂದೆಯವರು ತುಂಬ ಕ್ರಮಬದ್ಧವಾಗಿರುವಂಥ ಜೀವನವನ್ನು ಮಾಡ್ತಾ ಇದ್ರು. ಆದರೆ ನಾನು ಅದನ್ನು ತಲೆಗೆ ಹಚ್ಚಿಕೊಂಡಿಲ್ಲ. ಆಯಿತು, ಆದರೆ ಯಾವುದೋ ಒಂದು ಕಾರಣಕ್ಕೋಸ್ಕರವಾಗಿ ನಮ್ಮ ತಂದೆಯವರ ಜೊತೆ ಒಂದು ಕ್ಷೇತ್ರದಲ್ಲಿ ಧ್ವಜಾರೋಹಣ ಆಗಿ ಉತ್ಸವ ಆಗುವಂಥ ಕ್ಷೇತ್ರದಲ್ಲಿ 5 ದಿವಸದ ಉತ್ಸವ ಇರ್ತದೆ. ನಾನು 5 ದಿವಸವೂ ಕೂಡ ತಂದೆಯವರ ಜೊತೆಯಾಗಿ ಇರಬೇಕಾಗಿ ಬಂತು. ಆ ಸಂದರ್ಭದಲ್ಲಿ ನನಗೆ ಈ ವಿಚಾರದ ಬಗ್ಗೆ ಆಸಕ್ತಿ ಬಂದದ್ದು. ಯಾಕೆಂದರೆ ಇದು ನಾವು ಗ್ರಹಿಸುವಂತೆ ಅಲ್ಲ. ನಾವು ಗ್ರಹಿಸಿದ್ರೆ ದೇವಸ್ಥಾನ, ಅಲ್ಲಿ ಪೂಜೆಯವರು ಇರ್ತಾರೆ, ಅಲ್ಲಿ ಪೂಜೆ ಆಗ್ತದೆ, ಬಂದವರಿಗೆಲ್ಲ ಪ್ರಸಾದ ಕೊಡ್ತಾರೆ ಅಂತ ಬಿಟ್ಟರೆ ಅದಕ್ಕಿಂತ ಆಚೆ ಅದನ್ನು ಗಮನಿಸಲಿಲ್ಲ. ಹಾಗೆ ಆ ಗಮನಿಸಿದವ ನಾನು ನಿರ್ಣಯ ಮಾಡಿದೆ, ಏನಿದ್ರೂ ಕೂಡ ಬೇರೆ ಯಾರಿಗೆ ಈ ಭಾಗ್ಯ ಸಿಗಲಿಕ್ಕಿಲ್ಲ, ನನಗೆ ಈ ಭಾಗ್ಯ ಸಿಕ್ಕಿದೆ, ಆದ್ರೆ ನಾನು ಅದನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಅಂತ ಹೇಳಿ ನಾನು ತಂತ್ರವನ್ನು ಕಲೀಲಿಕ್ಕೆ ಪ್ರಾರಂಭ ಮಾಡಿದ್ದು. ಆ ತಂತ್ರ ಕಲಿಯುವಂಥ ಸಂದರ್ಭದಲ್ಲಿ ಗೊತ್ತಾಯಿತು ಯಾಕೆ ಇದನ್ನು ಇಷ್ಟು ಕೂಡ ವ್ಯವಸ್ಥಿತವಾಗಿ ಕಾಪಾಡಿಕೊಂಡು ಬಂದಿದ್ದಾರೆ ಅಂತ. ಒಂದು ತಾಂತ್ರಿಕ ಪರಂಪರೆ ಅಂತ ಹೇಳಿದರೆ ಆ ಪರಂಪರೆಗಿರೋ ಮಹತ್ವ ಏನೆಂದರೆ, ನಮಗೆ ನಾವು ಹೊಸದಾಗಿ ಯಾವುದೋ ಒಂದು ಉದ್ಯಮವನ್ನು ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ಎಲ್ಲವನ್ನು ನಾವು ಬೇರೆಯವರಿಂದ ಕಲಿತು ನಾವು ಅನುಷ್ಠಾನಿಸಿಕೊಂಡು ಬರಬೇಕು. ಆ ಸಂದರ್ಭದಲ್ಲಿ ನಾವು ತುಂಬ ಎಡವಿ ಬೀಳ್ತೇವೆ. ಆದರೆ ಪರಂಪರಾನುಗತವಾಗಿ ನಮ್ಮ ಹಿರಿಯರು ಮಾಡಿಕೊಂಡು ಬಂದಿರುವಂಥ ಕರ್ತವ್ಯ ಅಂತ ಹೇಳುವಾಗ ಅದರ ಗುಣ ದೋಷಗಳು ಅದೆಲ್ಲವನ್ನು ಕೂಡ ನಮಗೆ ಪರಿಪೂರ್ಣವಾಗಿ ಅರ್ಥೈಸಿಕೊಳ್ಳಲಿಕ್ಕೆ ಆಗ್ತದೆ. ಅದಕ್ಕೋಸ್ಕರವಾಗಿ ಯಾವತ್ತೂ ಕೂಡ ಈ ತಾಂತ್ರಿಕವಾಗಿರುವಂಥದ್ದು ಯಾವತ್ತೂ ಪರಂಪರಾನುಗತವಾಗಿ ಬರಬೇಕು ಅಂತ ಶಾಸ್ತ್ರವೂ ಕೂಡ ಅದೇ ರೀತಿ ಹೇಳಿದೆ. ವಿಪ್ರ ಕುಲೀನ ಕೃತ ಸಂಸ್ಕ್ರಿಯೋಗ ಅಂತ. ವಿಪ್ರ ಅಂತ ಹೇಳುವಾಗ ಸಾಧಾರಣ ಈಗ ಎಲ್ಲರೂ ಹೇಳೋದೇ ಅಂತಂದರೆ ವಿಪ್ರ ಅಂದರೆ ಬ್ರಾಹ್ಮಣ ಅಂತ ಅರ್ಥ. ಹಾಗೆ ಅಲ್ಲ. ವಿಪ್ರ ಅಂದರೆ ವಿ ಅಂದರೆ ವಿದ್ವತ್, ಪ್ರಾ ಎಂದರೆ ಪ್ರಾಜ್ಞತೆ. ನಮಗೆ ಗ್ರಂಥಗಳು ಬೇಕಾದಷ್ಟು ಸಿಗ್ತದೆ, ಅದನ್ನು ಅಧ್ಯಯನ ಮಾಡಬಹುದು. ಆದರೆ ಅಧ್ಯಯನ ಮಾಡಿದಲ್ಲಿಗೆ ಮುಗಿಯುವುದಿಲ್ಲ, ಅದರ ಅನುಭವ ಇರಬೇಕು. ಬೆಂಕಿ ಅಂದರೆ ಏನು ಎಂಬ ಅನುಭವ ಇದ್ದವ ಮಾತ್ರ ಬೆಂಕಿಯ ಬಗ್ಗೆ ಜಾಗರೂಕನಾಗಿ ವರ್ತಿಸ್ತಾನೆ. ಅದೇ ರೀತಿ ಪ್ರಾಜ್ಞತೆ ಅಂದರೆ ಅನುಭವ. ಈಗಿನ ಭಾಷೆಯಲ್ಲಿ ಹೇಳಿದರೆ ಪ್ರಾಕ್ಟಿಕಲ್ ನಾಲೆಜ್. ಪ್ರಾಕ್ಟಿಕಲ್ ನಾಲೆಜ್ ಇಲ್ಲದವರು ಆ ಕರ್ತವ್ಯವನ್ನು ಮಾಡಿದರೆ ಅದರ ಫಲಿತಾಂಶ, ರಿಸಲ್ಟ್ ಅದು ಬೇರೆ ಆಗಿರ್ಬೋದು. ಅದಕ್ಕೋಸ್ಕರವಾಗಿ ಆ ವಿದ್ವತ್ತು ಬೇಕು, ಪ್ರಾಜ್ಞತೆ ಬೇಕು. ವಿಪ್ರ ಕುಲೀನ ಅಂತ ಹೇಳಿದರು. ಈ ಕುಲೀನ ಅಂತ ಹೇಳೋದು ಏನಂತ ಹೇಳಿದ್ರೆ ಆ ಕುಲಂ ಪರಂಪರೆಯಲ್ಲಿ ಬಂಧವಾಗಿರಬೇಕು ಅಂತ. ಆ ಕುಲಂ ಪರಂಪರೆಯಲ್ಲಿ ಬಂದಿದ್ರೆ ಮಾತ್ರ ನಮಗೆ ಹೇಳಲ್ಪಟ್ಟಂಥ ಸಂಸ್ಕಾರಗಳು ಯಾವುದುಂಟು, ಈ ಕರ್ತವ್ಯವನ್ನು ಮಾಡಬೇಕು ಅಂತಾದರೆ ಸಂಸ್ಕಾರಗಳುಂಟು. ಗರ್ಭಾಧಾನ, ಪುಂಸವನ, ಸೀಮಂತ, ಜಾತಕರ್ಮ, ನಾಮಕರಣ, ಅನ್ನಪ್ರಾಶನ, ಚವಳ, ಉಪನಯನ ಅಂತ ಹೇಳುವ ಈ ಸಂಸ್ಕಾರಗಳೆಲ್ಲವೂ ಆಗಿರಬೇಕು. ಆ ಸಂಸ್ಕಾರಗಳು ನಮಗೆ ಪರಿಪೂರ್ಣವಾಗಿ ಎಫೆಕ್ಟ್ ಆಗ್ತದೆ ಇಲ್ಲಿ ಕುಲೀನತೆ ಇದ್ರೆ. ಯಾಕೆಂದ್ರೆ ಆ ಸಂಸ್ಕಾರದ ಬಗ್ಗೆಯೂ ಕೂಡ ನಮಗೆ ಜಾಗೃತಿ ಇರ್ತದೆ. ಆ ಸಂದರ್ಭದಲ್ಲಿ ಅದು ಒಳ್ಳೆ ರೀತಿಯಲ್ಲಿ ಮುಂದುವರಿಯುತ್ತದೆ. ಆದ ಕಾರಣ ನಾನೇನೋ ಈ ವಿದ್ಯಾಭ್ಯಾಸಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಇದರ ಬಗ್ಗೆ ನನಗೇನೋ ನಾನೊಂದು ಒಳ್ಳೆಯ ಕುಲದಲ್ಲಿ ಜನಿಸಿದ್ದೇನೆ, ಆದ ಕಾರಣ ಈ ಕರ್ತವ್ಯವನ್ನು ಮಾಡಬೇಕು ಅಂತ ಕಂಡದ್ದು. ಆದರೆ ನಾನು ಕಲಿತೆ, ನನಗೆ ಒಳ್ಳೆಯ ಗುರುಗಳು ಸಿಕ್ಕಿದ್ರು. ಆ ಗುರುಗಳಲ್ಲಿ ಕಲಿಯುವ ಸಂದರ್ಭದಲ್ಲಿ ಇದರ ಬಗ್ಗೆ ಇರುವಂಥ ಪೂಜನೀಯವಾಗಿರುವಂಥ ಭಾವನೆ ಮತ್ತು ಹೆಚ್ಚಾಯಿತು. ಕಲಿತು ಬಂದು ವೃತ್ತಿ ಕ್ಷೇತ್ರಕ್ಕೆ ಇಳಿದ ನಂತರ ಮತ್ತು ಕೂಡ ಇದರ ಬಗ್ಗೆ ಗೌರವ ಹೆಚ್ಚಾಯಿತು. ಇವತ್ತು ನಾನು ಅತ್ಯಂತ ಅಭಿಮಾನದಿಂದ, ಅತ್ಯಂತ ಹೆಮ್ಮೆಯಿಂದ ಹೇಳುವುದೇನೆಂದರೆ, ಒಬ್ಬ ಆ ಪರಂಪರಾನುಗತವಾಗಿ ಕರ್ತವ್ಯವನ್ನು ಮಾಡುವಂಥ ಹಿಂದೂ ಧರ್ಮದ ಶ್ರೇಷ್ಠ ಸಂಸ್ಕಾರ ಪರಂಪರೆಯನ್ನು ಎತ್ತಿ ಹಿಡಿಯುವಂಥ ಒಂದು ಕುಲದಲ್ಲಿ ಜನಿಸಿ ಈ ಸಮಾಜಕ್ಕೋಸ್ಕರ ಧರ್ಮದ ಸೇವೆ ಅಂತ ಹೇಳಿದರೆ ಸಮಾಜದ ಸೇವೆ. ಯಾಕೆಂದರೆ ಹಿಂದೂ ಧರ್ಮ ಯಾವತ್ತೂ ಕೂಡ ಮಾಡುವಂಥದ್ದು ಲೋಕದ ಒಳಿತಿಗೋಸ್ಕರವಾಗಿ, ಒಬ್ಬನ ಒಳಿತಿಗೋಸ್ಕರವಾಗಿ ಅಲ್ಲ. ಅಂತ ಶ್ರೇಷ್ಠವಾಗಿರುವಂಥ ಕರ್ತವ್ಯವನ್ನು ಮಾಡಲಿಕ್ಕೆ ಇರುವಂಥ ಒಂದು ಭಾಗ್ಯ ಸಿಕ್ಕಿದೆ. ಕರ್ತವ್ಯ ಮಾಡುವಂಥ ಸಂದರ್ಭದಲ್ಲಿ ಏಳು ಬೀಳುಗಳು ಸಹಜ. ನಾವು ಮನೆಯೊಳಗೆ ಕುಳಿತರೂ ಕೂಡ ನಮ್ಮ ಬಗ್ಗೆ ಒಳ್ಳೆಯದು ಮಾತನಾಡೋರು ಇರ್ತಾರೆ, ಕೆಟ್ಟದ್ದು ಮಾತನಾಡೋರು ಇರ್ತಾರೆ. ಅದೇ ರೀತಿ ನಾವು ಕರ್ತವ್ಯಕ್ಕೆ ಇಳಿಯುವಂಥ ಸಂದರ್ಭದಲ್ಲಿ ನಮ್ಮಲ್ಲಿರುವಂಥ ಒಳ್ಳೆಯದನ್ನು ಗುರುತಿಡಿಯೋರು ಇರ್ತಾರೆ,
ಅದನ್ನು ಅಧ್ಯಯನ ಮಾಡದಿರೋರು ಏನೇನೋ ಕೆಟ್ಟದ್ದು ಮಾತಾಡ್ತಾರೆ. ಅದನ್ನೆಲ್ಲ ನಾವು ಯಾವತ್ತೂ ಕೂಡ ಲೆಕ್ಕಕ್ಕೆ ತೆಗಿಬಾರದು. ನಮ್ಮಲ್ಲಿ ಬೇಕಾದ ಯಾವುದಂದ್ರೆ ಕರ್ತವ್ಯವೇ ದೇವರು. ಆ ಕರ್ತವ್ಯಕ್ಕೆ ಬೇಕಾಗಿರುವಂಥದ್ದು ಎಲ್ಲ ಕಾಲದಲ್ಲಿ ಸಿಗ್ತದೆ ಎಂಬುದು ಸ್ಪಷ್ಟ. ಅದು ಸಿಗ್ತದೆ ಎಂಬುದಕ್ಕೆ ನಾನೇ ಒಂದು ಜ್ವಲಂತ ಉದಾಹರಣೆ. ಅದು ಯಾಕೆಂತ ನಾನು ಮತ್ತೆ ನಿಮ್ಮ ಹತ್ರ ಹೇಳ್ತೇನೆ. ಯಾಕಂದ್ರೆ ನಾನು ಕೇವಲ ಧಾರ್ಮಿಕವಾಗಿ ಮಾತ್ರ ಜೀವನ ಮಾಡಿದವಲ್ಲ, ನಾನು ಸಮಾಜದ ಬೇರೆ ಬೇರೆ ಮಜಲ್ನಲ್ಲಿ ಪಯಣಿಸಿದವ. ಆದರೂ ಕೂಡ ನಾನು ಇವತ್ತಿಗೂ ಕೂಡ ನಾನು ಒಬ್ಬ ತಂತ್ರಿಯಾಗಿ ಅಂಗೀಕರಿಸಲ್ಪಟ್ಟಿದ್ದೇನೆ ಅಂತಾದರೆ ಅದು ಈ ಧರ್ಮದ ಮರ್ಮ. ಖಂಡಿತ. ಹಾಗೆ ತಂತ್ರಿಗಳೇ, ನಮ್ಮ ಸನಾತನ ಹಿಂದೂ ಪರಂಪರೆ ಅಂತ ತಗೊಂಡಾಗ ನಾವು ಗುರು ಪರಂಪರೆಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತೇವೆ. ಗುರು ಶಿಷ್ಯ ಆ ಒಂದು ಸಂಬಂಧ ಅದು ತುಂಬ ವೆಯ್ಟೇಜ್ ಇದೆ, ಅದಕ್ಕೆ ತುಂಬ ಮಹತ್ವವನ್ನು ಕೊಡ್ತೇವೆ. ಈಗ ತಂತ್ರಿಗಳು ಅಂತ ಬಂದಾಗ ನೀವು ಸಾಕಷ್ಟು ಅದಕ್ಕೆ ವಿವರವನ್ನು ಕೊಟ್ರಿ, ಯಾಕೆ ಅದು ಕುಲ ಪರಂಪರೆಗೆ ಜಾಸ್ತಿ ಮಹತ್ವ ಇದೆ, ಗುರು ಪರಂಪರೆಗಲ್ಲ ಅಂತ ಹೇಳಿ. ಆ ಒಂದು ಬೆಳಕು ಚೆಲ್ಲಿದ್ದಕ್ಕೆ ಧನ್ಯವಾದಗಳು. ಇದರಲ್ಲಿ ಇನ್ನೇನಾದರೂ ನಿಮಗೆ ಖಂಡಿತ. ಯಾಕೆ ಈ ಕುಲಂ ಪರಂಪರೆಗೆ ಬರುವುದೆಂದರೆ ಈ ಬಾಕಿ ಎಲ್ಲವೂ ಕೂಡ ಕರ್ಮಾಂಗಗಳು. ನಾವು ಮತ್ತೆ ಪ್ರಧಾನವಾಗಿ ನಮ್ಮ ವೇದಕ್ಕೆ 6 ಅಂಗಗಳಿವೆ. ವೇದಕ್ಕೆ ಷಡಂಗ ಅಂತ ಹೇಳಿ, ಅದರಲ್ಲಿ ಅತ್ಯಂತ ಪ್ರಾಶಸ್ತ್ಯದ ಸ್ಥಾನವನ್ನು ಪಡೆದಿರುವಂಥದ್ದು ಜ್ಯೋತಿಷ್ಯ. ಜ್ಯೋತಿಷ್ಯ ಆದರೂ ಕೂಡ ಅದರಲ್ಲಿ ಆ ಅಧ್ಯಯನ ಮಾಡಿ ಅದರ ವಿಚಾರಧಾರೆಗಳನ್ನ ಪ್ರಕಟಪಡಿಸಿದರೆ ಆಯಿತು. ಆ ಪ್ರಕಟಪಡಿಸುವಂಥ ಸಂದರ್ಭದಲ್ಲಿ ಒಂದು ದೈವಿಕವಾಗಿರುವಂಥ ಅನುಗ್ರಹ ಇರಬೇಕಾಗ್ತದೆ, ಅದು ಬೇರೆ. ಆದರೆ ವೈದಿಕ ಎಂಬುದು ಕೂಡ ಹಾಗೆ, ವೇದದಲ್ಲಿ ಉಲ್ಲೇಖಿಸಲ್ಪಟ್ಟಂತ ಮಂತ್ರೋಕ್ತವಾಗಿರುವಂಥ ಕರ್ಮಗಳನ್ನು ಮಾಡಿಕೊಂಡು ಬಂದರೆ ಆಯಿತು. ಏನದರಲ್ಲಿ ಹೇಳ್ತಾರೆ ಆ ಕರ್ಮಾಂಗಗಳನ್ನು ಮಾಡಿದರೆ ಆಯಿತು. ಆದರೆ ತಾಂತ್ರಿಕ ಅಂತ ಹೇಳುವಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಶಿಲಾರೂಪವಾಗಿರುವಂಥ ಒಂದು ಬಿಂಬ, ಆ ಬಿಂಬದಲ್ಲಿ ದೈವಿಕವಾಗಿರುವಂಥ ಸಾಕ್ಷಾತ್ಕಾರ ಆಗುವುದು ಯಾವಾಗ ಎಂದಾಗ ಅದಕ್ಕೆ ಚೈತನ್ಯವನ್ನು ಕೊಟ್ಟಾಗ. ಆ ಚೈತನ್ಯವನ್ನು ಕೊಡುವುದು ಎಲ್ಲಿಂದ? ಚೈತನ್ಯ ಯಾವತ್ತೂ ಕೂಡ ನಮಗೆ ಆಕಾಶದಿಂದ ಸಿಗುವುದಿಲ್ಲ. ಚೈತನ್ಯವನ್ನು ನಾವು ಸಾಕ್ಷಾತ್ಕರಿಸಿಕೊಳ್ಳಬೇಕು. ಆಗ ಯಾವತ್ತೂ ಕೂಡ ಒಂದು ದೇವಾಲಯದಲ್ಲಿ ಪ್ರತಿಷ್ಠಾಪನೆ ಆಗುವಂತ ಒಂದು ವಿಗ್ರಹಕ್ಕೆ ಚೈತನ್ಯವನ್ನು ಕೊಡುವುದು ತಂತ್ರಿಗಳು ತನ್ನ ಆತ್ಮ ಚೈತನ್ಯವನ್ನು ಕೊಡುವುದು, ತನ್ನ ಆತ್ಮ ಚೈತನ್ಯವನ್ನು ಕೊಡುವುದು. ಅದಕ್ಕೋಸ್ಕರವಾಗಿ ತಂತ್ರಿಗಳು ತನ್ನ ಕರ್ತವ್ಯವನ್ನು ಮಾಡೋದಕ್ಕಿಂತ ಮುಂಚೆ ದೇಹ ಶುದ್ಧಿ ಆಗಬೇಕು. ದೇಹ ಶುದ್ಧಿ ಅಂತ ಹೇಳುವಂಥದ್ದು ಕೇವಲ ಲೌಕಿಕವಾಗಿರುವಂಥದ್ದು ಮಾತ್ರ ಅಲ್ಲ, ಅಲೌಕಿಕವಾಗಿರುವಂಥ ದೇಹ ಶುದ್ಧಿಯ ವಿಧಿ ಇದೆ ತಾಂತ್ರಿಕದಲ್ಲಿ, ಅದು ಮಾಡಬೇಕು. ಅದನಂತರ ಆತ್ಮಶುದ್ಧಿಯೂ ಕೂಡ ಮಾಡಿಕೊಳ್ಳಬೇಕು. ಆತ್ಮಶುದ್ಧಿಗೆ ಪೂರಕವಾಗಿರುವಂಥ ಕರ್ಮಗಳಿವೆ. ಇವೆಲ್ಲವನ್ನು ಮಾಡಬೇಕು. ಯಾಕೆಂತ ಕೇಳಿದರೆ ಅದು ತನಿಗೋಸ್ಕರವಾಗಿ ಅಲ್ಲ, ತಾನು ಯಾವ ಬಿಂಬಕ್ಕೆ ಚೈತನ್ಯವನ್ನು ಕೊಡ್ತಾ ಇದ್ದೇನೆಯೋ ಆ ಬಿಂಬದಲ್ಲಿ ಯಾವುದೇ ರೀತಿಯ ಮಲಿನಗಳು ಬರಬಾರ್ದು ಅಂತಾದರೆ ಇದು ಶುದ್ಧವಾಗಿರಬೇಕು. ಆಗ ಆತ್ಮ ಚೈತನ್ಯವನ್ನು ದಾರಿ ಎರಿಬೇಕು ಅಂತಾದರೆ ಇಲ್ಲಿ ಆತ್ಮದಲ್ಲಿ ಚೈತನ್ಯ ಉತ್ಪತ್ತಿ ಆಗಬೇಕು. ಅದಕ್ಕೋಸ್ಕರವಾಗಿ ನಾವು ಅನುಷ್ಠಾನ ಮಾಡ್ತೇವೆ. ಆದರೆ ಕಾಲ ಉರುಳಿದಂತೆ, ಯುಗಗಳು ಉರುಳಿದಂತೆ ಆ ಅನುಷ್ಠಾನ ಎಲ್ಲವೂ ಕೂಡ ಅದು ವ್ಯವಸ್ಥಿತವಾಗಿ ಇರಲಿಕ್ಕಿಲ್ಲ. ಯಾಕೆಂದರೆ ನಾನು ಕಲಿಯುವಂಥ ಸಂದರ್ಭದಲ್ಲಿ ನನಗೆ ಬೇಕಾದಷ್ಟು ಸಮಯಾವಕಾಶ ಇತ್ತು. ಇವತ್ತು ನನ್ನ ಮೇಲೆ ದೊಡ್ಡ ಜವಾಬ್ದಾರಿಗಳಿರುವಾಗ ಸಮಯಾವಕಾಶದ ಕೊರತೆ ಇರುವಾಗ ನಮ್ಮ ಅನುಷ್ಠಾನಗಳೆಲ್ಲ ಸ್ವಲ್ಪ ಕಡಿಮೆ ಆಗಬಹುದು. ಆ ಸಂದರ್ಭದಲ್ಲಿ ನಾವು ಮಾಡುವಂಥ ಪ್ರಕ್ರಿಯೆಗೆ ಯಾವುದೇ ರೀತಿಯ ಕೊರತೆ ಬರಬಾರ್ದು ಅಂತ ಆದರೆ ನಾವು ಯಾವ ಪರಂಪರೆಯಿಂದ ಬಂದಿದೆ. ಇವತ್ತು ರವಿಶತಂತ್ರಿ ಅಂತ ಹೇಳುವಂಥ ವ್ಯಕ್ತಿಗೆಲ್ಲ ಹೆಸರಿರುವುದು, ಕುಂಟಾರು ಎಂಬ ಮಣ್ಣಿಗೆ ಹೆಸರಿರುವಂಥದ್ದು, ಆ ಮನೆತನಕ್ಕೆ ಹೆಸರಿರುವಂಥದ್ದು. ಆ ಕುಂಟಾರ ಎಂಬ ಮನೆತನೆ ಸುಮಾರು 1200 ವರ್ಷಗಳ ಇತಿಹಾಸ ಉಂಟು. ಈ 1200 ವರ್ಷಗಳಲ್ಲಿಯೂ ಕೂಡ ಅಲ್ಲಿ ನಮ್ಮ ಹಿರಿಯರು ಅನೇಕರು ಮಾಡಿರುವಂಥ ತಪಸ್ಸಿನ ಪರಿಪೂರ್ಣವಾಗಿರುವಂಥ ಫಲ ಎಲ್ಲಿ ಶೇಖರಣೆ ಆಗುಂಟು ಅಂತ ಹೇಳಿದ್ರೆ ಆ ಮಣ್ಣಿನಲ್ಲಿ ಶೇಖರಣೆ ಆಗುಂಟು. ನಾವೀಗ ಹೋಗಿ ಅಲ್ಲಿ ಆ ಕೈ ಮುಗಿದು ಹೋಗುವಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಇರುವಂಥ ಚೈತನ್ಯವನ್ನು ಕೊಡ್ತೇವೆ, ಬಾಕಿ ಇರುವಂಥದ್ದು ತನ್ನಷ್ಟಕ್ಕೆ ಆ ಮಣ್ಣಿನಿಂದ ಬರ್ತದೆ. ಅದು ದೊಡ್ಡ ಪ್ರಮಾಣದಲ್ಲಿ ಒಂದು ಸಂಪತ್ತಾಗಿ ಅಲ್ಲಿ ಕೂಡಿಟ್ಟ ಕಾರಣ ಅದು ಯಾವತ್ತೂ ಕೂಡ ನಾಶ ಆಗುವುದೇ ಇಲ್ಲ. ಯಾಕಂದ್ರೆ ನಾವು ಕೂಡ ಅದಕ್ಕೆ ತುಂಬುತ್ತಾ ಇದ್ದೇವೆ, ನಮ್ಮ ಅನುಷ್ಠಾನದಲ್ಲಿ ಅದಕ್ಕೆ ತುಂಬುತ್ತಾ ಇದ್ದೇವೆ. ಒಂದು ವೇಳೆ ನಮ್ಮಲ್ಲಿ ಏನಾದರೂ ಕೊರತೆ ಉಂಟು ಅಂತ ಆದರೆ ಆ ಕೊರತೆಯನ್ನು ನೀಗಿಸಲಿಕ್ಕೆ ಬೇಕಾಗಿರುವಂಥ ಸಂಪತ್ತು ಮಣ್ಣಿನಲ್ಲಿ ಇರುವ ಕಾರಣ ಯಾವತ್ತೂ ಕೂಡ ಇದು ಪರಂಪರೆಯೇ ಆಗಬೇಕು. ಆ ಪರಂಪರೆ ಆಗಿದ್ದರೆ ಮಾತ್ರ ಈ ಶಿಲಾಮಯವಾಗಿರುವಂಥ ಬಿಂಬದಲ್ಲಿ ಚೈತನ್ಯ ಕೊಡಲಿಕ್ಕೆ ಸಾಧ್ಯ ಇದೆ. ತಂತ್ರಿಗಳೀಗ ದೇವಸ್ಥಾನ ಅಂತ ಒಂದು ಚೌಕಟ್ಟಿಗೆ ಬಂದಾಗ ಅಲ್ಲಿ ನಾವು ಬೇರೆ ಬೇರೆ ಸ್ಥಾನಮಾನಗಳನ್ನು ಕಾಣ್ತೇವೆ. ಈಗ ಒಬ್ಬ ಬ್ರಾಹ್ಮಣ ವರ್ಗದವರನ್ನು ನೋಡ್ತೇವೆ, ಅರ್ಚಕರು ಅನ್ನುವಂತಹ ಒಂದು ಪದವಿಯನ್ನು ನೋಡ್ತೇವೆ, ಅಲ್ಲಿಂದ ನಂತರ ತಂತ್ರಿಗಳು ಅಂತ ಬರುತ್ತೆ. ಸೊ ಈ ಬೇರೆ ಬೇರೆ ಕ್ಯಾಟಗರಿ ಇರುವಾಗ ಆ ಮೂರಕ್ಕೂ ಆ ಸ್ಥಾನಮಾನಕ್ಕೂ ಇರುವಂತಹ ವ್ಯತ್ಯಾಸಗಳೇನು, ಸಿಮಿಲಾರಿಟಿ ಏನು? ಅಲ್ಲ, ಈ ನಾವು ಸರಿಯಾಗಿ ಹಿಂದೂ ಧರ್ಮವನ್ನು ಅಧ್ಯಯನ ಮಾಡಿದರೆ ನಮಗೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿದ್ದಾನೆ, ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣ ಕರ್ಮ ವಿಭಾಗಶಃ. ಯಾರು ಕೂಡ
ಜನ್ಮದಿಂದ ಯಾವುದನ್ನು ಕೂಡ ಪಡೆಯುವುದಿಲ್ಲ, ಅವನವರು ಮಾಡಿಕೊಂಡು ಬರುವಂಥ ಕರ್ಮದಿಂದ ಪಡೆಯುತ್ತಾನೆ. ಆದರೆ ನಮ್ಮ ಹಿರಿಯರು ಏನು ಮಾಡಿದ್ದಾರೆ ಅಂದರೆ ಅದು ಒಂದು ವ್ಯವಸ್ಥಿತವಾಗಿ ಮುಂದುವರಿಯುವುದಿಲ್ಲ. ವ್ಯವಸ್ಥಿತವಾಗಿ ಮುಂದುವರಿಯುವುದಿಲ್ಲ ಅಂತ ಹೇಳುವಂಥ ಸಂದರ್ಭದಲ್ಲಿ ಅವರು ಶ್ರೀಕೃಷ್ಣ ಪರಮಾತ್ಮ ಹೇಳಿದಂಥ ವಚನವನ್ನು ಸ್ವೀಕಾರ ಮಾಡಿ, ಪುರುಷ ಸೂಕ್ತದಲ್ಲಿ ಬರ್ತದೆ, ಬ್ರಾಹ್ಮಣೋಸ್ಯ ಮುಖಮಾಸೀತ್ ಬಾಹುರಾಜನ್ಯಕೃತ ಊರು ತದಸ್ಯ ದ್ವೇಷ್ಯ ಪದ್ಭ್ಯಾಂ ಶೂದ್ರೋ ಜಾಯತ ಅಂತ. ನಾನು ನನ್ನ ಮುಖದಲ್ಲಿ ಬ್ರಾಹ್ಮಣನಿಗೆ ಸ್ಥಾನವನ್ನು ಕೊಟ್ಟಿದ್ದೇನೆ, ನನ್ನ ಬಾಹುಗಳಲ್ಲಿ ನಾನು ಕ್ಷತ್ರಿಯನಿಗೆ ಸ್ಥಾನವನ್ನು ಕೊಟ್ಟಿದ್ದೇನೆ, ನನ್ನ ತೊಡೆಗಳಲ್ಲಿ ನಾನು ವೈಶ್ಯನಿಗೆ ಸ್ಥಾನವನ್ನು ಕೊಟ್ಟಿದ್ದೇನೆ, ನನ್ನ ಪಾದಗಳಲ್ಲಿ ನಾನು ಶೂದ್ರನಿಗೆ ಸ್ಥಾನವನ್ನು ಕೊಟ್ಟಿದ್ದೇನೆ ಅಂತ. ಅದು ಶ್ರೀಕೃಷ್ಣ ಪರಮಾತ್ಮನ ವಿಶ್ವರೂಪದಲ್ಲಿ ಬರುವಂಥ ವಿಷಯ. ಆಗ ಅಲ್ಲಿ ಈ ಬ್ರಾಹ್ಮಣ್ಯ ಅಂತ ಹೇಳುವಂಥದ್ದು ಯಾವತ್ತೂ ಕೂಡ ಮುಖದಿಂದ ಬರುವಂಥದ್ದು. ಶ್ರೀಕೃಷ್ಣ ಪರಮಾತ್ಮನ ಮುಖದಲ್ಲಿ ಆಶ್ರಯ ಅಂತ ಹೇಳುವಾಗ ಮುಖಕ್ಕೆ ಪ್ರಾಧಾನ್ಯತೆ ಇರುವ ಕಾರಣ ಸಮಾಜಕ್ಕೆ ಬೇಕಾಗಿರುವಂಥ ಆಚಾರವನ್ನು ಬೋಧಿಸಬೇಕು ಅಂತಾದರೆ ಏನು ಬೇಕು? ನಮ್ಮಲ್ಲಿ ಬಾಯಿಯೂ ಬೇಕು, ನಾಲಿಗೆಯೂ ಬೇಕು. ಅದಕ್ಕೋಸ್ಕರವಾಗಿ ಒಂದು ಪಂಗಡವನ್ನು ಮಾಡಿದ್ದು. ಅವರು ಬೇರೆ ಯಾವುದರಲ್ಲಿ ಹೋಗಬಾರದು. ಯಾಕೆ? ಈಗ ಬ್ರಾಹ್ಮಣರು ಅವರ ಆಹಾರದಲ್ಲಿ ಕ್ರಮ ಇದೆ, ಸಾತ್ವಿಕವಾಗಿರುವಂಥ ಆಹಾರ ಆಗಿರಬೇಕು. ಸಾತ್ವಿಕವಾಗಿರುವಂಥ ಆಹಾರ ತೆಗೆದುಕೊಳ್ಳುವ ಸಾತ್ವಿಕವಾಗಿರುವಂಥ ಗುಣ ಇರುತ್ತದೆ. ಸಮಾಜದಲ್ಲಿ ಮತ್ತು ಸ್ವಲ್ಪ ಅರಿವಿನ ಕೊರತೆ ಇರುವವರು ಮಾತನಾಡುವಂಥ ಸಂದರ್ಭದಲ್ಲಿ ತಪ್ಪಿ ಬೀಳಬಹುದು. ಅದು ಮಾತನಾಡುವಾಗ ಸ್ವರ ಏನೂ ಇರಬಹುದು, ತಗ್ಗು ಇರಬಹುದು. ಇದು ಎಲ್ಲವನ್ನೂ ಕೂಡ ಸಮಾನವಾಗಿ ಜೀರ್ಣಿಸಿಕೊಳ್ಳುವಂಥ ಮನಸ್ಥಿತಿ ಬೇಕು. ಅದು ಬೇಕಂದರೆ ನಮ್ಮಲ್ಲಿ ತಾಳ್ಮೆ ಇರಬೇಕು. ತಾಳ್ಮೆ ಇಲ್ಲದೆ ಯಾರಿಗೂ ಸಾಧ್ಯ ಇಲ್ಲ. ಅದೇ ರೀತಿ ಭವಿಷ್ಯತ್ತಿನ ಬಗ್ಗೆ ಚಿಂತನೆ ಇರಬೇಕು. ಈ ಪ್ರಪಂಚದಲ್ಲಿ ಯಾರು ಏನೇ ಮಾತಾಡಿದರೆ ನಾಳೆ ಏನಾಗಬಹುದು ಎಂಬುದರ ಬಗ್ಗೆ ಒಂದು ದೃಢವಾಗಿರುವಂಥ ನಿರ್ಣಯ ಇರಬೇಕು. ಆಗುವಂಥದ್ದೇ ಆಗ್ತದೆ ಎಂಬ ವಿಶ್ವಾಸದಲ್ಲಿ ಮುಂದುವರಿಬೇಕು ಅಂತ ಆದರೂ ಕೂಡ ಅಲ್ಲಿ ನಮ್ಮಲ್ಲಿ ತಾಳ್ಮೆ ಬೇಕು. ಅಂಥ ತಾಳ್ಮೆ ಇರುವವರು ಬ್ರಾಹ್ಮಣರು ಅಂತ ಹೇಳೋದನ್ನ ನಮ್ಮ ಹಿರಿಯರೊಂದು ವ್ಯವಸ್ಥೆ ಮಾಡಿದರು. ಅದೇನು ಮೇಲು ಕೀಳು ಅಂತಲ್ಲ. ನಾವು ನಿಜವಾಗಿ ನೋಡಿದಿದ್ರೆ ಶ್ರೀಕೃಷ್ಣ ಪರಮಾತ್ಮ ಶೂದ್ರನಿಗೆ ಪಾದದಲ್ಲಿ ಸ್ಥಾನವನ್ನು ಕೊಟ್ಟ ಅಂತ ಹೇಳಿದರು. ನಮ್ಮನ್ನೇ ನೋಡಿದರೆ ಮನುಷ್ಯ ಇವತ್ತು ನಾವು ಓಡ್ತೇವೆ, ನಾವು ಮಾತಾಡ್ತೇವೆ, ನಾವು ಬಹಳ ಚಟುವಟಿಕೆಯಿಂದ ಇರುತ್ತೇವೆ. ಎಲ್ಲ ಇರಬೇಕು ಅಂತಾದರೂ ಕೂಡ ನಮ್ಮ ಪಾದ ಸರಿಯಾಗಿರಬೇಕು. ಪಾದ ಗಟ್ಟಿಯಾಗಿದ್ದರೆ ಮಾತ್ರ ನಮ್ಮದು ಎಲ್ಲವೂ ಸರಿಯಾಗಿದ್ದಿತ್ತು. ಆಗ ಆ ಪಾದ ಎಂಬುದು ಯಾವುದು? ಸೇವಾ ಭಾವನೆ ಇರುವಂಥವರನ್ನ, ಮತ್ತು ಪ್ರಾಮಾಣಿಕವಾಗಿ ಸೇವಾ ಭಾವನೆ ಇರುವವರಿಗೆ ಶೂದ್ರ ಅಂತ ಹೇಳುವಂಥ ಸ್ಥಾನವನ್ನು ಕೊಟ್ಟರು. ಅದೇನು ಮೇಲು ಕೀಳು ಎಂಬ ವ್ಯವಸ್ಥೆಯಲ್ಲಿ ಬಂದದಲ್ಲ. ಆ ವರ್ಗದಲ್ಲಿ ತನ್ನ ಹಿರಿಯರು ಮಾಡಿಕೊಂಡು ಬಂದಿರುವಂಥ ಸಂಸ್ಕಾರ ಪರಂಪರೆ ಯಾವುದು? ಮನೆಯಲ್ಲಿ ಇರುವಂಥ ದೇವರ ಪೂಜಾದಿಗಳಾಗಿರ್ಬೋದು, ಅಥವಾ ನಮಗೆ ನಮ್ಮ ಜೀವನದಲ್ಲಿ ಅನುಸರಿಸಿಕೊಂಡು ಬರಬೇಕಾದಂಥ ಸಂಪ್ರದಾಯಗಳಿವೆ. ಬೆಳಿಗ್ಗೆ ಸೂರ್ಯೋದಯಕ್ಕೆ ಮುಂಚಿತವಾಗಿ ನಾವು ಅರ್ಘ್ಯ ಕೊಡುವಂಥದ್ದು, ಇದೆಲ್ಲವೂ ಕೂಡ ಬ್ರಾಹ್ಮಣ್ಯದಲ್ಲಿ ಬರುವಂಥ ಸಂಸ್ಕಾರ. ಅದನ್ನು ಬ್ರಾಹ್ಮಣ ಅಂತ ಹೇಳಿ ವಿಂಗಡಿಸಿದರು. ಅದಕ್ಕೋಸ್ಕರವಾಗಿ ಸತ್ವ, ರಜ, ತಮ 3 ಗುಣಗಳು ಕೂಡ ಇರಬೇಕು. ಸಾತ್ವಿಕತೆಯನ್ನು ಉಪಯೋಗ ಮಾಡಿದ್ರೆ 3 ಗುಣ ಇರಬೇಕು. ಆ 3 ಗುಣ ಇರುವಂಥ ತ್ರಿಗುಣೀಕೃತವಾಗಿರುವಂಥ ಸೂತ್ರ ಯಾವುದು? ಜನಿವಾರ ಎಂದರೆ ನಮಗೆ ನಮ್ಮನ್ನು ಎಚ್ಚರಿಸೋದು. ಈ ಜನಿವಾರ ಅಂದರೆ ಏನು ಅಂತ ಹೇಳಿದ್ರೆ ನನ್ನನ್ನು ಎಚ್ಚರಿಸೋದು, ನೀನು ಯಾರು ನೆನಪಿಟ್ಟುಕೋ ಅಂತ. ನಾನು ಕೂಡ ಜೀವನದಲ್ಲಿ ದಾರಿ ತಪ್ಪಿ ಹೋಗಬಹುದು. ಆ ದಾರಿ ತಪ್ಪಿ ಹೋಗುವಂಥ ಸಂದರ್ಭದಲ್ಲಿ ಇದು ನೆನಪಿಸ್ತದೆ. ಏನಂದರೆ ನೀನು ಈ ದಾರಿಯಲ್ಲಿ ಹೋಗಬೇಕಾದವಲ್ಲ, ನಿನಗೆ ಹೋಗಬೇಕಾದ ದಾರಿ ಇಲ್ಲಿ ಉಲ್ಲೇಖ ಆಗಿದೆ, ಆ ದಾರಿಯಲ್ಲೇ ನಡಿಬೇಕು ಅಂತ. ಅದಕ್ಕೋಸ್ಕರವಾಗಿ ಜನಿವಾರ. ಆಗ ಆ ಜನಿವಾರ ಹಾಕಿದ ನಂತರ ತಾನು ಯಾವ ರೀತಿ ಇರಬೇಕು ಅಂತ ಹೇಳುವಂಥ ಒಂದು ಸಂಸ್ಕಾರ, ಆ ಸಂಸ್ಕಾರದಲ್ಲಿ ಜೀವಿಸುವಂಥದ್ದು ಬ್ರಾಹ್ಮಣ್ಯ. ಇನ್ನು ಅರ್ಚಕರು ಅಂತ ಹೇಳಿದರೆ ಅದರಲ್ಲಿ ತಾನು ಅರ್ಚಿಸಬೇಕಾದಂಥ ದೈವಿಕವಾಗಿರುವಂಥ ವಿಚಾರದಲ್ಲಿ ಬೇಕಾಗಿರುವಂಥ ಅಧ್ಯಯನವನ್ನು ಮಾಡಿ ಅತ್ಯಂತ ಪ್ರಾಮಾಣಿಕತೆಯಿಂದ ಆ ದೇವರಿಗೆ ನಿತ್ಯ ಪೂಜಾದಿ ಕರ್ಮಗಳನ್ನು ಮಾಡಿಕೊಂಡು ಬರುವವರು ಅರ್ಚಕರು. ಅರ್ಚಕಸ್ಯ ತಪೋಬಲಂ ಸಾನ್ನಿಧ್ಯ ಅಂತ ಹೇಳಿದೆ ಶಾಸ್ತ್ರ. ಅರ್ಚಕರು ನಿರಂತರವಾಗಿ ಆ ದೇವರಲ್ಲಿ ಮಾಡುವಂಥ ತಪಸ್ಸು ಸಾನ್ನಿಧ್ಯವನ್ನು ತುಂಬುತ್ತದೆ. ಅರ್ಚಕಸ್ಯ ಪ್ರಭಾವೇನ ಶಿಲಾ ಭವತಿ ಶಂಕರ ಅಂತ ಹೇಳಿದರು. ಯಾರಂದರೆ ಅರ್ಚಕರು ಕೂಡ ಮಾಡುವಂಥ ಅರ್ಚನಾದಿಗಳಿಂದ ಏನಾಯಿತು ಅಂದರೆ ಕಲ್ಲು ಅದು ಶಿವನಾಯಿತು ಅಂತ ಹೇಳುವಂಥ ಮಾತು ಉಂಟು. ಅಂದರೆ ಅರ್ಚಕರೆಂದರೆ ಹಾಗೆ, ಆ ದೇವರೆಂದರೆ ತನ್ನ ಶರೀರವನ್ನು ಕಾಪಾಡಿಕೊಂಡು ಬರೋದಕ್ಕಿಂತ ಕೂಡ ಹೆಚ್ಚಾಗಿ ಆ ದೇವರ ಬಗ್ಗೆ ಪ್ರೀತಿ ಇರಬೇಕು, ದೇವರ ಬಗ್ಗೆ ಪೂಜನೀಯವಾಗಿರೋದು ಭಾವನೆ ಇರಬೇಕು. ಅಂಥವರನ್ನು ನಾವು ಅರ್ಚಕರು ಅಂತ ಹೇಳಿದ್ದೇವೆ. ಇನ್ನು ತಂತ್ರಿಗಳು ಅಂತ ಹೇಳಿದರೆ ನಾನು ಆಗಲೇ ಹೇಳಿದ ರೀತಿಯಲ್ಲಿ ತನಗೆ ಹೋಗಿ ಒಂದು ಪ್ರತಿಷ್ಠಾಪನೆಯನ್ನು ಮಾಡುವಂಥ ಸಮಯ ನನ್ನ ಮನಸ್ಸಿನಲ್ಲಿ ಧೈರ್ಯ ಇರಬೇಕು. ನಾನು ಈ ಶಿಲೆಗೆ ಚೈತನ್ಯವನ್ನು ತುಂಬಿದರೆ ಇಲ್ಲಿ ದೈವಿಕವಾಗಿರುವಂಥ ಸಾಕ್ಷಾತ್ಕಾರ ಆಗ್ತದೆ ಅಂತ ಹೇಳುವಂಥ ಆತ್ಮವಿಶ್ವಾಸ ನಮ್ಮಲ್ಲಿ ಇರಬೇಕು. ಆ ಆತ್ಮವಿಶ್ವಾಸ ಬರಬೇಕು ಅಂತಾದರೆ ಅದಷ್ಟು ಸುಲಭದಲ್ಲಿ ಬರುವುದಿಲ್ಲ. ಅದಕ್ಕೆ ಒಂದು ಪರಂಪರೆ ಮಡ್ಡಿ ಇರಬೇಕು. ಅದೇ ರೀತಿ ಪರಂಪರಾನುಗತವಾಗಿರುವಂಥ ಸಂಸ್ಕಾರ ಇರಬೇಕು. ಆ ರೀತಿ ಬ್ರಾಹ್ಮಣರಲ್ಲಿ ಆ ರೀತಿಯ ಕರ್ತವ್ಯವನ್ನು ಮಾಡುವಂಥ ಒಂದು ವಿಭಾಗವನ್ನು ಸ್ವಲ್ಪ
ಮತ್ತೆ ಉನ್ನತಿಯ ಸ್ಥಾನವನ್ನು ಕೊಟ್ಟು ಹೌದು. ತಂತ್ರಿಗಳು ಅಂತ ಹೇಳುವಂಥ ಒಂದು ಭಾವನೆಯನ್ನು ಸ್ವೀಕಾರ ಮಾಡಿಕೊಂಡದ್ದು. ನಮ್ಮ ಹಿರಿಯರು ಅದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಯನ್ನು ಮಾಡಿದ್ದು. ಇಷ್ಟು ವ್ಯತ್ಯಾಸ ಇದೆ ತಂತ್ರಿಗಳು, ಅರ್ಚಕರು, ಬ್ರಾಹ್ಮಣರು ಅಂತ. ಹಾಗೆ ಅಂತೇಳಿ ಕರ್ಮದಿಂದ ಯಾರಿಗೂ ಕೂಡ ಬ್ರಾಹ್ಮಣ ಆಗಬಹುದು ಅಂತ ಶಾಸ್ತ್ರ ಬೋಧಿಸಿದೆ. ಅದಕ್ಕೆ ಉದಾಹರಣೆ ಯಾವುದಂದ್ರೆ ಶ್ರೀಕೃಷ್ಣ ಪರಮಾತ್ಮ ಬ್ರಾಹ್ಮಣ ಅಲ್ಲ, ಭಗವಾನ್ ಶ್ರೀರಾಮಚಂದ್ರ ಬ್ರಾಹ್ಮಣ ಅಲ್ಲ, ರಾಮಾಯಣವನ್ನು ಬರೆದಂಥ ವಾಲ್ಮೀಕಿಗಳು ಬ್ರಾಹ್ಮಣ ಅಲ್ಲ, ಅದೇ ರೀತಿ ಮಹಾಭಾರತವನ್ನು ಬರೆದಂಥ ಮತ್ತೆ ಇವರು ವ್ಯಾಸರು ಬ್ರಾಹ್ಮಣ ಅಲ್ಲ. ನಮಗೆ ಇವತ್ತು ಸನ್ಯಾಸಿಗಳೆಲ್ಲರೂ ಕೂಡ ಅವರು ಮತ್ತೆ ತಮ್ಮ ಚಾತುರ್ಮಾಸ್ಯ ಅಂತ ಹೇಳಿ ಒಂದು ವ್ರತವನ್ನು ಮಾಡ್ತಾರೆ. 4 ತಿಂಗಳು ಅಂತ ಲೆಕ್ಕ, ಈಗ 4 ಪಕ್ಷ ಮಾಡ್ತಾ ಇದ್ದಾರೆ. ಅಲ್ಲಿ ತನ್ನ ಶರೀರ ಮತ್ತು ತನ್ನ ಮನಸ್ಸನ್ನ ನಿಯಂತ್ರಣದಲ್ಲಿ ಇಡ್ಲಿಕ್ಕೋಸ್ಕರವಾಗಿ ಇರುವಂತ ದೀಕ್ಷೆಗಳಿವೆ, ವ್ರತಗಳಿವೆ. ಅವರು 15 ದಿವಸ ಇಂಥದೇ ಆಹಾರವನ್ನು ಸ್ವೀಕಾರ ಮಾಡಬೇಕು, ಇಂಥ ಉಪಾಸನೆಗಳನ್ನ ಮಾಡಬೇಕು, ಮೌನ ವ್ರತ ಮಾಡಬೇಕು, ಈ ರೀತಿಯದೆಲ್ಲ ಇದೆ. ಇದ್ಯಾಕೆಂದ್ರೆ ತನ್ನ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಬಲವನ್ನು ಹೆಚ್ಚಿಸಿ ಮತ್ತೆ ಪರಿವ್ರಾಜಕರು ಅಂತ ಲೆಕ್ಕ. ಅವರು ಮತ್ತೆ 1 ವರ್ಷ ಪೂರ್ತಿ ತಿರುಗಾಟದಲ್ಲಿ ಇರುವುದು, ಸಮಾಜದ ಒಳಿತಿಗೋಸ್ಕರವಾಗಿ ತಿರುಗಾಡ್ತಾ ಇರ್ತಾರೆ, ಲೋಕ ಕಲ್ಯಾಣಾರ್ಥವಾಗಿ. ಆಗ ಆ ಚೈತನ್ಯವನ್ನು ತುಂಬಲಿಕ್ಕೆ ರೀಚಾರ್ಜ್ ಅಂತ ಅದೇ ರೀತಿ. ಆದರೆ ಅವರು ಆ ಚಾತುರ್ಮಾಸ್ಯ ವ್ರತವನ್ನು ಪ್ರಾರಂಭ ಮಾಡುವುದು ಯಾವಾಗ? ವ್ಯಾಸ ಪೌರ್ಣಮಿಯ ದಿವಸ. ನಾವು ಗುರುಪೂರ್ಣಿಮೆ ಅಂತ ಹೇಳಿ. ಇವತ್ತು ಯಾವುದೇ ಮತ್ತೆ ಮಾಧ್ವ ಪರಂಪರೆಯಲ್ಲಿ ಇರುವಂತ ಅಥವಾ ಶಂಕರ ಪರಂಪರೆಯಲ್ಲಿ ಇರುವಂತ ಯತಿಗಳಾಗಿದ್ದರೂ ಕೂಡ ಚಾತುರ್ಮಾಸ್ಯ ವ್ರತವನ್ನು ಪ್ರಾರಂಭ ಮಾಡುವುದು ಗುರುಪೂರ್ಣಿಮೆಯ ದಿವಸ. ವ್ಯಾಸ ಬ್ರಾಹ್ಮಣ ಅಲ್ಲ ಅಂತ ಹೇಳುವುದನ್ನು ನೆನಪಿಡಬೇಕು. ಹಾಗಿರುವಾಗ ಕರ್ಮದಿಂದ ಯಾರಿಗೂ ಕೂಡ ಬ್ರಾಹ್ಮಣ ಆಗಬಹುದು. ಇವತ್ತು ನಾವು ಸಮಾಜದ ವ್ಯವಸ್ಥೆಯನ್ನು ಕಾಪಾಡಲಿಕ್ಕೋಸ್ಕರವಾಗಿ ಒಂದು ನಮ್ಮ ಹಿರಿಯರು ಬೇರೆ 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 ವಿಂಗಡಣೆ ಮಾಡಿದ್ರು. ನಾನು ಚಿಕ್ಕವನಿರುವಾಗ ನನ್ನ ಮಾವ ಡಾಕ್ಟ್ರು, ಅವರು MBBS ಡಾಕ್ಟ್ರು, ನಮ್ಮದು ಹೊಳೆ ಬದಿಯಲ್ಲಿ ಮನೆ. ಅವ್ರು ಯಾವತ್ತೂ ಕೂಡ ಹೊಳೆ ಆಚೆಕರೆಲ್ಲ ಹೋಗಿ ಬಂದು ನಮ್ಮ ತಾಯಿಯವ್ರ ಹತ್ರ ಒಂದು ಸೋಪು ಕೊಡು ಅಂತೇಳಿ ಪೂರ್ತಿ ಸೋಪಿನಲ್ಲಿ ಕೈ ಎಲ್ಲ ತೊಳೆದು ಬಂದು ಮತ್ತೆ ಊಟ ಮಾಡ್ತಾ ಇದ್ರು. ಆಗ ನಾನು ಚಿಕ್ಕವ, ಯಾಕೆ ನೀವು ಅಷ್ಟು ಸೋಪಾಗಿ ತೊಳೆದದ್ದು ಅಂತ ಹೇಳುವಾಗ ನಾನು ಅಲ್ಲಿ ಹೋಗಿ ಒಂದು ಹೆರಿಸಿ ಬಂದದ್ದು ಅಂತ ಹೇಳ್ತಾ ಇದ್ರು ಅವರು. ಆಗ ಅವರು MBBS ಡಾಕ್ಟ್ರು, ಅವರು ಹೋಗಿ ಹೆರಿಸ್ತಾ ಇದ್ರು. ಆಗ ವ್ಯವಸ್ಥೆ ಇಲ್ಲ ಆಯಿತು. ಈಗ ಒಂದು ಡೆಲಿವರಿ ಕೇಸ್ ಉಂಟು ಅಂತಾದರೆ MBBS ಡಾಕ್ಟರ್ ಹತ್ರ ಹೋದರೆ ಅವರು ಮಾಡುವುದಿಲ್ಲ, ಗೈನಕಾಲಜಿಸ್ಟ್ ಹತ್ರವೇ ಹೋಗಬೇಕು. ಸ್ಪೆಷಲೈಸೇಷನ್ ಬಂತು, ವಿಂಗಡಣೆ ಆಯಿತು. ಅಷ್ಟೇ ನಮ್ಮ ಧರ್ಮದ ವ್ಯವಸ್ಥೆಯಲ್ಲಿ ಕೂಡ ಈ ಸ್ಪೆಷಲೈಸೇಷನ್ ಬಂದು ಹೇಗೆ ಅಂತ ಹೇಳಿದರೆ ಯಾರ್ಯಾರು ಯಾವುದನ್ನು ಮಾಡಬೇಕು. ಹಾಗಿರುವಾಗ ಮತ್ತೆ ಅದನ್ನು ಮತ್ತೆ ಪ್ರತ್ಯೇಕವಾಗಿ ಉಲ್ಲೇಖ ಮಾಡಬೇಕಾದ ಅಗತ್ಯ ಇಲ್ಲ, ಪ್ರತ್ಯೇಕವಾಗಿ ತಯಾರು ಮಾಡಬೇಕಾದ ಅಗತ್ಯ ಇಲ್ಲ. ಅದಕ್ಕೋಸ್ಕರ ನಮ್ಮಲ್ಲಿ ಈ ವ್ಯವಸ್ಥೆಗಳು ಬಂತು. ಹಾಗೆ ತಂತ್ರಿಗಳೇ, ನಿಮ್ಮ ಸಾಕಷ್ಟು ಕಾರ್ಯಗಳು ದೇವಸ್ಥಾನ ಅದರ ಜೀರ್ಣೋದ್ಧಾರ ಕಮಿಟಿಯವ್ರು ಮಾಡಿದ್ರು ಕೂಡ ಬ್ರಹ್ಮಕಲಶೋತ್ಸವ ಅಂತ ಹೇಳ್ತೇವೆ. ಈಗ ಒಂದು ಕ್ಷೇತ್ರದಲ್ಲಿ 12 ವರ್ಷಕ್ಕೊಂದ್ಸಲ ಬ್ರಹ್ಮಕಲಶೋತ್ಸವ ಆದರೆ ಇಡೀ ಊರಿಗೆ ಒಂದು ಒಳ್ಳೇದಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ತುಂಬ ವಿಜೃಂಭಣೆಯಿಂದ 12 ದಿವಸ ಎಲ್ಲ ನಡೆಯುತ್ತೆ. ಸೊ ಅದು ಬೇರೆ ಬೇರೆ ದಿನಗಳಲ್ಲಿ ಕೂಡ ನಡೆಯುತ್ತೆ. ಕೆಲವು ಬ್ರಹ್ಮಕಲಶ 7 ದಿನಗಳದ್ದಿರ್ಬೋದು, 12 ದಿನಗಳಲ್ಲಿ ಇರ್ಬೋದು. ಇಲ್ಲ ಒಂದು ಬ್ರಹ್ಮಕಲಶ ಅಷ್ಟಬಂಧ ಬ್ರಹ್ಮಕಲಶ ಅಂತ ಇದೆ, ಬ್ರಹ್ಮಕಲಶ ಅಭಿಷೇಕ ಅಂತ ಇದೆ. ಸೊ ಈಗ ಕಮಿಟಿಯಲ್ಲಿ ಇದ್ಕೊಂಡು ಎಷ್ಟೋ ಜನ ಬ್ರಹ್ಮಕಲಶ ಮಾಡಿದ್ವಿ ಅನ್ನೋದು ಇರುತ್ತೆ. ಆದರೆ ನಿಜವಾಗಿ ಅಲ್ಲಿ ಬ್ರಹ್ಮಕಲಶದಲ್ಲಿ ಏನೇನಾಗುತ್ತೆ, ಆ ಒಂದು ವಿಧಿವಿಧಾನಗಳೇನಿದೆ, ನೀವು ತಂತ್ರಿಗಳಾಗಿ ಸಾಕಷ್ಟು ಈ ಕಾರ್ಯಗಳನ್ನು ಮಾಡಿರೋದ್ರಿಂದ ಎಕ್ಸಾಕ್ಟ್ಲಿ ಬ್ರಹ್ಮಕಲಶ ಅಂದರೆ ಏನು ಅನ್ನೋದನ್ನು ನಮಗೆ ತಿಳಿಸ್ಕೊಡಿ. ಖಂಡಿತ. ನಾವು ಮೊತ್ತದಲ್ಲಿ ಒಂದು ದೇವಾಲಯದಲ್ಲಿ ಆರಾಧನೆ ಏನು ಅಂತ ಹೇಳೋದನ್ನು ನಮಗೆ ಶಾಸ್ತ್ರ ಬೋಧಿಸಿತು. ಮೂಲೇನ ಪೀಠಂ ಪ್ರಕೃತಿ ಸ್ವರೂಪಂ ಬೀಜೇನ ಬಿಂಬಂ ಪುರುಷಾತ್ಮಕಂಚ ಅಂತ. ಈ ಪ್ರಪಂಚದಲ್ಲಿ ಯಾವುದಿದ್ರೂ ಕೂಡ ಪ್ರಕೃತಿ ಪುರುಷರ ಸಂಯೋಗದಿಂದಲೇ ಬರುವಂಥದ್ದು. ಖಂಡಿತ ಹೌದು. ಅದನ್ನು ನಾವು ಅತ್ಯಂತ ಶ್ರೇಷ್ಠ ಉದಾಹರಣೆ ಯಾವುದು ಅಂದರೆ ಶಂಕರಾಚಾರ್ಯರ ಜೀವನ ಪರಂಪರೆ. ಶಂಕರಾಚಾರ್ಯರು ವೇದ ಪಾರಂಗತರು, ಅವರು ದೊಡ್ಡ ಸಾಧನೆಯನ್ನು ಮಾಡಿದರು. ಸಾಧನೆಯನ್ನು ಮಾಡಿ ಅವರು ಈ ಧರ್ಮದ ಬಗ್ಗೆ ಚರ್ಚೆಗೆ ಹೋಗಿ ಕುಳಿತುಕೊಳ್ಳುವಂಥ ಸಂದರ್ಭದಲ್ಲಿ ಆಚಾರ್ಯ ಮಂಡನ ಮಿಶ್ರರು ಅವರೊಟ್ಟಿಗೆ ಚರ್ಚೆಗೆ ಒಪ್ಪಿಕೊಳ್ಳಿಲ್ಲ. ಕಾರಣ ಏನು ಅಂತ ಹೇಳಿದರೆ, ನೀನು ಪೂರ್ಣ ಅಲ್ಲ ಅಂತ ಹೇಳಿದರು. ಶಂಕರಾಚಾರ್ಯರು ಹೇಳಿದರು, ಯಾಕೆ ನಾನು ಪೂರ್ಣ ಅಲ್ಲ ಅಂತ? ಹಾಗೆ ಹೇಳಿದ್ದು, ನೀನು ಗೃಹಸ್ಥ ಅಲ್ಲ ಅಂತ. ಹಾಗಿದ್ದ ಕಾರಣ ಶಂಕರಾಚಾರ್ಯರು ಅವರಿಗೆ ಪರಕಾಯ ಪ್ರವೇಶ ಎಲ್ಲ ಗೊತ್ತಿದ್ದ ಕಾರಣ ಅವರೊಂದು ಗೃಹಸ್ಥನ ಮತ್ತೆ ಶರೀರದಲ್ಲಿ ಪ್ರವೇಶ ಮಾಡಿ 1 ವರ್ಷ ಆ ಗೃಹಸ್ಥನ ಜೀವನ ಪದ್ಧತಿಯನ್ನು ಅಧ್ಯಯನ ಮಾಡಿದ ನಂತರ ಬಂದು ಮಂಡನ ಮಿಶ್ರರೊಟ್ಟಿಗೆ ಚರ್ಚೆಗೆ ಕೂತದ್ದು. ಆಗ ಪೂರ್ಣತೆ ಬರುವುದು ಜೀವನದಲ್ಲಿ ಗೃಹಸ್ಥಾಶ್ರಮಕ್ಕೆ ಕಾಲಿಟ್ಟಾಗ ಅಂತ ಹೇಳಿದೆ. ನಮ್ಮ ಧರ್ಮವೇ ಹೇಳಿದೆ, ಗೃಹಸ್ಥಾಶ್ರಮಕ್ಕೆ ಕಾಲಿಟ್ಟಾಗ ಪೂರ್ಣತೆ ಬರುವುದು. ಆಗ ಈ ಪ್ರಪಂಚಕ್ಕೆ ಪೂರ್ಣತೆ ಬರುವುದು ಯಾವಾಗ ಅಂತ ಹೇಳಿದ್ರೆ ಪ್ರಕೃತಿ ಪುರುಷರ ಸಂಯೋಗ. ಆಗ ದೇವಾಲಯ ಅಂದ್ರೆ ಅಷ್ಟೇ, ಮೂಲೇನ ಪೀಠಂ ಪ್ರಕೃತಿ ಸ್ವರೂಪಂ. ದೇವಾಲಯದಲ್ಲಿ ಒಂದು ಪೀಠ ಇರ್ತದೆ, ಪಾಣಿಪೀಠ, ಅದು ಪ್ರಕೃತಿ. ಅದರ ಮೇಲುಗಡೆ ನಾವೊಂದು ಬಿಂಬವನ್ನು ಕುಳ್ಳಿರಿಸ್ತೇವೆ, ಅದು ಪುರುಷ. ಆ ಪ್ರಕೃತಿ ಪುರುಷರ ಸಂಯೋಗ ಆಯಿತು. ಆ ಪ್ರಕೃತಿ ಪುರುಷರ ಸಂಯೋಗ ಯಾವತ್ತೂ ಕೂಡ ಗಟ್ಟಿಯಾಗಿರ್ಬೇಕು, ಅದು ಬಿಟ್ಟು ಹೋಗಬಾರದು.
ಅದಕ್ಕೋಸ್ಕರವಾಗಿ ಏನು ಮಾಡ್ತೇವೆ ಅಂತ ಹೇಳಿದ್ರೆ, ದೃಢವಾಗ್ಲಿಕ್ಕೋಸ್ಕರವಾಗಿ ಅಷ್ಟಬಂಧ ಅಂತ ಹೇಳುವಂತ ದ್ರವ್ಯವನ್ನು ಲೇಪನೆ ಮಾಡ್ತೇವೆ ನಾವು. ಅಷ್ಟಬಂಧ ಲೇಪನ ಅಂತ ಹೇಳುವುದು ಈ ಸಂಬಂಧ ದೃಢವಾಗಿರ್ಲಿಕ್ಕೋಸ್ಕರವಾಗಿ. ಸರ್ವೇ ಸಾಧಾರಣವಾಗಿರುವಂಥ ನಿಯಮ ಯಾವುದು ಅಂತ ಹೇಳಿದ್ರೆ, ಪ್ರಕೃತಿ ಪುರುಷರ ಸಂಯೋಗ ಆದರೆ ಉತ್ಪತ್ತಿ ಆಗಬೇಕು. ನಮ್ಮ ಮತ್ತೆ ಹಿಂದೂ ಧರ್ಮದ ಚಿಂತನೆಯನ್ನು ಭಾರತ ದೇಶದಲ್ಲಿ ನಾವು ತಾಯಿ ಭಾರತಿ ಅಂತ ಕರೀತೇವೆ. ನಮ್ಮಲ್ಲಿ ಇರುವಂಥ ಪವಿತ್ರವಾಗಿರುವಂಥ ನದಿಗಳಿಗೆ ಎಲ್ಲಿಯೂ ಕೂಡ ಪುರುಷರ ಹೆಸರಿಲ್ಲ, ಸ್ತ್ರೀಯರದ್ದೇ ಹೆಸರಿರುವಂಥದ್ದು. ಒಬ್ಬರು ಕೇಳಿದ್ರು ನನ್ನ ಹತ್ರ, ಆದ್ರೆ ಕೃಷ್ಣ ಅಂತೇಳಿ ಒಂದು ಹೆಸರು, ಕೃಷ್ಣ ಅಂತೇಳಿ ಹೆಸರು ಉಂಟು, ಅದು ಪುರುಷ ಅಲ್ವಾ? ಕೃಷ್ಣ ಅದು ಸ್ತ್ರೀ, ಅದು ಪುರುಷ ಅಲ್ಲ. ಕೃಷ್ಣ ಅಂದರೆ ಪುರುಷ, ಕೃಷ್ಣ ಅಂತ ಹೇಳಿದ ಕೂಡಲೇ ಸ್ತ್ರೀ ಬಂತು. ನಮ್ಮ ಎಲ್ಲ ಮತ್ತೆ ನಮ್ಮ ಸಂಸ್ಕಾರದಲ್ಲಿ ಕೂಡ ನಾವು ಮಾತೆಯರಿಗೆ ಅತ್ಯಂತ ಪವಿತ್ರವಾಗಿರುವಂಥ ಸ್ಥಾನವನ್ನು ಕೊಟ್ಟಿದ್ದೇವೆ ಭಾರತದಲ್ಲಿ. ಹಿಂದೂ ಧರ್ಮ ಬೋಧಿಸಿಕೊಡುವಂಥ ಸಂದರ್ಭದಲ್ಲಿ ಒಂದು ಮಗುವಿಗೆ ಕಲಿಸಿಕೊಡುವುದು ಹೇಗೆ ಅಂತ ಕೇಳಿದರೆ, ಮಾತೃದೇವೋಭವ ಅಂತ ಕಲಿಸಿಕೊಡುದು. ಶುರುವಿಗೆ ಆ ಮಗುವಿಗೆ ತಾಯಿಯೇ ದೇವರು. ತಾಯಿ ತೋರಿಸಿದ್ದು ತಂದೆ, ತಾಯಿ ತೋರಿಸಿದ್ದು ಗುರುಗಳು, ತಾಯಿ ತೋರಿಸಿದ್ದು ಪ್ರಪಂಚ. ಈ ಸಂಕಲ್ಪ ನಮ್ಮದು. ಹಾಗಿದಾರಣ ನಾವು ಮತ್ತೆ ತಾಯಂದಿರಿಗೆ ಅತ್ಯಂತ ಪೂಜನೀಯವಾಗಿರುವಂಥ ಸ್ಥಾನವನ್ನು ಕೊಟ್ಟಿದ್ದೇವೆ ಹಿಂದೂ ಧರ್ಮದಲ್ಲಿ. ಆ ಸಂಕಲ್ಪವನ್ನು ಇರಿಸಿಕೊಂಡು ಈ ಪ್ರಕೃತಿ ಸ್ವರೂಪದಲ್ಲಿರತಕ್ಕಂಥ ಪೀಠದೊಂದಿಗೆ ಆ ಬಿಂಬ ಸೇರಿದ ಕೂಡಲೇ ಅಲ್ಲಿ ಉತ್ಪತ್ತಿ ಆಗ್ತದೆ. ನಾನು ಯಾಕೆ ತಾಯಂದಿರಿಗೆ ಹಿಂದೂ ಧರ್ಮದಲ್ಲಿ ಸ್ಥಾನವನ್ನು ಕೊಟ್ಟಿದ್ದೇವೆ ಅಂತ ಹೇಳಿದರೆ, ಪ್ರಪಂಚದಲ್ಲಿ ಬೇರೆ ಬೇರೆ ಸಿದ್ಧಾಂತಗಳಿವೆ. ಒಂದು ವಿಭಾಗದವರು ಕೇಳುವಾಗ ಹೇಳ್ತಾರೆ, ಸ್ತ್ರೀ ಅಂದರೆ ಏನು ಅಂತ ಕೇಳುವಾಗ ಹೇಳ್ತಾರೆ ಅವರು ಈಗ ಮತ್ತೆ ಯಾವುದಂದರೆ ಹೆರುವ ಮೆಷಿನು ಅಂತ. ಅವರ ಕಲ್ಪನೆ ಹಾಗೆ ಉಂಟು. ಏನಂದರೆ ಸ್ತ್ರೀ ಅಂದರೆ ಏನು ಅಂತ ಕೇಳಿದರೆ, ಅವಳು ಖಾಲಿ ಇರಲಿಕ್ಕೋಸ್ಕರವಾಗಿ ಮಾತ್ರ ಇರುವವಳು. ಆದರೆ ಹಿಂದೂ ಧರ್ಮ ಏನು ಹೇಳಿತು, ದಾಂಪತ್ಯ ಜೀವನಕ್ಕೆ ಕಾಲಿ ಇರಿಸುವಾಗ ನಾವು ಸಪ್ತಪದಿಯನ್ನು ತುಳಿದು ಸತಿಪತಿಯರಾಗುವುದು, 7 ಹೆಜ್ಜೆಯನ್ನಿಟ್ಟವಳು ಗಂಡನ ಜೀವನದಲ್ಲಿ ಪ್ರವೇಶ ಮಾಡುವುದು, ಅಗ್ನಿ ಸಾಕ್ಷಿಯಾಗಿ, ಅಗ್ನಿಯನ್ನು ಎದುರಿಟ್ಟುಕೊಂಡು. ನಾವು ಇವತ್ತು ಅದ್ದೂರಿಯಾಗಿ ವಿವಾಹವನ್ನು ಮಾಡ್ತೇವೆ, ಎಲ್ಲರನ್ನು ಕರಿತೇವೆ, ಪಂಚಭೂತಗಳು. ಮತ್ತೆ ನಾವು ಎಲ್ಲರನ್ನ ಕರೆಯುವಾಗಲೂ ಕೂಡ ಅಲ್ಲಿರುವುದು ಏನಂದ್ರೆ, ಗುರು ಹಿರಿಯರನ್ನ ಸಾಕ್ಷಿಯಾಗಿರಿಸಿಕೊಂಡು ಅಂತ. ತನ್ನ ಕುಟುಂಬದಲ್ಲಿ ಗುರುಸ್ಥಾನದಲ್ಲಿ ಇರುವವರು, ಸಮಾಜದಲ್ಲಿ ಹಿರಿಯರಾಗಿರುವವರು ಎಲ್ಲರೂ ಕೂಡ ಅದಕ್ಕೆ ಸಾಕ್ಷಿಯಾಗಿರಬೇಕು. ನಾನು ಮತ್ತು ಈ ಮತ್ತೆ ಕನ್ಯೆ ನಾವು ಪರಸ್ಪರ ಸತಿಪತಿಗಳಾಗುತ್ತೇವೆ ಅಂತೇಳಿ ಅವರ ಎದುರು ಪ್ರತಿಜ್ಞೆ ಮಾಡಿಕೊಂಡು ಜೀವನಕ್ಕೆ ಕಾಲಿರಿಸೋದು. ಹಿಂದೂ ಧರ್ಮದಲ್ಲಿ ಹೇಳಿತು, ಪ್ರಜಾಹೇತುಕವಾಗಿ ದಾಂಪತ್ಯ. ಈ ಮಣ್ಣಿಗೆ ಉತ್ತಮವಾಗಿರುವಂಥ ಪ್ರಜೆಗಳನ್ನು ಕೊಡ್ಲಿಕ್ಕೋಸ್ಕರವಾಗಿ ನಾವು ದಾಂಪತ್ಯ ಜೀವನಕ್ಕೆ ಕಾಲಿರಿಸುವುದು ಅಂತ. ಆಗ ಅಲ್ಲಿರುವ ಉದ್ದೇಶ ಅದುವೆ. ಅದೇ ರೀತಿ ಪ್ರಕೃತಿ ಪುರುಷರ ಸಂಯೋಗದಲ್ಲಿಯೂ ಕೂಡ ಉತ್ಪತ್ತಿ ಆಗ್ತದೆ. ಆ ಉತ್ಪತ್ತಿಯೇ ಅನುಗ್ರಹ, ಅದನ್ನು ಅನುಗ್ರಹ ಅಂತ ಹೇಳಿದ್ದು. ಅದರ ವಿಚಾರವನ್ನು ನಾವು ಮಾತಾಡಿಕೊಂಡು ಹೋದರೆ, ಗರ್ಭಗೃಹಕ್ಕೆ ಒಂದು ದೊಡ್ಡದಾಗಿರುವಂಥ ಬಾಗಿಲು ಉಂಟು. ಆ ಬಾಗಿಲಿನಲ್ಲಿ ಅನುಗ್ರಹ ಬಂದರೆ ನಾವು ಎದುರುಗಡೆ ಕೈ ಮುಗಿಯುವರು, ನಾವು ಅದು ಅಗ್ನಿಗೆ ಸಮಾನವಾಗಿರುವಂಥದ್ದು, ತೇಜಸ್ಸು. ತೇಜಸ್ಸು ಅಂದರೆ ಅಗ್ನಿಗೆ ಸಮಾನವಾಗಿರುವಂಥದ್ದು. ಅದು ಆ ಗರ್ಭಗೃಹದ ಬಾಗಿಲಲ್ಲಿ ಬಂದರೆ ಎದುರು ಕೈ ಮುಗಿದು ಭಕ್ತ ಭಸ್ಮಾದ, ಏನಿರ್ಲಿಕ್ಕಿಲ್ಲ, ಅಷ್ಟು ಶಕ್ತಿ ಇದೆ ಅದಕ್ಕೆ. ಅದಕ್ಕೋಸ್ಕರವಾಗಿ ನಾವು ದೇವಾಲಯಕ್ಕೆ ಯಾವತ್ತೂ ಕೂಡ ಅಂತಿಮವಾಗಿರುವಂಥ ಕರ್ಮ ಯಾವುದು ಅಂತ ಹೇಳಿದ್ರೆ ಮುಗುಳಿ ಇಡುವುದು. ಸ್ತೂಪಿಕಾ ಪ್ರತಿಷ್ಠೆ ಅಂತ ಹೇಳ್ತೇವೆ ನಮ್ಮ ಆಗಮದಲ್ಲಿ, ಮುಗುಳಿಯನ್ನು ಇಡ್ತೇವೆ ನಾವು. ಸಾಧಾರಣ ಹೇಳುವಾಗ ಉಂಟು, ರಾಜನಿಗೆ ಕಿರೀಟ ಇಲ್ಲ ಇದ್ರೆ ಅಲಂಕಾರ ಇಲ್ಲ, ಹಾಗೆ ದೇವಾಲಯಕ್ಕೆ ಮುಗುಳಿ ಇಲ್ಲ ಇದ್ರೆ ಅಲಂಕಾರ ಇಲ್ಲ. ಆದರೆ ಆ ಮುಗುಳಿಯನ್ನು ನಾವು ಸರಿಯಾಗಿ ಗಮನಿಸಿದರೆ ಅದರಲ್ಲಿ ನಮ್ಮ ಕಣ್ಣಿಗೂ ಕಾಣದಷ್ಟು ಒಂದು ಸಣ್ಣ ರಂಧ್ರ ಇದೆ. ಆ ರಂಧ್ರದಲ್ಲಿ ಶಿಲ್ಪ, ಈ ಮತ್ತೆ ಶಿಲ್ಪಶಾಸ್ತ್ರಕ್ಕೆ ಅನುಸಾರವಾಗಿ ದೇವಾಲಯವನ್ನು ಕಟ್ಟಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಶಿಲ್ಪಶಾಸ್ತ್ರದಲ್ಲಿ ಅಲ್ಲಿ ಉತ್ಪತ್ತಿಯಾಗುವಂಥ ಚೈತನ್ಯ ಅಲ್ಲಿಯೇ ಪ್ರವಹಿಸ್ತಾ ಇರ್ತದೆ. ಅದು ಈ ದ್ವಾರದಲ್ಲಿ ಹೊರಗೆ ಬರುವುದಿಲ್ಲ, ಬದಲಾಗಿ ಅದು ಆ ರಂಧ್ರದಲ್ಲಿ ಹೊರಗೆ ಬರ್ತದೆ. ಆ ಹೊರಗೆ ಬಂದಂಥದ್ದು ನಮ್ಮನ್ನು ತಲುಪುವಾಗ ಏನಾಗ್ತದೆ, ಏನಿಲ್ಲ, ನಾವೀಗ ದೇವರಲ್ಲಿ ಹೋಗಿ ಪ್ರಾರ್ಥನೆ, ನಾನು ತುಂಬ ಕಷ್ಟದಲ್ಲಿದ್ದೆ, ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ತಯಾರಾಗಿದ್ದೆ, ಕೊನೆಗೊಮ್ಮೆ ಹೋಗಿ ದೇವರಿಗೆ ಕೈ ಮುಗಿಯುವಂತ ಕಂಡಿತು. ನಾನು ಹಾಗೆ ಹೋಗಿ ದೇವಸ್ಥಾನದಲ್ಲಿ ಹೋಗಿ ಪ್ರದಕ್ಷಿಣೆ ಬಂದು ಕೈ ಮುಗಿದು ಹೊರಗೆ ಬರುವಾಗ ಕಂಡಿದ್ದು ನನಗೆ, ಇಲ್ಲ ನಾನು ಆತ್ಮಹತ್ಯೆ ಮಾಡಿಕೊಳ್ಬಾರದು, ನನಗೆ ಮುಂದೆ ಜೀವನ ಉಂಟು ಹೇಳುವಂಥದ್ದು ಬಂತು. ಏನು ನಡೀತು ಅಲ್ಲಿ ಮ್ಯಾಜಿಕ್? ಏನು ಮ್ಯಾಜಿಕ್ ನಡೀಲಿಲ್ಲ. ಇದರ ಒಳಗೆ ಇರುವಂಥ, ಇವತ್ತಿನ ಭಾಷೆಯಲ್ಲಿ ಹೇಳುವುದಿದ್ರೆ ಇದರ ಒಳಗೆ ನೆಗೆಟಿವ್ ಎನರ್ಜಿ ಇತ್ತು. ಆ ನೆಗೆಟಿವ್ ಎನರ್ಜಿ ಅಲ್ಲಿ ಒಳಗೆ ಹೋಗಿ ಆಗುವಾಗ ಬಂದಂಥ ಪಾಸಿಟಿವ್ ಎನರ್ಜಿ ಬರುವಾಗ ಈ ನೆಗೆಟಿವ್ ಎನರ್ಜಿ ದೂರವಾಯಿತು. ನಮ್ಮ ಆಗಮದ ಕರ್ಮ ಪ್ರಾರಂಭ ಆಗುವುದೇ ಘಂಟಾನಾದದೊಂದಿಗೆ. ಆ ಗಂಟೆಯಲ್ಲಿ ಬರುವಂಥ ಸ್ವರ ಯಾವುದು ಅಂತ ಹೇಳಿದ್ರೆ ಓಂಕಾರ. ಆ ಓಂಕಾರ ಏನು ಹೇಳ್ತದೆ, ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಾಕ್ಷಸಂ ಘಂಟಾರವ ಕೊರುವಂತು ದೇವತಾಹ್ವಾನ ಲಾಂಛನ ಅಂತ. ಎಲ್ಲಿ ಮತ್ತೆ ಈಗಿನ ಭಾಷೆಯಲ್ಲಿ ಹೇಳಿದರೆ ಪಾಸಿಟಿವ್ ಎನರ್ಜಿ ಬರುವಾಗ ನೆಗೆಟಿವ್ ಎನರ್ಜಿ ತನ್ನಿಂದ ತಾನೇ ಓಡ್ತದೆ. ಆಗ ನೆಗೆಟಿವ್ ಎನರ್ಜಿಗೆ ಒಂದು ಮತ್ತೆ ಸಂದೇಶ, ಪಾಸಿಟಿವ್ ಎನರ್ಜಿ ಬರುವ ಸಮಯ ಆಯಿತು,
ನೀನು ಇಲ್ಲಿಂದ ಹೋಗಬಹುದು ಅಂತ. ಆ ರೀತಿ ನಮ್ಮ ಧಾರ್ಮಿಕವಾಗಿರೋ ಕರ್ಮ ಪ್ರಾರಂಭ ಆಗೋದು. ದೇವಾಲಯ ಅಂದರೆ ಅದು, ದೇವರ ಅನುಗ್ರಹ ಅಂದರೆ ಅದು. ಆ ಧನಾತ್ಮಕವಾಗಿರುವಂಥ ಚೈತನ್ಯ ಬಂದು ನಮ್ಮನ್ನು ಸೇರ್ತದೆ. ಇದು ದೇವಾಲಯದ ಮೇನ್ ಸ್ಟ್ರಕ್ಚರ್. ಆಗ ಅಲ್ಲಿ ನಮಗೆ ಬಹಳ ಸುಲಭದಲ್ಲಿ ಉತ್ತರ ಯಾವುದೆಂದರೆ, ಪ್ರಪಂಚ ತುಂಬ ಮುಂದುವರೆದಿದೆ. ಯಾರೋ ಮೊನ್ನೆ ಮಾತಾಡುವಾಗ ಹೇಳಿದರು, ಹಿಂದೆ ಎಲ್ಲ ಮತ್ತು ಯಾವುದೋ ಒಂದು ವಿಷಯ ಚರ್ಚೆ ಬರುವಾಗ ಹೇಳಿದ್ದು, ಈಗ ಮತ್ತು ಮಾಂಸಾಹಾರವನ್ನು ತೆಗೆಯುವವರಿಗೆ ಆರೋಗ್ಯದಲ್ಲಿ ತುಂಬ ಏರುಪೇರು ಬರಲಿಕ್ಕೆ ಕಾರಣ ಏನು ಅಂತ ಹೇಳುವಾಗ ಒಬ್ಬರು ಹೇಳಿದರು, ಹಿಂದೆ ಎಲ್ಲ ಒಂದು ಕೋಳಿ ದೊಡ್ಡದಾಗಬೇಕು ಅಂತಂದರೆ ಎಷ್ಟೋ ಮತ್ತು 3 ತಿಂಗಳ ಅದಕ್ಕೆ ಅದರದ್ದೇ ಆಗಿರುವಂಥ ಟೈಮ್ ಇತ್ತು. ಈಗ ಹಾಗೆ ಅಲ್ಲ, ಈಗ ಬಹಳ ಸ್ವಲ್ಪ ದಿವಸದಲ್ಲಿ ಅದಾಗ್ತದೆ. ಯಾಕಂದರೆ ಇಂಜೆಕ್ಷನ್ನಲ್ಲಿ ಆಗುತ್ತದೆ. ನಾನು ಹೇಳಿದೆ, ಎಲ್ಲವೂ ಆಗಿದೆ. ಆದರೆ ಒಬ್ಬಾಕೆ ತಾಯಿ ಒಂದು ಮಗುವನ್ನು ಪಡಿಬೇಕು ಅಂತಾದರೆ 9 ತಿಂಗಳು 9 ದಿವಸ ಅಂತ ಹೇಳುವಂಥದ್ದನ್ನು ಬದಲಾವಣೆ ಮಾಡಲಿಕ್ಕೆ ಯಾರಿಗೂ ಆಗಲಿಲ್ಲ. ಆಗ 9 ಮಾಸ 9 ದಿನ ಅದಕ್ಕೆ ಭಾಳ ಪ್ರಾಶಸ್ತ್ಯ ಕೊಟ್ಟಿದೆ ಶಾಸ್ತ್ರ. ಆ 9 ತಿಂಗಳು ಕೂಡ ಅದಕ್ಕೆ ಸಂಸ್ಕಾರಗಳಿವೆ. ನಾವೀಗ ಗರ್ಭಿಣಿಯಾದ ಕೂಡಲೇ ಗರ್ಭ ಸಂಸ್ಕಾರ, ಸೀಮಂತ ಮಾಡ್ತೇವೆ. ಅದೆಲ್ಲವೂ ಕೂಡ ಏನು ಅಂತ ಹೇಳಿದ್ರೆ, ನಮ್ಮ ಈ ಒಳಗೆ ಮೊಳಕೆ ಹೊಡೆಯುವಂಥ ಯಾವ ಒಂದು ರೂಪ ಉಂಟೋ ಅದಕ್ಕೆ ಜೀವನದಲ್ಲಿ ಎಲ್ಲವೂ ಬರಲಿಕ್ಕೋಸ್ಕರವಾಗಿ ಮಾಡುವಂಥದ್ದು. ನಾವು ಆಡಂಬರಕ್ಕೋಸ್ಕರವಾಗಿ ಮಾಡುವಂಥದ್ದಲ್ಲ. ಆಗ 9 ತಿಂಗಳು 9 ದಿವಸ ಆ ತಾಯಿಯ ಗರ್ಭಪಾತ್ರೆಯಲ್ಲಿ ಮಗುವಿನ ಬೆಳವಣಿಗೆ ಹೇಗೆಯೋ ಅದೇ ರೀತಿ ಒಂದು ದೈವಿಕವಾಗಿರುವಂಥ ಚೈತನ್ಯವು ಕೂಡ ಶಾಸ್ತ್ರ ಆ ರೀತಿಯೇ ಹೇಳಿದೆ. ಅದಕ್ಕೆ ನಮಗೆ ಮತ್ತೆ ಆ ಸಂಸ್ಕಾರಗಳುಂಟು. ಈ ಯಾವ ರೀತಿ ಒಂದು ಗರ್ಭಿಣಿ ಸ್ತ್ರೀಗೆ ಇರುವ ಸಂಸ್ಕಾರ ಉಂಟೋ ಅದೇ ರೀತಿಯ ಸಂಸ್ಕಾರ ಉಂಟು. ಗರ್ಭಾಧಾನದಿಂದ ಶುರುವಾಗಿ, ಗರ್ಭಾಧಾನ ಅಂದರೆ ಮತ್ತೆ ಗರ್ಭಪಾತ್ರೆಗಳಿಗೆ ವೀರ್ಯ ಪ್ರವೇಶ ಆಗಬೇಕು, ಆಗಲೇ ಉತ್ಪತ್ತಿ ಆಗೋದು. ಅಲ್ಲಿಂದ ಪ್ರಾರಂಭ ಆಗಿ ಈ ಮತ್ತೆ ಮಗು ಜನಿಸಿ ಮತ್ತೆ ಮಗುವಿಗೆ 1 ವರ್ಷ ಆಗುವಲ್ಲಿವರೆಗೂ ಸಂಸ್ಕಾರ ಉಂಟು. ನಂತರ ನಾವು ಹೇಳುವಂಥ ಈ ಬ್ರಾಹ್ಮಣ್ಯದ ಸಂಸ್ಕಾರವನ್ನು ಜೋಡಿಸಿಕೊಳ್ಳಿದ್ರೆ ಅದರ ನಂತರವೂ ಕೂಡ ಸಂಸ್ಕಾರ ಬರ್ತದೆ. ಅದೇ ರೀತಿಯ ಸಂಸ್ಕಾರಗಳು ಬೇಕು. ಎಲ್ಲಿ ನಮಗೆ ಶಿಲಾನ್ಯಾಸದಿಂದ ತೊಡಗಿಸಿಕೊಂಡು, ದೇವಾಲಯದಲ್ಲಿ ನಾವು ಶುರುವಿಗೆ ಮಾಡುವಂಥದ್ದು ಶಿಲಾನ್ಯಾಸ, ಕಲ್ಲಿಡುವುದು. ಅದಕ್ಕೆ ನಾವು ಸಾಧಾರಣ ನಮ್ಮ ಊರಿನ ಭಾಷೆಯಲ್ಲಿ ಕೆಸರಿಗೆ ಕಲ್ಲು ಮಾಡುವುದು ಅಂತ ಹೇಳ್ತೇವೆ. ಈ ಕೆಸರಿಗೆ ಕಲ್ಲು ಹಾಕುದು ಅಂತ ಹೇಳಿದ್ರೆ ಅರ್ಥ ಏನು? ಒಂದು ದೇವಾಲಯವನ್ನು ನಿರ್ಮಾಣ ಮಾಡಬೇಕು ಅಂತಂದರೆ ಅಗಿಬೇಕು, ನೀರು ಸಿಗುವಲ್ಲಿವರೆಗೆ ಅಗಿಬೇಕು. ಆ ನೀರು ಸಿಗುವಲ್ಲಿ ನಾವು ಶಿಲಾನ್ಯಾಸ ಮಾಡುವುದು. ಶಿಲಾನ್ಯಾಸ ಮಾಡಿದ ನಂತರ ಅದರಲ್ಲಿ ಬೇರೆ 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 ಬಂದು ನಾವು ಪಾಣಿಪೀಠದ ಅಡಿಯಲ್ಲಿ ನಪುಂಸಕ ಶಿಲೆ ಅಂತ ಬರ್ತದೆ. ನಪುಂಸಕ ಶಿಲೆ ಅಂತ ಹೇಳಿದ್ರೆ ಅದರಲ್ಲಿ ಪುರುಷತ್ವವಿಲ್ಲ, ಸ್ತ್ರೀತ್ವವಿಲ್ಲ, ನಪುಂಸಕ ಶಿಲೆ. ಅದಕ್ಕೆ ನವದ್ವಾರವನ್ನು ಮಾಡ್ತೇವೆ. ಆ ನವದ್ವಾರವನ್ನು ಮಾಡುವಾಗ ಏನಾಯ್ತು ಅಂತ ಹೇಳಿದ್ರೆ ಅಲ್ಲಿ ಸ್ತ್ರೀತ್ವದ ಉತ್ಪತ್ತಿ ಆಯಿತು. ಆ ಸ್ತ್ರೀತ್ವದ ಉತ್ಪತ್ತಿಯಾಗಿ ನಂತರ ಪಾಣಿಪೀಠ ಬಿಂಬ ಇಡುವಾಗಲೂ ಕೂಡ ಆ ಬಿಂಬದ ಪಾದ ನಪುಂಸಕ ಶಿಲೆಗೆ ತಾಗ್ತಾ ಇರ್ತದೆ. ಅಲ್ಲಿಂದ ಗರ್ಭಗೃಹದ ಸ್ತೂಪಿಕ. ಆಗ ಶಿಲೆಯಿಂದ ಶಿಲಾನ್ಯಾಸದಿಂದ ಹಿಡಿದುಕೊಂಡು ಮುಗುಳಿಯವರೆಗೆ ಒಂದು ಮತ್ತೆ ಸಂಬಂಧ ಇದೆ, ಅಭೇದ್ಯವಾಗಿರುವಂಥ ಸಂಬಂಧ ಇದೆ. ಆ ಸಂಬಂಧವನ್ನು ದೃಢೀಕರಿಸಲಿಕ್ಕೋಸ್ಕರವಾಗಿ ಯಾವ ರೀತಿ ಈ ಮತ್ತೆ ತಾಯಿಗೆ ಸಂಸ್ಕಾರ ಆಗ್ತದೋ ಅದೇ ರೀತಿಯ ಸಂಸ್ಕಾರವನ್ನು ಮಾಡುವಂಥದ್ದೇ ಬ್ರಹ್ಮಕಲಶ ಅಂತ ಹೇಳಿದ್ದೀನಿ. ಒಂದೊಂದು ದಿವಸದ ಪ್ರಕ್ರಿಯೆಗೂ ಕೂಡ ಆ ರೀತಿ ಸಾಧಾರಣವಾಗಿ 9 ದಿವಸ ಅತ್ಯಂತ ಮತ್ತೆ ಅಗತ್ಯ. ಒಂದು ನೂತನವಾಗಿರುವಂಥ ದೇವಾಲಯ ಆಗಿದ್ದರೆ 9 ದಿವಸದ ಬ್ರಹ್ಮಕಲಶ ಆಗಲೇಬೇಕು. ಯಾವ ರೀತಿ 9 ತಿಂಗಳು ಆ ಗರ್ಭಿಣಿಯಾಗಿ ಜನ್ಮ ಕೊಡಲಿಕ್ಕೆ ಆಗ್ತದ ಅದೇ ರೀತಿ 9 ದಿವಸ. ಈ 9 ದಿವಸ ಕೂಡ ಅದಕ್ಕೆ ಒಂದೊಂದು ದಿವಸವೂ ಕೂಡ ಈ ಮತ್ತೆ ಇದರ ವೃದ್ಧಿ ಆಗಲಿಕ್ಕೆ ಪೂರಕವಾಗಿರುವಂಥ ಪ್ರಕ್ರಿಯೆಗಳಿವೆ. ಆ ಪ್ರಕ್ರಿಯೆಗಳನ್ನು ಮಾಡಿಕೊಂಡು 9ನೇ ದಿವಸ ದೇವರಿಗೆ ಬ್ರಹ್ಮಕಲಶ ಮಾಡುವುದು. ಇನ್ನು ಕೆಲವು ಕಡೆ 6 ದಿವಸ ಕಾಣಬಹುದು. ಅದು ಮೊದಲೇ ಇರುವಂಥ ದೇವಾಲಯದಲ್ಲಿ ನಾವು ಬೇಕಾಗಿರುವಂಥ ಕೆಲವು ಜೀರ್ಣೋದ್ಧಾರ ಕರ್ಮಗಳನ್ನು ಮಾಡಿ ಅಷ್ಟಬಂಧ ಹೋಗಿರುವಂಥದ್ದನ್ನು ಜೋಡಿಸಲಿಕ್ಕೆ ಸಾನ್ನಿಧ್ಯ ವೃದ್ಧಿಗೆ ಆಗುವಾಗ 6 ದಿವಸ ಆಗುತ್ತದೆ. ಇನ್ನು ಪ್ರತಿಷ್ಠಾಪನೆ ಆದ ನಂತರ ಅಲ್ಲಿ ಅನೇಕ ರೀತಿಯ ದೋಷಗಳು ಬಂದರೆ ಏನು ಬರ್ಬೋದು. ದೇವಸ್ಥಾನದ ಗರ್ಭಗುಡಿಯೊಳಗೆ ಪರಸ್ಪರ ಯಾರೋ ಜಗಳ ಮಾಡಿ ಒಬ್ಬರನ್ನೊಬ್ಬರು ಕೊಲ್ತಾರೆ. ಅಂತ ಮಹಾಪಾತಕಗಳು ಅಂತ ಉಂಟು. ಆ ಮಹಾಪಾತಕಗಳು ನರದ ಕ್ಷೇತ್ರದಲ್ಲಿ ಶುದ್ಧಿ ಆಗಬೇಕಿದ್ದಾರೆ ಈ 9 ದಿವಸಕ್ಕೆ ಮತ್ತು 3 ದಿವಸ ಸೇರಿಸಬೇಕು. 12 ದಿವಸದ ಬ್ರಹ್ಮಕಲಶ ಆಗಬೇಕು. ಹಾಗೆ ಈ ಬ್ರಹ್ಮಕಲಶ ನಾನು ನಮ್ಮ ತಾಂತ್ರಿಕದ ವಿಚಾರದಲ್ಲಿ ಗೊತ್ತಿಲ್ಲದವರು ಏನೋ ಮಾತಾಡುವ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ. ಅದಕ್ಕೆಲ್ಲ ನಾನು ಉತ್ತರ ಕೊಡಲಿಕ್ಕೆ ತಯಾರಿಲ್ಲ. ಆದರೆ ನಾನು ಇವತ್ತು ನಮ್ಮ ಸಮಾಜದಲ್ಲಿ, ತಾಂತ್ರಿಕ ಸಮಾಜದಲ್ಲಿ ನಾನು ಕಲಿತಿರುವಂಥದ್ದು ಎಷ್ಟು ಅಂತ ಕೇಳಿದರೆ ನನಗೆ ಗೊತ್ತಿದೆ. ನಾನು 5 ಶತಮಾನ ಮಾತ್ರ ಕಲಿತಿರೋದು. ಇನ್ನು 95 ಶತಮಾನ ನಾನು ಕಲೀಲಿಕ್ಕೆ ಬಾಕಿ ಉಂಟು. ಈ 5 ಶತಮಾನ ಕಲಿತಿರುವಂಥ ನನ್ನ ಎದುರು
ಒಬ್ಬರು ತಾಂತ್ರಿಕದ ವಿಷಯದಲ್ಲಿ ಚರ್ಚೆಗೆ ಕೂತುಕೊಳ್ಳುತ್ತಾರೆ ಅಂತ ಹೇಳಿದ್ರೆ ನಿರಂತರ 365 ದಿವಸ ಅವ್ರ ಹತ್ರ ಚರ್ಚೆ ಮಾಡಲಿಕ್ಕೆ ಬೇಕಾಗಿರುವಂಥ ಸಂಗ್ರಹ ನನ್ನ ಹತ್ರ ಇದೆ. ಹಾಗಿದ್ದಾರಣ 5 ಶತಮಾನ ಗೊತ್ತಿರುವಂತ ಇಷ್ಟ ಆಗಿದ್ರೆ ಆ ತಾಂತ್ರಿಕ ಅಂತ ಹೇಳುವಂಥದ್ದು ಎಷ್ಟು ದೊಡ್ಡ ಸಂಪತ್ತಾಗಿದೆ. ಅದು ಸಮುದ್ರ. ಅದರ ಬ್ರಹ್ಮಕಲಶ ಅಂತ ಹೇಳುವಂಥದ್ದು ಅದು ಅತ್ಯಂತ ವ್ಯವಸ್ಥಿತವಾಗಿ ಅಂದರೆ ಪ್ರಾರಂಭದಿಂದ ಮೊದಲುಗೊಂಡು ಸಿಸ್ಟಮ್ಯಾಟಿಕ್ ಆಗಿ ಏನೇನು ಆಗಬೇಕು ಅದು ಚೈನ್ ಒಂದಾದರೆ ಮತ್ತೊಂದು ಹಾಗೆ ಹೋಗೋದು. ಹಾಗೆ ಹೋಗಿ 6ನೇ ದಿವಸಕ್ಕಾಗುವ ಪ್ರತಿಷ್ಠೆಗೆ ಮುಟ್ಟೋದು. 6ನೇ ದಿವಸ ಪ್ರತಿಷ್ಠೆ ಆದ ನಂತರ ನಾವು ಮತ್ತೆ ವಿಜ್ಞಾನ ಮತ್ತು ನಮ್ಮ ಧರ್ಮವನ್ನು ಜೋಡಿಸಿಕೊಂಡು ಹೋಗುವಾಗ ತಾಂತ್ರಿಕ ಅಂತ ಹೇಳುವಂಥ ಒಂದು ವಿಜ್ಞಾನವೇ, ಪ್ಯೂರ್ ಸೈನ್ಸ್. ನಾವು ಸಾಧಾರಣ ಆಪರೇಷನ್ ಆದ ನಂತರ ಆ ಪೇಷಂಟನ್ನು ಕೂಡಲೇ ಹೊರಗೆ ತರೋದಿಲ್ಲ. ಪೋಸ್ಟ್ ಆಪರೇಟಿವ್ ವಾರ್ಡ್ ಅಂತ ಸ್ವಲ್ಪ ಹೀಲ್ ಆಗ್ಲಿಕ್ಕೆ ಅಲ್ಲೇ ಇಡ್ತಾರೆ. ಅವರಿಗೆ ಯಾವುದೇ ರೀತಿ ಇನ್ಫೆಕ್ಷನ್ ಆಗಬಾರ್ದು. ಅವರ ಹತ್ರ ಯಾರು ಹೋಗುವಾಗಿಲ್ಲ. ಅವರ ಹತ್ರ ಯಾರು ನಿಯಮಬದ್ಧವಾಗಿ ಹೋಗ್ಬೋದು, ಅವರಿಗೆ ಮಾತ್ರ. ವಿಸಿಟರ್ಸ್ ಅಲೌಡ್ ಅಲ್ಲ. ತುಂಬಾ ಕೇರ್ ತಗೊಳ್ತಾರೆ. ದೇವರಿಗೂ ಉಂಟು. ಪ್ರತಿಷ್ಠೆ ಆಗಿ ಆವತ್ತು ಸಂಜೆ 6ನೇ ದಿವಸ ಸಂಜೆ ದೇವರ ಒಳಗೆ ಭದ್ರ ದೀಪಗಳನ್ನಿಟ್ಟು, ತುಪ್ಪದ ದೀಪ, ಎಳ್ಳೆಣ್ಣೆಯ ದೀಪ ಮತ್ತು ತೆಂಗಿನೆಣ್ಣೆಯ 3 ದೀಪಗಳನ್ನಿಟ್ಟು ಕವಾಟ ಬಂಧನ ಮಾಡ್ಲಿಕ್ಕೆ ಉಂಟು. ಮತ್ತೆ 3 ದಿವಸ ದೇವರಿಗೆ ಹೊರಗಿನಿಂದಲೇ ಪೂಜೆ, ಸೋಪಾನ ಪೂಜೆ ಅಂತ ಮಾಡ್ತಾರೆ. ಆಗ ಏನ್ ಹೇಳ್ತೇವೆ, ಈಗ ನಾನು ಈಗಿನ ಭಾಷೆಯಲ್ಲಿ ಹೇಳುವುದಾಗಿದ್ರೆ ಪ್ರತಿಷ್ಠೆ ಆಗುವಾಗ ದೇವರಿಗೆ ಒಂದು ಆಪರೇಷನ್ ಆಗಿರುತ್ತದೆ. ಅಂದ್ರೆ ಹಿಂದೆ ಆರಾಧನೆ ಮಾಡಿಕೊಂಡಿದ್ದಂಥ ಚೈತನ್ಯವೇ ಆಗಿದ್ರು ಕೂಡ ಅದನ್ನು ಸಂಪೂರ್ಣ 365ರಿಂದ 1ಕ್ಕೆ ತರೋದು ನಾವು. 365ರಿಂದ 1ಕ್ಕೆ ತಂದು ಮತ್ತೆ 1ರಿಂದ ಪುನಃ 365ಕ್ಕೆ ಕೊಂಡೋಗುದು. ಇದುವೇ ಪುನಃ ಒಂದು ಜನ್ಮ ಕೊಡುವುದು ದೇವರಿಗೆ. ಯಾರು ತಂತ್ರಿಗಳು ಪುನರ್ಭೂ ಅಂತ ಹೇಳುದು, ಅದಕ್ಕೆ ಪುನರ್ಜನ್ಮ ಅಂತ. ಆ ರೀತಿ ಆ 365 ದಿವಸದ ಪ್ರಕ್ರಿಯೆ ಅಂದ್ರೆ ಒಂದು ಆಪರೇಷನ್. ಅದು ಆ ಆಪರೇಷನ್ ಆದ ನಂತರ ಮತ್ತೆ ಸ್ವಲ್ಪ ಸಮಯ ಹೀಲಿಂಗ್ ಆಗಲಿಕ್ಕೆ ಬೇಕು. ಅದಕ್ಕೆ ಅದು ಪೋಸ್ಟ್ ಆಪರೇಟಿವ್ ವಾರ್ಡ್, ಗರ್ಭಗೃಹ ಪೋಸ್ಟ್ ಆಪರೇಟಿವ್ ವಾರ್ಡ್. ಅಲ್ಲಿ ಬಾಗಿಲು ಹಾಕಿ ಮತ್ತೆ ನಮ್ಮ ಘೃತ, ಈಗಿನ ಎಣ್ಣೆ ತುಪ್ಪವನ್ನು ನಾನು ಹೇಳುವುದಲ್ಲ, ಆದರೆ ದೇಶೀಯವಾಗಿ ಇರತಕ್ಕಂಥ ತುಪ್ಪ, ಎಣ್ಣೆ, ತೆಂಗಿನೆಣ್ಣೆ, ಇದರಿಂದ ಬರುವಂಥ ಹೊಗೆ ಅದು ನಮ್ಮ ಮತ್ತೆ ಆರೋಗ್ಯವನ್ನು ವೃದ್ಧಿ ಮಾಡ್ತದೆ. ಮಾನಸಿಕವಾಗಿರುವಂಥ ಚೈತನ್ಯವನ್ನು ಕೂಡ ವೃದ್ಧಿ ಮಾಡ್ತದೆ. ಅದಕ್ಕೋಸ್ಕರವಾಗಿ ಆ 3 ದೀಪಗಳನ್ನಿಟ್ಟು ಕವಾಟ ಬಂಧನ ಮಾಡೋದು. ಕವಾಟ ಬಂಧನ ಮಾಡಿ 3 ದಿವಸ ಹೊರಗಿನಿಂದ ನಾಳೆ ಈ ಪ್ರತಿಷ್ಠಾಪನೆ ಆಗಿರುವಂಥ ಚೈತನ್ಯಕ್ಕೆ ಯಾವುದೇ ರೀತಿಯ ಮತ್ತೆ ತೊಂದರೆಗಳು ಬರಬಾರ್ದು, ಆಗಬಾರ್ದು. ಅದಕ್ಕೋಸ್ಕರವಾಗಿರುವಂಥ ಒಂದು ರಕ್ಷಾ ಕವಚ ಅಂತ ಮತ್ತು 3 ದಿವಸ ಪ್ರಕ್ರಿಯೆ ಇರ್ತದೆ. 9ನೇ ದಿವಸ ಬಾಗಿಲು ತೆಗೆದು ದೇವರಿಗೆ ನಾವು ಮತ್ತೆ ದ್ರವ್ಯ ಕಲಶ ಅಂತ ಹೇಳ್ತೇವೆ. ಬ್ರಹ್ಮಕಲಶ ಅಂತ ಹೇಳಿದ್ರೆ ದ್ರವ್ಯ ಕಲಶ. ಬೇರೆ ಬೇರೆ ದ್ರವ್ಯಗಳು, ನಮ್ಮ ಔಷಧೀಯವಾಗಿರುವಂಥ ಬೇರೆ ಬೇರೆ ದ್ರವ್ಯಗಳನ್ನು ಹಾಕಿರುವಂಥ ಮೂಲಿಕೆಗಳನ್ನ ಹಾಕಿದ್ರು, ಅದನ್ನೆಲ್ಲ ಅಲ್ಲಿ ಧಾರೆ ಎರಿಯುವಂಥ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ದೇವರು ಪರಿಪೂರ್ಣ ತೃಪ್ತರಾಗ್ತಾರೆ. ಆ ದೇವರು ತೃಪ್ತರಾಗುವಾಗ ಏನಾಗ್ತದೆ, ಬಿಂಬ ಮತ್ತು ಪ್ರತಿಬಿಂಬ. ದೇವರು ಬಿಂಬ ಆಗಿದ್ರೆ ನಾವೆಲ್ಲ ಮನುಷ್ಯನ ಪ್ರತಿಬಿಂಬ. ಹಾಗೆ ದೇವರು ತೃಪ್ತರಾಗುವಾಗ ತನ್ನಿಂದ ತಾನೇ ಆ ಅನುಗ್ರಹ ನಮಗೆ ಒಂದು ನಾವು ಕೂಡ ತೃಪ್ತಿಯ ಜೀವನವನ್ನು ಮಾಡಲಿಕ್ಕೆ ಆಗ್ತದೆ. ಇದು ಇದರ ಸೈನ್ಸ್. ನಾವಿದನ್ನು ಸರಿಯಾಗಿ ಅಧ್ಯಯನ, ನಾನೀಗ ನಿಮ್ಮ ಹತ್ರ ಇದರ ಒಂದು ಮತ್ತೆ ಮೂಲ ವಿಚಾರಗಳನ್ನು ಹೇಳಬಹುದಷ್ಟೇ ಹೊರತು ನಾನು ಇದರ ವಿಚಾರವನ್ನು ವಿಸ್ತೃತವಾಗಿ ಹೇಳಿದರೆ ಅದು ಎಷ್ಟು ಗಂಟೆ ಇದ್ದರೂ ಸಾಲ. ಆದರೆ ಮೂಲ ಒಂದು ಬ್ರಹ್ಮಕಲಶ ಅಂತ ಹೇಳುವಂಥದ್ದು ಒಂದು ಸೈನ್ಸ್. ಪ್ರತಿ 12 ವರ್ಷಕ್ಕೊಮ್ಮೆ ಅಷ್ಟಬಂಧಕ್ಕೊಂದು ಆಯುಷ್ಯ ಇದೆ. ಅಷ್ಟಬಂಧಕ್ಕೆ 12 ವರ್ಷ ಆಯುಷ್ಯ. ಮತ್ತೆ ಈ ಮತ್ತೊಂದು ನಮ್ಮ ಧರ್ಮ ಏನು ಹೇಳ್ತದೆ ಅಂತ ಹೇಳಿದ್ರೆ, ಒಂದು ಸರಿಯಾಗಿ ಇರುವಂಥ ಮಂಡಲ, ನಮಗೆ ಪೂರ್ಣ ಮಂಡಲ ಅಂತ ಹೇಳಿದ್ರೆ 48 ದಿವಸ ಇದೆ. ಆದರೆ ಒಂದು ಮಂಡಲ ಅಂತ ಹೇಳಿದ್ರೆ 12. ಯಾಕಂದ್ರೆ ಜ್ಯೋತಿಷಾಸ್ತ್ರದಲ್ಲಿ ಎಲ್ಲ ಗ್ರಹರು ಕೂಡ ಒಂದೊಂದು ರಾಶಿಯಲ್ಲಿ ಎಷ್ಟೆಷ್ಟು ಸಮಯ ಇರ್ತಾರೆ ಅಂತ ಇದೆ. ಗುರು ಮತ್ತೆ ಸರ್ವೇಶ್ವರ ಕಾರಕ. ಜ್ಯೋತಿಷಾಸ್ತ್ರದಲ್ಲಿ ಎಲ್ಲ ಅದರಲ್ಲಿ ಪ್ರಾಥಮಿಕವಾಗಿರುವಂಥ ಸ್ಥಾನ ಇರುವುದು ಗುರುವಿಗೆ. ಆ ಗುರು ಒಂದು ರಾಶಿಯಿಂದ ಪ್ರದಕ್ಷಿಣೆ ಬಂದು ಅದೇ ರಾಶಿಗೆ ಬರಲಿಕ್ಕೆ ಸರಿಯಾಗಿ 12 ವರ್ಷ ಬೇಕು. ಆ 12 ವರ್ಷ ಆಗುವಾಗ ಈ ಅಷ್ಟಬಂಧದ ಶಕ್ತಿಯು ಜೀರ್ಣಿಸ್ತದೆ, ದೇವರ ಚೈತನ್ಯವೂ ಜೀರ್ಣಿಸ್ತದೆ. ಅಂದರೆ ದೇವರಲ್ಲಿ ಮತ್ತೆ ಪ್ರತಿಷ್ಠಾಪನೆ ಆದ ನಂತರ ಅಲ್ಲಿಗೆ ಯಾವುದೇ ರೀತಿಯ ಭಂಗ ಬರದ ರೀತಿಯಲ್ಲಿ ನಾವು ಕಾಪಾಡಿಕೊಂಡು ಬಂದರೆ ಆದೀತು. ಆದರೆ ಅದು ಆಗುವುದಿಲ್ಲ. ಭಕ್ತರು ಬರ್ತಾರೆ, ಮಾಡುವವರು ಕೂಡ 95 ಶತಮಾನ ಕರ್ತವ್ಯ ಮಾಡಿ 5 ಶತಮಾನ ಬಾಕಿ ಆದರೆ 5 ಶತಮಾನ ಕಡಿಮೆ ಆಯಿತು. ಇದೆಲ್ಲವನ್ನು ತುಂಬಿಸಲಿಕ್ಕೆ 12 ವರ್ಷ ಆಗುವಾಗ ಮತ್ತೊಮ್ಮೆ ನಾವು ಬ್ರಹ್ಮಕಲಶ ಮಾಡಬೇಕು. ಆ ಬ್ರಹ್ಮಕಲಶ ಮಾಡುವುದರ ಅದನ್ನು ಸರಿಯಾಗಿ ನಾವು ಯಾವುದು ಆಧ್ಯಾತ್ಮಿಕವಾಗಿ ಚಿಂತನೆ ಮಾಡಿದರೆ ಅದರ ಫಲಿತಾಂಶ ಏನು ಎಂಬುದು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ.
ಖಂಡಿತ. ನಾನು ನಮ್ಮ ಕ್ಷೇತ್ರದ ಒಂದು ಬ್ರಹ್ಮ ಕಲಶ ಆಗಬೇಕಾದ್ರೆ ಐ ವಿಟ್ನೆಸ್ ಆ ಕಲಶಾಭಿಷೇಕ ಏನು ಮಾಡ್ತಾರೆ ಅದು ನಮಗೆ ತಡ್ಕೊಳಿಕ್ ಆಗೋದಿಲ್ಲ. ಅಷ್ಟು ಎನರ್ಜಿ ಗೊತ್ತಾಗತ್ತೆ ನಮಗೆ. ಆ ಕಲಶ ಆಗಬೇಕಾದ್ರೆ ಆ ಲಿಂಗದಿಂದ ಬರ್ತಾ ಇದ್ದಂತಹ ಒಂದು ಚೈತನ್ಯ ತುಂಬಾನೇ ಖುಷಿ ಕೊಟ್ಟಿತ್ತು. ಐ ಥಿಂಕ್ ನಾನು ಪುಣ್ಯ ಮಾಡಿದ್ದೆ ಅನ್ನಿಸ್ತಿದ್ದನ್ನು ಇಷ್ಟು ಎದುರಲ್ಲಿ ಇಷ್ಟು ಚೆನ್ನಾಗಿ ಅದನ್ನು ವಿಟ್ನೆಸ್ ಮಾಡ್ಲಿಕ್ಕೆ ಸಿಕ್ಕಿತ್ತು. ಐ ಥಿಂಕ್ ಈ ನಾಲೆಡ್ಜಲ್ಲಿ ಇಷ್ಟೆಲ್ಲ ಅವೇರ್ನೆಸ್ ಇರಲಿಲ್ಲ ಅವಾಗ. ಸೊ ಇಷ್ಟು ಸೈನ್ಸ್ ಇದೆ ಇದರ ಹಿಂದೆ ಅಂತ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಹಾಗೆಯೇ ತಂತ್ರಿಗಳೇ, ಈಗ ಒಂದು ಬ್ರಹ್ಮಕಲಶ ಆದಾಗ ಇಡೀ ಊರಿಗೆ ಅದರದ್ದು ಶಕ್ತಿ ಏನು ಊರಿನವರಿಗೆಲ್ಲ ಒಳ್ಳೇದಾಗತ್ತೆ ಅಂತ ಆ ಒಂದು ಸೈನ್ಸ್ ಹೇಗೆ ವರ್ಕ್ ಆಗುತ್ತೆ? ಅಲ್ಲ, ಅದು ಊರಿಗೆ ಒಳ್ಳೇದಾಗ್ಲಿಕ್ಕೆ ಇರುವಂಥ ಕಾರಣ ಏನಂದರೆ ಯದ್ಭಾವಂ ತದ್ಭವತಿ ಅಂತ. ನನ್ನ ಮನಸ್ಸು ಯಾವ ರೀತಿ ಸಂಕಲ್ಪ ಮಾಡ್ತದೆ ಅದೇ ರೀತಿ ಇರ್ತದೆ ಪ್ರಪಂಚ. ಹಾಗೆ ನಾವು ಒಂದು ದೇವಾಲಯಕ್ಕೆ ಹೋಗುವಂಥ ಸಂದರ್ಭದಲ್ಲಿ ನಮಗೆ ನೀನು ದೇವಸ್ಥಾನಕ್ಕೆ ಹೋದ್ಯಾ? ಹೌದು ಹೋದೆ. ದೇವರನ್ನು ನೋಡಿದ್ಯಾ? ನೋಡಿದೆ ಅಂತ ಹೇಳ್ತೇವೆ ನಾವು. ಪ್ರಶ್ನೆ ಮಾಡುವವ್ರ ಹತ್ರ ಒಂದು ಕುಹಕದ ಪ್ರಶ್ನೆ ಉಂಟು ಅಂತಾದರೆ ಅವರು ಕೂಡಲೇ ಕೇಳ್ತಾರೆ, ಅಲ್ಲಿ ಎಂತ ಉಂಟು ಮಾರಾಯ, ಅಲ್ಲಿ ಒಂದು ಕಲ್ಲಲ್ಲೋ ಇರೋದು ಅಂತ ಹೇಳ್ತಾರೆ. ಸಾಧಾರಣ ನಾವು ನೋಡಿದ್ರು ಅಷ್ಟೇ. ಈಗ ಬಾಕಿ ಇರುವಂಥ ದೇವರು ವಿಷ್ಣು ಮತ್ತು ದುರ್ಗೆ ಅಂಥ ದೇವಾಲಯದಲ್ಲಿ ಹೋದರೆ ಆ ದೇವರೊಂದು ಮೂರ್ತಿ ಆದರೂ ಇರ್ತದೆ ಅಲ್ಲಿ ಶಿಲಾಮಯವಾಗಿರುವಂಥದ್ದು. ಶಿವ ದೇವಸ್ಥಾನಕ್ಕೆ ಹೋದರೆ ಒಂದು ಲಿಂಗ ಇರುವುದು, ಅದೊಂದು ಕಲ್ಲಿನ ಹಾಗೆ ಕಾಣ್ತದೆ ನಮಗೆ, ಒಂದು ಕಲ್ಲು. ಆ ಕಲ್ಲಿನಲ್ಲಿ ಏನುಂಟು ಅಂತ ಹೇಳೋ ಪ್ರಶ್ನೆಯನ್ನು ಹಾಕೋರಿದ್ದಾರೆ. ಆ ಕಲ್ಲಿನಲ್ಲಿ ಏನು ಉಂಟು ಅಂತ ಹೇಳಿ ಪ್ರಶ್ನೆ ಹಾಕೋದ್ರೆ ಅದು ಕಲ್ಲೇ ಆಗಿರ್ತದೆ. ಆದರೆ ಅಲ್ಲಿ ಒಂದು ದೈವಿಕವಾಗಿರುವಂಥ ಚೈತನ್ಯ ಉಂಟು ಅಂತ ಸಂಕಲ್ಪ ಮಾಡುವ ನಮ್ಮ ಮನಸ್ಸಲ್ಲಿ ಆ ಭಕ್ತಿ ಉಂಟು ಅಂತಾದರೆ ಆ ಭಕ್ತಿಗೆ ಪೂರಕವಾಗಿರುವಂಥ ಮತ್ತೆ ಅನುಗ್ರಹ ಅಲ್ಲಿಂದ ಬಂದೇ ಬರ್ತದೆ. ಅದು ಖಂಡಿತ. ದೇವರನ್ನ ಯಾಕೆ ಆರಾಧನೆ ಮಾಡಿಕೊಂಡು ಬರಬೇಕು ಅಂತ ಹೇಳಿದರೆ ಮತ್ತೆ ಶಾಸ್ತ್ರ ಹೇಳಿತು, ಕಾಲೇ ವರ್ಷತು ಪರ್ಜನ್ಯ ಪೃಥ್ವಿ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತ ಸಜ್ಜನ ಸಂತು ನಿರ್ಭಯ. ಕಾಲೇ ವರ್ಷತು ಪರ್ಜನ್ಯ, ಸಮಯ ಸಮಯಕ್ಕೆ ಮಳೆ ಬರಬೇಕು, ಕಾಲ ಕಾಲಕ್ಕೆ ಮಳೆ ಬರಬೇಕು. ಕಾಲೇ ವರ್ಷತು ಪರ್ಜನ್ಯ. ಮತ್ತು ಸಜ್ಜನರು ಯಾವತ್ತೂ ಕೂಡ ಧೈರ್ಯದಿಂದ ಜೀವಿಸಬೇಕು, ಅವರಿಗೆ ಯಾವುದೇ ರೀತಿಯ ಭಯ ಇರಬಾರ್ದು. ಸಜ್ಜನರು ಅಂದರೆ ಅವರು ಯಾವತ್ತೂ ಕೂಡ ಒಳಿತಿಗೋಸ್ಕರವಾಗಿ ಚಿಂತನೆ ಮಾಡುವವರು. ಅವ್ರ ಥರ ಕೆಟ್ಟ ಚಿಂತನೆಗಳಿರುವುದಿಲ್ಲ. ಅವರಲ್ಲಿ ಕೆಟ್ಟ ಶಕ್ತಿ ಬರುವಾಗ ಅವರಿಗೆ ಅದನ್ನು ಎದುರಿಸಲಿಕ್ಕೂ ಸಾಧ್ಯ ಇಲ್ಲ. ಸಜ್ಜನರ ಮೌನ ಯಾವತ್ತಿದ್ರು ಕೆಟ್ಟ. ಹೌದು. ಹಾಗೆ ಅಂತ ಸಜ್ಜನರಿಗೆ ಯಾವತ್ತೂ ಕೂಡ ಭಯ ಬರಬಾರ್ದು. ದೇಶ ಯಾವತ್ತೂ ಕೂಡ ಕ್ಷೋಭೆಗೊಳಗಾಗಬಾರ್ದು. ದೇಶದಲ್ಲಿ ಕ್ಷೋಭೆ ಅಂದರೆ ಪ್ರಳಯ, ಅಥವಾ ಇನ್ನು ನಮ್ಮ ಕೇರಳದಲ್ಲೆಲ್ಲ ಬರ್ತದೆ ಯಾವುದಂದ್ರೆ ಮಣ್ಣು ಗುಡ್ಡ ಜರಿದು ಬೀಳುವುದು, ನೆರೆ ಬರುವುದು, ಮತ್ತೆ ಅನ್ನಕ್ಕೆ ಗತಿ ಇಲ್ಲದೆ ಆಗುವಂಥದ್ದು. ಇಂಥದ್ದೆಲ್ಲ ಬರಬಾರ್ದು ಅಂತ ಆಗಿದ್ರೆ ಏನಾಗಬೇಕು? ಇಲ್ಲಿ ನಿರಂತರವಾಗಿ ಚೈತನ್ಯ ತುಂಬುತ್ತಾ ಇರಬೇಕು, ಅದಕ್ಕೋಸ್ಕರವಾಗಿ ನಾವು ಈ ನಮ್ಮ ಪೂರ್ವಿಕರು ಬೋಧಿಸಿಕೊಟ್ಟ ರೀತಿಯಲ್ಲಿ ದೈವಿಕವಾಗಿರುವಂಥ ಆರಾಧನೆಯನ್ನು ಮಾಡೋದು. ವೇದ ಕಾಲದಲ್ಲಿ ಮೂರ್ತಿ ಆರಾಧನೆ ಇಲ್ಲ ಇತ್ತು. ಒಂದು ವೇಳೆ ಈ ಮೂರ್ತಿ ಆರಾಧನೆಗೆ ಒಂದು ಪೂರ್ಣ ರೂಪವನ್ನು ಕೊಟ್ಟವರು ಯಾರು ಅಂತ ಹೇಳಿದ್ರೆ ಪರಶುರಾಮರು ಅದಕ್ಕೆ ಒಂದು ರೂಪವನ್ನು ಕೊಟ್ಟದ್ದು. ಪರಶುರಾಮರ ರೂಪವನ್ನು ಕೊಟ್ಟು ಮೂರ್ತಿ ಆರಾಧನೆ ಮಾಡಲಿಕ್ಕೆ ಇರುವಂಥ ಅವಕಾಶವನ್ನು ಮಾಡಿಕೊಟ್ಟದ್ದು. ಮತ್ತೆ ಭವಿಷ್ಯತ್ತಿನ ಹಿಂದೂ ಸಮಾಜ ಹೇಗಿರ್ಬೋದು ಎಂಬುದನ್ನು ಅರ್ಥವಿಸಿಕೊಂಡಂಥ ನಮ್ಮ ಹಿರಿಯರು, ಅವರು ಒಂದು ಕಾಲಘಟ್ಟದಲ್ಲಿ ಇನ್ನು ನಮ್ಮ ರೀತಿಯಲ್ಲಿ ದೇವರನ್ನು ಒಲಿಸಿಕೊಳ್ಳಿಕ್ಕೆ ಇವರಿಗೆ ಆಗುವುದಿಲ್ಲ. ಇವರಿಗೆ ಅಮೂರ್ತವಾಗಿರುವಂಥ ಚೈತನ್ಯವನ್ನು ಒಲಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಮೂರ್ತವಾಗಿರುವಂಥ ಚೈತನ್ಯ ಅಂತ ಹೇಳಿದ್ರೆ ಯಾವುದು ಅಂತ ಹೇಳಿದ್ರೆ ದೇವರಿದ್ದಾರೆ ಅಂತೇಳಿ ಕಲ್ಪನೆ ಮಾಡೋದು, ಆ ದೇವರೊಟ್ಟಿಗೆ ನಾವು ಸಂಪರ್ಕ ಮಾಡೋದು. ಅದನ್ನು ಇವತ್ತಿನ ಮಕ್ಕಳಿಗೆ ಹೇಳಿದ್ರೆ ಎಂಥದ್ದು ಸಂಪರ್ಕ ಮಾಡೋದು ಅಂತ ಹೇಳೋ ಪ್ರಶ್ನೆ ಬಂದಿತ್ತು. ಅದನ್ನು ಅವರು ಕಣ್ಣಾರೆ ಕಂಡ್ರೆ ಮಾತ್ರ ನಂಬುವಂಥದ್ದು. ಆಗ ಅಮೂರ್ತವಾಗಿರುವಂಥದ್ದು ಒಪ್ಪಿಕೊಳ್ಳುವುದಿಲ್ಲ ಅಂತ ಆಗುವಾಗ ಅದಕ್ಕೆ ಮೂರ್ತ ರೂಪವನ್ನು ಕೊಟ್ಟರು, ಮೂರ್ತಿಯ ರೂಪವನ್ನು ಕೊಟ್ಟರು. ನಂಬಲಿಕ್ಕೆ ಬೇಕು. ಇವತ್ತಿಗೆ ನಾವು ದೇವರ ಮೂರ್ತಿ ಉಂಟು, ಅಥವಾ ಒಂದು ಪೂಜೆ ಆಗ್ತಾ ಇರೋದ್ರೆ ಅಲ್ಲಿ ಆ ಪೂಜೆ ಆಗ್ತಾ ಉಂಟು, ಒಂದು ಹೋಮ ಆಗ್ತಾ ಉಂಟು ಅಂದರೆ ಅಲ್ಲಿ ಹೋಮ ಆಗ್ತಾ ಉಂಟು, ನಾವು ಅಲ್ಲಿ ಹೋಗಿ ಕೈ ಮುಗಿತೇವೆ. ಈ ರೀತಿಯ ರೂಪವನ್ನು ಕೊಟ್ಟರು ನಮ್ಮ ಪೂರ್ವಿಕರು. ಆ ರೂಪವನ್ನು ಕೊಟ್ಟು ಅದನ್ನು ಆರಾಧನೆ ಮಾಡಿಕೊಂಡು ಬರಲಿಕ್ಕಿರುವಂಥ ವ್ಯವಸ್ಥೆಯನ್ನು ಮಾಡಿದರು. ಏನು ಈಗ ಅನುಗ್ರಹ ಬರ್ತದೋ ಇಲ್ವೋ ಅಂತ ಹೇಳುವಂಥದ್ದು. ಅನುಗ್ರಹ ಬರ್ತದೆ ಎಂಬುದಕ್ಕೆ ನಾವು ಕೆಲವು ನಿದರ್ಶನಗಳು ತೆಗಿಬೇಕು. ನಾನು ಒಂದೇ ಒಂದು ಉದಾಹರಣೆ ಕೊಡ್ತಾ ಇದ್ದೇನೆ. ನಮ್ಮ ತೊಕ್ಕೊಟ್ಟಿನ ಸಮೀಪ, ಮಂಗಳೂರು ತೊಕ್ಕೊಟ್ಟಿನ ಸಮೀಪ ಈಗ ನಮ್ಮ ಮಾರುತಿ ಭಾರತ್ನವರ ಒಂದು ಶೋರೂಮ್ ಇದೆ. ಆ ಶೋರೂಮಿನ ಹಿಂದುಗಡೆ ಒಂದು ಹೊಸದಾಗಿರುವಂಥ ಕ್ಷೇತ್ರ. ಅದು 2010ರಲ್ಲಿ ಬ್ರಹ್ಮಕಲಶ ಅಂತ. 2010ರಲ್ಲಿ ನಾನೇ ಪ್ರತಿಷ್ಠಾಪನೆ ಮಾಡಿದ ದೇವಸ್ಥಾನ ಅದು. ಅದಕ್ಕಿಂತ ಹಿಂದೆ ಅಲ್ಲಿ ದೇವಾಲಯವೇ ಇಲ್ಲ. ಆದರೆ ಆ ಊರಿನಲ್ಲಿ ನಿರಂತರ ಸಂಕಷ್ಟಗಳು, ಸಮಸ್ಯೆಗಳು, ಅನಾರೋಗ್ಯ, ವಿದ್ಯಾಭ್ಯಾಸ ಆದವರಿಗೆ ಉದ್ಯೋಗ ಸಿಗುವುದಿಲ್ಲ, ಪ್ರಾಯಕ್ಕೆ ಬಂದಂಥ ಹೆಣ್ಣು ಮಕ್ಕಳಿಗೆ ಮದುವೆ ಆಗುವುದಿಲ್ಲ. ಕೊನೆ ಪಕ್ಷ ಎಲ್ಲಿವರೆಗೆ ಅಂದರೆ ಇದೇ ಭಾರತ್ ಶೋರೂಮಿನ ಎದುರುಗಡೆ ಆ ಹೈವೇಯಲ್ಲಿ ಪ್ರತಿ ದಿವಸ ಕೂಡ ಆಕ್ಸಿಡೆಂಟ್ ಇಂಥದ್ದೆಲ್ಲ ಆಗ್ತಾ ಇತ್ತು.
ನಂತರ ಅಲ್ಲಿ ಎಲ್ಲರಿಗೂ ಸಮಸ್ಯೆ ಕಾಣ್ತಾ ಇತ್ತು. ಅವರೆಲ್ಲರೂ ಸೇರಿ ಜ್ಯೋತಿಷ್ಶಾಸ್ತ್ರದ ಮುಖಾಂತರ ಚಿಂತನೆ ಮಾಡಿ ಆಗುವಾಗ ಅಲ್ಲಿ ಪೂರ್ವಿಕವಾಗಿ ಉಪಾಸನೆ ಆಗ್ತಾ ಇದ್ದಂಥ ಒಂದು ದೇವಿಯ ಚೈತನ್ಯ ಉಂಟು ಅಂತ ಆಯಿತು. ಅದನ್ನು ಪ್ರತಿಷ್ಠಾಪನೆ ಮಾಡಿದರೆ ಈ ಊರಿಗೆ ಮಂಗಲ ಆಗ್ತದೆ ಅಂತ. ಹಾಗೆ ಅಲ್ಲಿ ದೇವಾಲಯ ನಿರ್ಮಾಣ ಆಯಿತು, ದೇವರ ಪ್ರತಿಷ್ಠಾಪನೆ ಆಯಿತು. ಪ್ರತಿಷ್ಠಾಪನೆಯಾಗಿ ಬ್ರಹ್ಮಕಲಶ ಆಯಿತು. ಈಗ 2026 ಫೆಬ್ರವರಿ ತಿಂಗಳಲ್ಲಿ 2ನೇ ಬ್ರಹ್ಮಕಲಶ ನಾನೇ ಮಾಡ್ತಾ ಇದ್ದೇನೆ. ಅಲ್ಲಿ ಆದ ಬದಲಾವಣೆ ಏನು? ಈಗ ಪ್ರತಿ ವರ್ಷ ಅಲ್ಲಿಯ ಜಾತ್ರೋತ್ಸವದ ಸಂದರ್ಭದಲ್ಲಿ ಅತಿ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿನಿಯರಿಗೆ ಅವರು ಜಾತ್ರೋತ್ಸವ ಸಂದರ್ಭದಲ್ಲಿ ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಆ ಪರಿಸರದಲ್ಲಿ ಇರುವ ಸುಮಾರು 10-25 ವಿದ್ಯಾರ್ಥಿನಿಯರು ಇರ್ತಾರೆ. ಎಲ್ಲರೂ ಕೂಡ ಆ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ. ಅವರೇ ಹೇಳ್ತಾರೆ, ಪ್ರಾಯಕ್ಕೆ ಒಂದು ಹೆಣ್ಣು ಮಕ್ಕಳಿಗೆ ಮದುವೆ ಆಯಿತು, ಕಲಿತು ಬಂದವರಿಗೆ ಒಳ್ಳೊಳ್ಳೆ ಉದ್ಯೋಗ ಸಿಕ್ಕಿತ್ತು, ಆರ್ಥಿಕವಾಗಿ ಎಲ್ಲರೂ ಕೂಡ ಸಂಪನ್ನರಾದರು. ಯಾವಾಗ ಈ ದೇವರ ಪ್ರತಿಷ್ಠೆ ಆಯಿತು ಅದರ ನಂತರ ಆ ಭಾರತ ಶೋರೂಮಿನ ಎದುರುಗಡೆ ಇಲ್ಲಿಯವರೆಗೆ ಒಂದೇ ಒಂದು ಆಕ್ಸಿಡೆಂಟ್ ಆಗಲ್ಲ. ಆಗ ನಂಬದೇ ಇರುವವರಿಗೆ ಉದಾಹರಣೆ ನಂಬಲಿಕ್ಕೆ ಇದು. ಹಾಗೆ ಯಾರು ಅಲ್ಲಿ ನಂಬುತ್ತಾರೋ ಅವರ ಆಂತರಿಕವಾಗಿರುವಂಥ ಪರಿಶುದ್ಧವಾಗಿರುವಂಥ ಪ್ರಾರ್ಥನೆ ಏನಿದೆ, ಆ ಪ್ರಾರ್ಥನೆ ಅಲ್ಲಿಂದ ಬರ್ತದೆ ಅಂತ ಹೇಳಿದರೆ ಇಷ್ಟೇ ವಿಷಯ ಅಂತ. ನಾನು ಆಗ ಹೇಳಿದ ರೀತಿಯಲ್ಲಿ ನಮ್ಮಲ್ಲಿ ನೆಗೆಟಿವ್ ಥಿಂಕಿಂಗ್ಗಳು ಜಾಸ್ತಿ. ನಾವು ಒಂದು ಒಳ್ಳೆಯದು ಮತ್ತೊಂದು ಕೆಟ್ಟದ್ದಿದ್ದರೆ ನಾವು ಎಲ್ಲರೂ ಕೂಡ ಗಮನಿಸೋದು ಕೆಟ್ಟದ್ದನ್ನು ಮಾತ್ರ. ಫಸ್ಟ್ ಫೋಕಸ್ ಅಲ್ಲಿಗೆ ಅದು ಬಂದರೆ ನನಗೆ ಏನಾದರೂ ಆದೀತು, ಆಗ ಅದು ಬರದಿರ್ಲಿಕ್ಕೆ ನಾನು ಏನು ಮಾಡಬೇಕು ಅಂತ ಭಯವನ್ನ. ಅದಕ್ಕೆ ಬದಲಾಗಿ ನಮ್ಮ ಸಮೀಪದಲ್ಲಿ ಒಳ್ಳೆಯದಿದೆ ಅಂತ ಆದರೆ ಆ ಒಳ್ಳೆಯದನ್ನು ನಿರಂತರವಾಗಿ ಅಪ್ಪಿ ಹಿಡ್ಕೊಂಡ್ರೆ ಆ ಕೆಟ್ಟದ್ದು ಹತ್ರವೇ ಬರುವುದಿಲ್ಲ, ಅದು ಯಾವತ್ತೂ ಬರಲಿಕ್ಕೆ ಇಲ್ಲ. ನಮ್ಮ ದೃಷ್ಟಿ ಹೋಗುವಂಥದ್ದು ಕೆಟ್ಟಲ್ಲಿಗೆ ಮಾತ್ರ. ಇವತ್ತು ನಾವು ಕೂಡ ಒಂದು ಊರಿನಲ್ಲಿ ದೇವಾಲಯದ ಜೀರ್ಣೋದ್ಧಾರ ಆಗುವುದು ಅವರಿಗೆ ಬೇಕಾದಷ್ಟು ಸಂಕಷ್ಟ ಬಂದಾಗುವಾಗ ಆಗ ನಮಗೂ ಕೂಡ ದೇವರಲ್ಲಿ ಭಯಂಕರ ಭಕ್ತಿ ಬರುವುದು ಯಾವಾಗ? ನಮಗೆ ನಿರಂತರವಾಗಿ ಕಷ್ಟಗಳು ಬರುವಾಗ, ನಮಗೆ ಜೀವನದಲ್ಲಿ ಮೇಲೆ ಏಳಲಿಕ್ಕೆ ಆಗುವುದಿಲ್ಲ ಅಂತ ಹೇಳುವಾಗ. ಇನ್ನು ಆ ದೇವರಲ್ಲಿ ನಿರಂತರವಾಗಿ ಭಕ್ತಿ ಇಟ್ಟವರಿಗೆ ಎಲ್ಲವೂ ಒಂದೇ. ಥ್ಯಾಂಕ್ಸ್ ಗಿವಿಂಗ್ ಅಂತ ಹೇಳ್ತಾ ಇರ್ತೇವೆ. ಟೆಂಪಲ್ ಅಲ್ಲಿ ಪ್ರೇಯರ್ ಮಾಡುವಾಗ ಹೊಸದಾಗಿ ಅಪ್ಲಿಕೇಶನ್ ಏನು ಇಲ್ಲ, ಇಷ್ಟವರೆಗೆ ನೋಡಿ ನಡೆಸ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ ಯು ಅಂತ ಅಷ್ಟೇ. ಅದು ಯಾರೇ ಆದ್ರೆ ಈಗ ನಾನು ಮತ್ತೆ ಆ ವೃತ್ತಿ ಕ್ಷೇತ್ರದಲ್ಲಿ ಇದ್ದುಕೊಂಡು ಒಂದು ವೇಳೆ ನಾನು ನಿಮ್ಮ ಹತ್ರ ಮುಕ್ತವಾಗಿ ಹೇಳುವುದಿದ್ರೆ, ಒಂದು ತಾಂತ್ರಿಕ ಪರಂಪರೆಯಲ್ಲಿ, ಈಗ ನಮ್ಮ ಕೇರಳದಲ್ಲಿ ಇರುವಂತ ತಾಂತ್ರಿಕ ಪರಂಪರೆಯಲ್ಲಿ ಅತಿ ಹೆಚ್ಚು ಸಮಾಜದ ಪ್ರೀತಿಗೆ ಪಾತ್ರರಾದ ವ್ಯಕ್ತಿಯು ನಾನೇ. ಅದೇ ರೀತಿ ಅತಿ ಹೆಚ್ಚು ಮತ್ತೆ ಟೀಕೆಗೊಳಗಾಗಿರುವವರು ಕೂಡ ನಾನೇ. ಆದರೆ ನಾನು ನನ್ನನ್ನು ಪ್ರೀತಿಸುವವರ ಸಂಖ್ಯೆ ಹೆಚ್ಚಾಗುವಾಗಲೂ ಕೂಡ ಎತ್ತರಕ್ಕೆ ಇರಲಿಲ್ಲ. ಅದೇ ರೀತಿ ನನ್ನನ್ನು ನಿರಂತರವಾಗಿ ಟೀಕಿಸುವವರ ಮಧ್ಯೆಯೂ ಕೂಡ ನಾನು ಈಗಲೂ ಕೂಡ ನನ್ನನ್ನು ಟೀಕಿಸಿದ್ದಾರೆ ಅಂತ ಹೇಳುವಾಗಲೂ ಕೂಡ ನಾನು ನೆಗಾಡಿಕೊಂಡೇ ಸ್ವೀಕಾರ ಮಾಡ್ತೇನೆ. ನನ್ನನ್ನು ಪ್ರೀತಿಸುವವರಿದ್ದಾರೆ ಅಂತ ಆದರೂ ಕೂಡ ನೆಗಾಡಿಕೊಂಡೇ ಸ್ವೀಕಾರ ಮಾಡ್ತೇನೆ. ಯಾಕೆಂದರೆ ನನಗೆ ಗೊತ್ತಿದೆ ನಾನು ಹೇಗೆ ಜೀವಿಸಬೇಕು ಅಂತ. ನ್ಯೂಟ್ರಲ್ ಆಗಿ ನಾನು ಇವತ್ತಿಗೂ ಕೂಡ ಹೇಳ್ತಾ ಇರುವಂಥದ್ದು, ನಾನು ಹುಟ್ಟಿರುವಂಥ ಮಣ್ಣು ನನಗೆ ಒಂದು ಶ್ರೇಷ್ಠವಾಗಿರುವಂಥ ಜನ್ಮವನ್ನು ಕೊಟ್ಟಿದೆ. ನಾನು ಇವತ್ತು ಮಾಡ್ತಾ ಇರುವಂಥ ಕರ್ತವ್ಯ ಎಲ್ಲವೂ ಕೂಡ ಅದರ ಹಿಂದಿನ ಪುಟವನ್ನು ಕೂಡ ಗಮನಿಸ್ತಾ ಇದ್ದೇನೆ. ನಾನು ಹುಟ್ಟಿರುವಂಥದ್ದು ಕುಂಟಾರ್ನಲ್ಲಿ. ಆ ಕುಂಟಾರ ಎಂಬುದು ಇರುವುದು ಭಾರತದಲ್ಲಿ. ಭಾರತದ ಮರ್ಮ ಯಾವುದು ಅಂತ ಹೇಳಿದ್ರೆ ಹಿಂದೂ ಧರ್ಮ. ಆ ಹಿಂದೂ ಧರ್ಮ ಎಂಬ ಒಂದು ಸಂಪದ್ಭರಿತವಾಗಿರುವಂಥ ಧರ್ಮದಲ್ಲಿ ನನಗೆ ಹುಟ್ಟಲಿಕ್ಕೆ ಅವಕಾಶ ಕೊಟ್ಟಿರುವಾಗ ನಾನು ಸಾಯುವುದಕ್ಕಿಂತ ಮುಂಚಿತವಾಗಿ ಆ ಧರ್ಮಕ್ಕೆ ಏನಾದರೂ ಸಮರ್ಪಣೆ ಮಾಡಬೇಡ, ಅದಕ್ಕೋಸ್ಕರವಾಗಿ ನಾನು ಮಾಡ್ತಾ ಇದ್ದೇನೆ. ಆದ ಕಾರಣ ಮತ್ತು ಜೀವನದಲ್ಲಿ ಏರಿಳಿತಗಳು ಸಹಜವಾಗಿರುವಂಥದ್ದು, ಸುಖ ಕಷ್ಟಗಳು ಸಹಜವಾಗಿರುವಂಥದ್ದು. ಅಲ್ಲಿ ಎಲ್ಲಿಯೂ ಕೂಡ ನಮ್ಮ ಹಿರಿಯರು ಹೇಳ್ತಾರೆ, 6ಕ್ಕೆ ಏರದೆ 3ಕ್ಕೆ ಇಳಿದಿರುವಂಥ ಜೀವನ. ಆ ಜೀವನ ಮಾಡಲಿಕ್ಕೆ ಇರುವಂಥ ಶಕ್ತಿ ಬರಬೇಕು ಅಂತಾದರೆ ಅದು ಖಂಡಿತ ದೇವರೇ ಒದಗಿಸಿಕೊಡುವಂಥದ್ದು. ಒಂದು ಗ್ರಾಮದಲ್ಲಿ ಆ ದೇವರ ಮತ್ತು ಪ್ರತಿಷ್ಠೆಯಾಗಿ ಬ್ರಹ್ಮಕಲಶ ಆಗುವಾಗ ಏನಾಗ್ತದೆ ಅಂದರೆ ಆ ಗ್ರಾಮಸ್ಥರಿಗೆ ಸುಭಿಕ್ಷ ಆಗ್ತದೆ ಅಂತ ಹೇಳೋದು ಅದಕ್ಕೋಸ್ಕರವಾಗಿ. ಓಕೆ. ಹಾಗೆ ತಂತ್ರಿಗಳೇ, ಈ ತಂತ್ರವಿದ್ಯೆ, ಮಂತ್ರವಾದ ಹಾಗೆ ಜ್ಯೋತಿಷ್ಯ, ಇದು 3 ಇಂಟರ್ ರಿಲೇಟೆಡ್ ಟಾಪಿಕ್ಸ್. ಈಗ ನಾವು ಒಂದೊಂದಾಗಿ ಗಮನಿಸ್ತಾ ಹೋದ್ರೆ, ಈ ತಂತ್ರ ಅಂತ ಹೇಳುವಾಗ ತಂತ್ರಕ್ಕೆ ಬೇರೆ ಬೇರೆ ಅರ್ಥ ಇದೆ. ಈಗ ಒಬ್ಬ ಕುತಂತ್ರ ಮಾಡ್ತಿದ್ದಾನೆ ಅಂದ್ರೆ ಅದು ಒಂದು ರೀತಿಯ ತಂತ್ರ. ಈಗ ನೀವು ಉಪಯೋಗ ಮಾಡುವಂತಹ, ನೀವು ನಿಮ್ಮ ಡೈಲಿ ಜೀವನದಲ್ಲಿ ಅಪ್ಲೈ ಮಾಡುವಂತಹ ತಂತ್ರವಿದ್ಯೆ, ಆ ತಾಂತ್ರಿಕ ಪ್ರತಿಷ್ಠಾಪನೆ ಕ್ರಿಯೆಗಳಿರಬಹುದು. ಸೊ ಈ ತಾಂತ್ರಿಕ ವಿದ್ಯೆಯ ಬಗ್ಗೆ ನಮಗೆ ತಿಳಿಸ್ಕೊಡಿ. ಹೇಗೆ? ಅದು ಈಗ ಅದಕ್ಕೆ ಬಹಳ ಸುಲಭವಾಗಿರೋದು ಉತ್ತರ ಯಾವುದೆಂದರೆ, ನಾವೀಗ ಒಬ್ಬ ಈಗ ಎಲ್ಲರೂ ಕೂಡ ಯಾರು ಕನ್ನಡದಲ್ಲಿ ಹೇಳುವುದಿಲ್ಲ, ಒಬ್ಬ ಇಂಜಿನಿಯರ್ ವಿದ್ಯಾರ್ಥಿ, ಆ ಇಂಜಿನಿಯರ್ ವಿದ್ಯಾರ್ಥಿ ನೀನೇನು ಮಾಡ್ತಾ ಇದ್ದೆ? ನಾನು ತಾಂತ್ರಿಕ ವಿದ್ಯಾಭ್ಯಾಸ ಮಾಡ್ತಾ ಇದ್ದೇನೆ ಅಂತ. ಟೆಕ್ನಿಕಲ್ ಇಂಜಿನಿಯರಿಂಗ್ ಅಂತ ಹೇಳಿದ್ರೆ ಅದು ಟೆಕ್ನಿಕಲ್. ಆಗ ನಮ್ಮ ಸರಿಯಾಗಿರುವಂಥದ್ದು ತಾಂತ್ರಿಕ ಅಂತ ಹೇಳಿದ್ರೆ ಟೆಕ್ನಿಕಲ್ ಅಂತ. ಬಹಳ ಸುಲಭದಲ್ಲಿ ಇರುವಂಥ ಉತ್ತರ ಏನೆಂದರೆ, ವೇದದಲ್ಲಿ 2 ವಿಧಾನವನ್ನ ಸೃಷ್ಟಿ ಮಾಡಿದರು. ಒಂದು ಯಾವುದೆಂದರೆ
ವೇದದಲ್ಲಿ ಉಕ್ತವಾಗಿರುವಂಥ ಮಂತ್ರಗಳನ್ನು ಉಪಯೋಗಿಸಿಕೊಂಡು ಮಾಡುವಂಥ ಕರ್ಮ. ಹ್ಮ್ ಅದು ವೈದಿಕ ಅಂತ ಹೇಳ್ತೇವೆ ನಾವು. ಓಕೆ. ವೈದಿಕ ಅಂತ ಹೇಳುವಲ್ಲಿ ಅದರ ಬೇಸಿ ಯಾವುದು ಅಂತ ಉಂಟು. ವೇದದಲ್ಲಿ ಉಲ್ಲೇಖಿಸಲ್ಪಟ್ಟಂತಹ ಮಂತ್ರಗಳನ್ನು ಹೇಳಿಕೊಂಡು ಮಾಡುವಂಥ ಕರ್ಮ, ಓಕೆ, ಅದು ವೈದಿಕ. ಹ್ಮ್ ಅಲ್ಲಿ ಈಗ ಮತ್ತೆ ನನ್ನಲ್ಲಿಗೆ ತಾಂತ್ರಿಕ ವಿದ್ಯಾಭ್ಯಾಸಕ್ಕೆ ತುಂಬ ವೈದಿಕರು ಬರ್ತಾರೆ ಇದನ್ನು ಕಲಿಬೇಕು ಅಂತ. ಆಗ ಅವ್ರು ಕೇಳ್ತಾರೆ ನನ್ನ ಹತ್ರ, ಮತ್ತು ನಮ್ಮದರಲ್ಲಿ ಕೂಡ ಇದೆಲ್ಲ ಇದೆ, ಆದರೆ ಯಾಕೆ ನಾವು ಇದನ್ನೇ ಕಲಿಬೇಕು ಅಂತ ಹೇಳ್ತಾರೆ. ನಾನು ಕೂಡಲೇ ಅವ್ರ ಹತ್ರ ಉತ್ತರ ಕೊಡ್ತೇನೆ. ನಾವು ವೈದಿಕವಾಗಿರೋ ಕರ್ಮ ಯಾವತ್ತೂ ಕೂಡ ಮತ್ತು ನಾವು ಗಟ್ಟಿಯಾಗಿ ಹೇಳಬೇಕು. ಯಾಕೆಂದರೆ ಗಟ್ಟಿಯಾಗಿ ಹೇಳದಿದ್ದರೆ ವೈದಿಕದಲ್ಲಿ ಸ್ವರಸ್ಥಾನಗಳುಂಟು, ಹೌದು, ವೇದ ಮಂತ್ರಕ್ಕೆ ಸ್ವರಸ್ಥಾನಗಳುಂಟು, ಮೇಲೆ ಕೆಳಗೆ ಸ್ಥಿತಿ ಅಂತ ಹೇಳುವಂಥದ್ದು ಉಂಟು. ಅದು ಸರಿಯಾಗಿ ಬರಲಿಲ್ಲ ಅಂದರೆ ಆ ಮಂತ್ರಕ್ಕೆ ಇರುವ ಫಲ ಸಿಗಲಿಕ್ಕಿಲ್ಲ. ಫ್ರೀಕ್ವೆನ್ಸಿ, ಆ ಫ್ರೀಕ್ವೆನ್ಸಿ ಅದೇ ಅದು ಬೇಕು, ಅದು ವೈದಿಕದಲ್ಲಿ ಬೇಕು. ಅದುವೇ ತಾಂತ್ರಿಕಕ್ಕೆ ಬಿಟ್ಟುವಾಗ ನಿಮಗೆ ಒಂದು ತಂತ್ರಿಗಳು ಎಲ್ಲಿಯಾದರೂ ಕರ್ತವ್ಯವನ್ನು ಮಾಡ್ತಾ ಇದ್ದರೆ ನಿಮಗೆ ಅವರು ಸುಮ್ಮನೆ ಕೂತಾಗಿ ಕಂಡಿತು, ಅವರ ಕೈ ಕಾಲು ಮಾತ್ರ ಆಡ್ತಾ ಇರ್ತದೆ, ಬೇರೆ ಅವರೇನು ಹೇಳುವುದು ಕೇಳುವುದಿಲ್ಲ. ಆಗ ನಾವು ಗ್ರಹಿಸುವುದು ಎಂತ ಇವರು ಏನು ಮಾಡೋದಿಲ್ಲ. ಬಟ್ ಅದು ಟೆಕ್ನಿಕಲ್. ಅಂದರೆ ತಾಂತ್ರಿಕದಲ್ಲಿ ಎಲ್ಲಿಯೂ ಕೂಡ ಮಂತ್ರವನ್ನು ಗಟ್ಟಿಯಾಗಿ ಹೇಳಲಿಕ್ಕಿಲ್ಲ. ಆಕ್ಷನ್ ಮಾತ್ರ ಅಲ್ಲ, ಬೀಜ ಮಂತ್ರಗಳು, ಆ ಬೀಜ ಮಂತ್ರಗಳನ್ನು ಗಟ್ಟಿಯಾಗಿ ಹೇಳಲಿಕ್ಕಿಲ್ಲ. ಅಥವಾ ಬೀಜ ಮಂತ್ರಗಳನ್ನು ಗಟ್ಟಿಯಾಗಿ ನಾನೀಗ ಮತ್ತೆ ಒಂದು ಸಭೆಯಲ್ಲಿ ಕೂತು ನಮಗೆ ಈಗ ತಾಂತ್ರಿಕದಲ್ಲಿ ಒಂದೇ ಹೇಳ್ತೇನೆ, ನಮಗೆ ಅಕ್ಷರಮಾಲೆ ಉಂಟು. ಅಕ್ಷರಮಾಲೆ ನಾವು ಆ ಇಂದು ಶುರು ಮಾಡೋದು. ನಮಗೆ ಅಕ್ಷರಮಾಲೆಯ ಪ್ರತಿಲೋಮವನ್ನು ಹೇಳಬೇಕು. ಕ್ಷಾಳ ಹ ಸ ಠ ಸ ವ ಲ ರ ಯ ಮ ಭ ಮ ಪ ಪ ನ ಧ ದ ತ ತ ನ ಢ ಢ ಠ ಠ ಞ ಞ ಞ ಝ ಝ ಞ ಗ ಗ ಕ ಕ ಅ ಅಂ ಔ ಓಂ ಐಂ ಎಂ ಲ ಲ ಋ ಋ ಉ ಉ ಇ ಆ. ಇದು ಅಕ್ಷರ ಪ್ರತಿಲೋಮ. ಈ ಪ್ರತಿಲೋಮವನ್ನು ನಾನು ಕೂತು ಹೇಳುವಾಗ ನೀವೇ ಅಲ್ಲಿ ಬಂದು ನೋಡುವಾಗ ಇದೆಂತದ್ದು ಅಂತ ಹೇಳುವಂಥ ಭಾವನೆ ಬಂದಿತ್ತು. ಅದಕ್ಕೆ ಬದಲಾಗಿ ಅಲ್ಲೊಂದು ವೈದಿಕರು ಕೂತು ಮಂತ್ರವನ್ನು ಹೇಳುವಂಥ ಸಂದರ್ಭದಲ್ಲಿ ಅರಿವಿಲ್ಲದೆ ನೀವು ಕೂಡ ಅದನ್ನು ಕೇಳಿಕೊಂಡು ನಮಗೇನೋ ಒಂದು ತಂಪಾದಂಥ ಭಾವನೆ ಬರ್ತದೆ, ಕೇಳಿಸ್ಕೊಂಡಾಗಲೂ ಅದಕ್ಕೊಂದು ಶಕ್ತಿ ಇರ್ತದೆ. ಅದೇ ತಾಂತ್ರಿಕ ಅಂತ ಹೇಳುವಂಥದ್ದು ಟೆಕ್ನಿಕಲ್ ಅಂತ, ಅದಕ್ಕೋಸ್ಕರವಾಗಿ ಅದನ್ನು ತಾಂತ್ರಿಕ ಅಂತ ಹೇಳಿದ್ರೆ ಅಲ್ಲಿ ಎಲ್ಲ ಕರ್ತವ್ಯಕ್ಕೆ ಪ್ರಾಧಾನ್ಯತೆ ಇರುವುದು. ತಾಂತ್ರಿಕತೆ ಬೇರೆ, ತಂತ್ರಗಾರಿಕೆ ಬೇರೆ. ತಾಂತ್ರಿಕತೆ ಅಂತ ಹೇಳಿದ್ರೆ ನಿಜವಾಗಿ ಅದನ್ನು ಅಪ್ಲೈ ಮಾಡುವುದು. ಈ ತಂತ್ರಗಾರಿಕೆ ಅಂತ ಹೇಳಿದ್ರೆ ಯಾವುದು ಅಂತ ಹೇಳಿದ್ರೆ ತನ್ನ ಎದುರಿರುವುದರಲ್ಲಿ ತನ್ನ ಎದುರಿರುವಂಥದ್ದನ್ನ ನಿರ್ನಾಮ ಮಾಡಲಿಕ್ಕೆ ಅಲ್ಲಿಗೆ ನಾವು ಏನು ಉಪಯೋಗ ಮಾಡಬೇಕು ಎಂಬುದನ್ನ ಗಮನಿಸುವಂಥದ್ದು ತಂತ್ರಗಾರಿಕೆ. ಕಾರಣ ಈಗ ಹೇಳುವಾಗ ಹೇಳ್ತಾರೆ, ಈಗ ತಂತ್ರಿಗಳು ಅಂತ ಹೇಳುವಂಥ ಹೆಸರು ಉಂಟು ನಮಗೆ. ಹಾಗೆ ಮತ್ತೆ ಇನ್ನು ಕೆಲವರು ಹೇಳುವಾಗ ಹೇಳ್ಬೋದು ಅವರು ಕುತಂತ್ರಿಗಳು ಅಂತ. ಈ ಕುತಂತ್ರಿ ಅಂತ ಹೇಳುವಂಥದ್ದನ್ನು ಇದರೊಂದಿಗೆ ಜೋಡಿಸಬೇಕಾದ ಪದ ಅಲ್ಲ ಅದು. ಅದು ಎರಡು ಬೇರೆ ಬೇರೆ. ಯಾರು ತಂತ್ರಗಾರಿಕೆ ಮಾಡ್ತಾರೋ, ತಂತ್ರಗಾರಿಕೆ ಎರಡು ರೀತಿ ಉಂಟು. ಶಿವಾಜಿ ಮಹಾರಾಜರ ತಂತ್ರಗಾರಿಕೆಯಿಂದಲಾಗಿ ಏನಾಯಿತು, ಧರ್ಮ ಉಳಿಯಿತು ಅಲ್ವಾ? ಅದೇ ರೀತಿ ಸಮಾಜವನ್ನು ಒಡೆಯುವಂತ ತಂತ್ರಗಾರಿಕೆ ಮಾಡುವವರು ಇರ್ತಾರೆ. ಅದನ್ನು ನಾವು ಏನ್ ಹೇಳ್ತೇವೆ, ಅವರು ಕುತಂತ್ರಿಗಳೇ. ಯಾಕಂದ್ರೆ ಅವರ ತಂತ್ರವನ್ನು ಅವರು ಒಳ್ಳೆಯದಕ್ಕೆ ಉಪಯೋಗ ಮಾಡ್ತಾ ಇಲ್ಲ ಅಂತ. ಅಲ್ಲ, ತಾಂತ್ರಿಕ ಅಂತ ಹೇಳುವಂತ ಹೆಸರು ಬರ್ಲಿಕ್ಕೆ ಕಾರಣ ಅಷ್ಟೇ, ಟೆಕ್ನಿಕಲ್ ಅಂತ ಅಷ್ಟೇ. ಟೆಕ್ನಿಕಲ್ ಆಗಿರುವಂಥದ್ದು. ವೈದಿಕ ಅಂತ ಹೇಳುವಂಥದ್ದು ಮಂತ್ರೋಕ್ತವಾಗಿರುವಂಥದ್ದು. ಜ್ಯೋತಿಷ್ಯ ಎಂಬುದು ಅದು ಹೇಗೆ ಅಂತ ಹೇಳಿದ್ರೆ, ಈಗ ನಾನು ಮತ್ತು ನಾವು ಕೂತಿದ್ದೇವೆ. ನೀವು ಮತ್ತೆ ನಿಮ್ಮ ಮಾಧ್ಯಮದಲ್ಲಿ ಒಂದಷ್ಟು ಸಮಾಜಕ್ಕೆ ಬೇಕಾಗಿರುವಂಥ ವಿಷಯಗಳನ್ನು ಕೊಡಬೇಕು ಅಂತೇಳಿ ನೀವು ಬೇರೆ ಬೇರೆ ವ್ಯಕ್ತಿಗಳನ್ನು ಸಂಪರ್ಕ ಮಾಡ್ತೀರಿ. ನಾವೊಂದು ಸಮಯ ನಿಶ್ಚಯ ಮಾಡಿ ಕೂತೆವು. ನಾವೀಗ 11 ಗಂಟೆಗೆ ನೀವು ಜೊತೆಯಾಗಿ ಕೂತಿದ್ದೇವೆ ಅಂತ ಹೇಳುವಂಥದ್ದು ನಮ್ಮ ತೀರ್ಮಾನ ಆಗಿದ್ರು ಕೂಡ ಇದು ಗ್ರಹಸ್ಥಿತಿಯ ತೀರ್ಮಾನ. ಖಂಡಿತ. ಈ ಇಡೀ ಪ್ರಪಂಚವನ್ನು ತನ್ನ ಸೂತ್ರದಲ್ಲಿ ಇರುವಂತಹದ್ದು ಭಗವಂತ ಎಲ್ಲಿ ಯಾವ ಹೊತ್ತಿನಲ್ಲಿ ಏನೇನು ನಡಿಬೇಕು ಅಂತ ನಿರ್ಣಯಿಸಿರ್ತಾನಂತೆ. ಆ ನಿರ್ಣಯಿಸಿರೋ ರೀತಿಯಲ್ಲಿ ಎಲ್ಲವೂ ಕೂಡ ನಡೆಯುವುದು, ನಮ್ಮಿಂದ ಏನೂ ಆಗುದಿಲ್ಲ. ಹಾಗಿದ್ದಾಗ ನಾನು ಎಷ್ಟು ಗಂಟೆಗೆ ಎಲ್ಲಿ ಇರಬೇಕು, ನಾನು ಏನು ಮಾಡಬೇಕು ಎಂಬುದೆಲ್ಲ ಅಲ್ಲಿಂದ ನಿರ್ಣಯ ಆಗಿರುತ್ತೆ. ಅಂದರೆ ಗ್ರಹಸ್ಥಿತಿ. ಆ ಗ್ರಹರು ಓಡಾಡುವಂಥ ಸಮಯದಲ್ಲಿ ಅಲ್ಲಿ ಪರಿವರ್ತನೆಗಳಾಗ್ತದೆ. ಅದನ್ನೇ ಈ ಜ್ಯೋತಿಷ್ಯವನ್ನು ಅಧ್ಯಯನ ಮಾಡಿದವರು ಮತ್ತೆ ಅದನ್ನು ಏನು ಮಾಡಿದ್ರು ಅಂತ ಹೇಳಿದರೆ ವ್ಯಕ್ತಿಗೆ ಸೂಟ್ ಮಾಡಿದರು. ಈಗ ಜ್ಯೋತಿಷ್ಯದ ಮೂಲ ಮತ್ತೆ ಗರಗಾಚಾರ್ಯರು ಬರೆದ ಪ್ರಮಾಣದಲ್ಲಿ ಎಲ್ಲಿಯೂ ಕೂಡ ವ್ಯಕ್ತಿಗೆ ಸೂಟ್ ಆಗುವಂಥದ್ದಿಲ್ಲ, ಅದು ಬಂಡಿಗೆ ಸೂಟ್ ಆಗುವಂಥದ್ದು. ಒಟ್ಟು ಈ ಪ್ರಪಂಚ ಹೇಗಿರ್ತದೆ ಎಂಬುದನ್ನು ಮಾತ್ರ ಅದು ಸೂಚಿಸಿತ್ತು. ಅದನ್ನು ಅಧ್ಯಯನ ಮಾಡಿದ್ರು, ಆಳವಾಗಿ ಅಧ್ಯಯನ ಮಾಡಿದವರು ಅದನ್ನು ವ್ಯಕ್ತಿಗೂ ಕೂಡ ಸೂಟ್ ಮಾಡಿದ್ರು. ಯಾಕೆಂದ್ರೆ ನೀವು ಮತ್ತೆ ಹುಟ್ಟುವಂತ ಸಮಯ ಅದು ನೀವು ನಿರ್ಣಯಿಸಿರುವಂಥದ್ದಲ್ಲ. ತಾಯಿಗೆ ಸಹ ಇರ್ತದೆ, ನಾಳ್ದು ಒಂದು ಕಾರ್ಯಕ್ರಮ ಉಂಟು, ಒಂದು 20 ದಿವಸ ಬಿಟ್ಟು. ಆಗ ಆ ಕಾರ್ಯಕ್ರಮಕ್ಕಾಗುವಾಗ ಅದಕ್ಕೆ ಹತ್ತಿರಾಗಿ ನಾನು ಹೆತ್ತರೆ ನನಗೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಆಗಿಲ್ಲ, ನನ್ನ ಕುಟುಂಬದವರಿಗೂ ಭಾಗವಹಿಸಲಿಕ್ಕೆ ಆಗಲಿಕ್ಕಿಲ್ಲ. ಆದರೆ ಒಂದು ಸ್ವಲ್ಪ ದಿವಸ ಬೇಗ ದೇವರು ಮಾಡಿದ್ರೆ ಒಳ್ಳೇದಿತ್ತು ಅಂತ ಅಲ್ಲಿ ಸಹ ಬರೋದು, ದೇವರು ಮಾಡಿದ್ರೆ ಒಳ್ಳೇದಿತ್ತು ಅಂತ. ಯಾಕಂದ್ರೆ ಅದು ನಮ್ಮಿಂದಲೇ ಆಗುದಿಲ್ಲ,
ಅದು ದೇವರೇ ನಿಶ್ಚಯಿಸಬೇಕಷ್ಟೇ. ಈಗ ಸ್ವಲ್ಪ ಕಾಲ ಮುಂದುವರಿದಿದೆ. ಈಗ ಸಿಸೇರಿಯನ್ ಮಾಡಿ ಬೇಕಾದ ಹಾಗೆ ನಾವು ಅಲ್ಲ, ಅದು ಸರಿಯಲ್ಲ ಅಂತ ನಾನು ಅದನ್ನೇ ಹೇಳ್ತಾ ಇರೋದು. ಈಗ ಕೇಳ್ತಾರೆ ಡಾಕ್ಟರ್ ಸಿಸೇರಿಯನ್, ನಾನು ಸಿಸೇರಿಯನ್ ಮಾಡ್ತೇನೆ, ನೀವು ಸರಿಯಾಗಿ ಇರುವಂಥ ಒಂದು ಸಮಯವನ್ನು ನೋಡಿಕೊಂಡು ಬನ್ನಿ ಅಂತ ಹೇಳ್ತಾರೆ. ಅದು ನಿಜವಾಗಿ ಅದು ಆರ್ಟಿಫಿಷಿಯಲ್ ಆಯಿತು. ನಾವು ಸಿಸೇರಿಯನ್ ಮಾಡಿ ಒಳ್ಳೆ ಸಮಯ ನೋಡಿ ತೆಗೆಯೋದು. ನೀವು ಆ ಒಳ್ಳೆ ಸಮಯ ತೆಗೆದರೂ ಕೂಡ ಒಂದು ವ್ಯವಸ್ಥೆ ಬದಲಿಕ್ಕೆ ಗಂಟೆಗಳು ಬೇಡ, ಸೆಕೆಂಡು ಸಾಕು. ಒಂದು ಸೆಕೆಂಡು ಆಚೆಗಾದರೆ ಆ ವ್ಯಕ್ತಿಯ ಜೀವನ ಶೈಲಿ ಬೇರೆ ಇರಬಹುದು, ಒಂದು ಸೆಕೆಂಡ್ ಈಚೆಗಾದರೆ ಆ ವ್ಯಕ್ತಿಯ ಜೀವನ ಶೈಲಿ ಬೇರೆ ಇರಬಹುದು. ಸಂಧಿ ಕಾಲದಲ್ಲಿ ಜನಿಸುವುದಾಗಿದ್ರೆ ಹಾಗೆಲ್ಲ ಬರಬಹುದು. ಅದನ್ನ ಪ್ರಾಕೃತಿಕವಾಗಿ ಯಾವುದಂದ್ರೆ ಆ ನೈಸರ್ಗಿಕವಾಗಿ ಬರಬೇಕು. ಆ ಬರುವಾಗ ನಾವು ಜನಿಸುವಾಗ ಒಂದು ಸಮಯ ಇರ್ತದೆ, ಆ ಸಮಯವೇ ನಮ್ಮ ಜಾತಕ. ಆ ಸಮಯಕ್ಕೆ ಯಾವ ಯಾವ ಗ್ರಹರು ಎಲ್ಲೆಲ್ಲಿ ಇದ್ದಾರೆ ಅದು ಜಾತಕದಲ್ಲಿ ಬರ್ತದೆ. ಅದು ನಮಗೋಸ್ಕರವಾಗಿ ನಿಶ್ಚಯ ಮಾಡಿರುವಂಥದ್ದಲ್ಲ. ಸೂರ್ಯ ಈಗ ಯಾವ ರಾಶಿಯಲ್ಲಿ ಸಂಚರಿಸ್ತಾ ಇದ್ದಾನೆ, ಚಂದ್ರ ಯಾವ ರಾಶಿಯಲ್ಲಿ ಸಂಚರಿಸ್ತಾ ಇದ್ದಾನೆ, ಕುಜ ಯಾವ ರಾಶಿಯಲ್ಲಿ ಸಂಚರಿಸ್ತಾನೆ, ಅದು ಒಟ್ಟು ಮತ್ತೆ ಈ ಪ್ರಕೃತಿಯ ನಿಯಮ. ಆಗ ನಾವು ಆ ಸಮಯಕ್ಕೆ ಹುಟ್ಟುವಾಗ ನಮಗೆ ಒಂದು ಜಾತಕ ತಯಾರಾಯಿತು. ಅದರ ನಂತರ ಅದಕ್ಕೆ ಬೇಕಾಗಿರುವಂಥ ರೂಪವನ್ನು ಕೊಟ್ಟದ್ದು. ಈಗ ಜ್ಯೋತಿಷ್ಯದಲ್ಲಿ ಎಲ್ಲವೂ ಡೆಸ್ಟಿನ್ಡ್ ಅಂತ ಒಂದು ಪ್ಲಾನ್ ಇದೆ. ಈಗ ನಮ್ಮ ಲೈಫ್ ಈ ತರ ಡೆಸ್ಟಿನ್ಡ್ ಆಗಿದೆ ಅಂತ. ಈಗ ಒಬ್ಬ ನೈಸರ್ಗಿಕವಾಗಿ ಅವನ ಹುಟ್ಟಾಗ್ಬೇಕು ಅನ್ನೋದು ಡೆಸ್ಟಿನ್ಡ್ ಆಗಿದ್ರೆ, ಈಗ ಸಿಸೇರಿಯನ್ ಆಗಿ ಹುಟ್ಟಬೇಕು ಅನ್ನುವಂಥದ್ದು ಅವನದೇ ಡೆಸ್ಟಿನಿ ಆಗಿದ್ರೆ ಅದು ಮ್ಯಾಚ್ ಆಗಲ್ವಾ? ಅಲ್ಲ, ಸಿಸೇರಿಯನ್ ಆಗಿ ಹುಟ್ಟಬೇಕು ಅಂತ ಹೇಳುವಂಥದ್ದು ಡೆಸ್ಟಿನಿ ಆಗಿರ್ಬೋದು, ಬಟ್ ಆ ಟೈಮಿಂಗ್ಸ್ ಅದು ಕೂಡ ಡೆಸ್ಟಿನಿ ಎಲ್ಲ ಇದ್ದಿರಬಹುದಲ್ವಾ? ಯಾಕಂದ್ರೆ ಡಾಕ್ಟರ್ ಒಂದು ತೀರ್ಮಾನ ಮಾಡ್ತಾರೆ, ನಿಮಗೆ ಸಿಸೇರಿಯನ್ ಆಗಬೇಕು. ಅವರಿಗೆ ಆ ಸಿಸೇರಿಯನ್ ಕೂಡ ಇಂಥ ಸಮಯದಲ್ಲೇ ಮಾಡಬೇಕು ಅಂತ ಹೇಳುವಂಥ ಐಡಿಯಾ ಇರ್ತದೆ ಡಾಕ್ಟ್ರಿಗೆ. ಯಾಕೆಂದ್ರೆ ಒಂದು ಇವತ್ತು ಬೇಡ, 4 ದಿವಸ ಕಳೀಲಿ ಅಂತ ಹೇಳ್ತಾರೆ. ಆ 4 ದಿವಸ ಕಳಿಬಾರ್ದು, 4 ದಿವಸ ಕಳೆದ್ರೆ ಡೇಂಜರ್, ಅದು ಡಾಕ್ಟ್ರಿಗೆ ಅಲ್ಲ ಗೊತ್ತಿರೋದು. ಹಾಗಿರುವಾಗ ಅವರೊಂದು ಸಮಯವನ್ನು ನೋಡಿ ಅವರು ಮತ್ತೆ ಅದನ್ನು ಸಿಸೇರಿಯನ್ ಮಾಡೋದೀಗಿದ್ರೆ ಓಕೆ, ಅದು ಯಾಕಂದ್ರೆ ಅವಳಿಗೆ ಹಾಗೆ ಆಗ್ಬೇಕು ಇರ್ತದೆ. ಹಾಗಾಗಿ ಆ ಮಗು ಕೂಡ ಸಿಸೇರಿಯನ್ ಹುಟ್ಟಬೇಕು ಅಂತ ಇರ್ತದೆ, ಅದ್ರಲ್ಲಿ ತಪ್ಪೇನಿಲ್ಲ. ಅದು ಈಗ ಸಿಸೇರಿಯನ್ ಎಲ್ಲ ಪ್ರಾರಂಭ ಆಗುದು ಯಾವಾಗ ಅಂತ ಹೇಳಿದ್ರೆ ಕಾಲ ಮುಂದುವರೆದ ಹಾಗೆ. ಈಗ ಹಿಂದಿನ ಕಾಲದಲ್ಲಿ ಸಿಸೇರಿಯನ್ ಎಲ್ಲ ಇಲ್ಲ, ಎಲ್ಲಿ ಸಿಸೇರಿಯನ್ ಇತ್ತು? ನಮ್ಮ ಡಾಕ್ಟರ್ಸ್ ಹೇರಿಸುವಂಥದ್ದಿಲ್ಲ, ಊರಿನಲ್ಲಿ ಗೊತ್ತಿದ್ದವರು ಹೇರಿಸುವಂಥ ಕಾಲ ಇತ್ತು. ಅವ್ರು ಇಲ್ಲಿ ಕೊಯ್ದು ಹೇರಿಸ್ತಾರೆ, ಏನಿಲ್ಲ. ಅದು ಕೆಲವು ಸಲ ಮರಣ ಎಲ್ಲ ಬರ್ತೈತೆ. ಇರಲಿ, ನಾವೀಗ ಮತ್ತೆ ಕಂಡು ಹುಡುಕುವಾಗ ಜೀವವನ್ನು ಉಳಿಸಲಿಕ್ಕೆ ಬೇಕಾಗಿ ಬೇರೆ ಬೇರೆ ಮಾರ್ಗಗಳನ್ನು ಕಂಡು ಹುಡುಕಿ ಈ ವ್ಯವಸ್ಥೆಗಳೆಲ್ಲ ಬಂದಿರಬಹುದು. ಅರೆ, ನಾನು ಹೇಳ್ತಾ ಇರುವಂಥದ್ದು ಯಾವುದಂದರೆ, ಒಂದು ಟೈಮ್ ನೋಡಿ ಅದೇ ಟೈಮಿಗೆ ಆಗಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟರು ಕೂಡ ಅದು ಆಗ್ಲಿಕ್ಕಿಲ್ಲ ಅಂತ. ಅಂದರೆ ಅವರು ಕತ್ತರಿ ಹಾಕುವಂಥ ಸಂದರ್ಭದಲ್ಲಿ ಒಮ್ಮೆ ಹಾಕುವಾಗ ಅದು ಬಿಡಲಿಲ್ಲ ಅಂತ ಆದರೆ ಎರಡನೇ ಹಾಕುವಾಗ ಈ ಟೈಮ್ ಹೋಗಿರ್ಬೋದು. ಅದಕ್ಕೊಂದು ಉದಾಹರಣೆ ಉಂಟು. ಗಣಿತಶಾಸ್ತ್ರಜ್ಞ ಮನೋರಮ, ನಮ್ಮ ಇಡೀ ಭಾರತದಲ್ಲಿ ಅತ್ಯಂತ ಶ್ರೇಷ್ಠವಾಗಿ ಗುರುತಿಸಲ್ಪಡುವವರು ಅವರು. ಅವರ ಜಾತಕದಲ್ಲಿ ಅವರಿಗೆ ವೈಧವ್ಯ ಯೋಗ ಉಂಟು. ಅದನ್ನು ತಪ್ಪಿಸಲಿಕ್ಕೆ ಬೇಕಾಗಿ ಅವರು ತೀರ್ಮಾನ ಮಾಡ್ತಾರೆ, ಅವರಿಗೆ ಸೇರೋ ಜಾತಕ ಪುರುಷ ಜಾತಕ ಇದನ್ನು ಹೊಡೆಯುವಂಥದ್ದಾಗಿರಬೇಕು, ಮತ್ತು ಒಂದು ಸರಿಯಾಗಿರುವಂಥ ಸಮಯದಲ್ಲಿ ಮದುವೆ ಆಗಬೇಕು. ಹಾಗಿದ್ದರೆ ಅದು ಆ ಯೋಗ ತಪ್ಪಿತ್ತು. ಅದಕ್ಕೋಸ್ಕರವಾಗಿ ಅವರು ಏನು ಮಾಡಿದ್ರು ಅಂದರೆ, ಯಾವುದನ್ನು ಲೆಕ್ಕ ಮಾಡಿದರೂ ಸರಿ ಬರೋದಿಲ್ಲ. ನೀರಿನ ಹನಿ ಬೀಳುವಂಥದ್ದು ಅದು ಕರೆಕ್ಟ್ ಟೈಮ್. ನಮಗೆ ಈಗ ನಾವು ಉದಾಹರಣೆ ನೋಡೋದಿದ್ರೆ, ನಾವು ಆಸ್ಪತ್ರೆಯಲ್ಲಿ ಮಲಗಿರುವಾಗ ಬಂದು ನಮಗೆ ಡ್ರಿಪ್ಸ್ ಹಾಕಿ ಹೋಗ್ತಾರೆ ಸಿಸ್ಟರ್ಸ್. ಅವರು ಹಾಕಿ ಅವ್ರ ಕೆಲಸದಲ್ಲಿ ಹೋಗ್ತಾರೆ. ಬಟ್ ಆ ಡ್ರಿಪ್ಸ್ ಮುಗಿಯೋ ಟೈಮಿಗೆ ಅವರು ವಾಪಸ್ ಬಂದಿರ್ತಾರೆ. ಅವರಿಗೆ ಕರೆಕ್ಟ್ ಅದು ಇಷ್ಟು ಸಮಯದಲ್ಲಿ ಮುಗಿತದೆ ಅಂತ ಕ್ಯಾಲ್ಕುಲೇಷನ್ ಇರ್ತದೆ. ಅಂದರೆ ಆ ನೀರ ಹನಿ ಬೀಳುವುದು ಅಷ್ಟು ಕೂಡ ಕರೆಕ್ಟ್ ಟೈಮ್. ಹಾಗೆ ಇವರೇನು ಮಾಡಿದ್ರು ಅಂತ ಹೇಳಿದ್ರೆ, ಸರಿಯಾಗಿ ಅದಕ್ಕೆ ಆ ನೀರ ಹನಿ ಬೀಳಲಿಕ್ಕೆ ಇರುವಂಥ ವ್ಯವಸ್ಥೆ ಮಾಡಿ ಆ ಲೆಕ್ಕದಲ್ಲಿ ಮದುವೆ ಆಯಿತು. ತಾಳಿ ಕಟ್ಟಬೇಕಾದ ಮುಹೂರ್ತವನ್ನು ನಿಶ್ಚಯ ಮಾಡಿದರು. ಹಾಗೆ ತಾಳಿ ಕಟ್ಟಿದರು. ಆದರೂ ಕೂಡ ಅವರಿಗೆ ವೈಧವ್ಯ ಯೋಗ ಬಂತು. ಕಾರಣ ಏನು? ನೀರ ಹನಿ ಕರೆಕ್ಟ್ ಬಿದ್ದಿದೆ. ಈ ನೀರು ಹರಿದು ಬರ್ತಾ ಇರುವಾಗ ಅದರಲ್ಲಿ ಸಣ್ಣ ಒಂದು ಕಡ್ಡಿ ಬಂತು, ಕಸ. ಅದು ಒಂದು ಬೀಳುವಲ್ಲಿ ಸಿಕ್ಕಿಕೊಂಡಗೊಂಡು ಇದರ ಸ್ಪೀಡ್ ಕಡಿಮೆ ಆಯಿತು. ಕಡಿಮೆ ಆದಕೊಂಡು ಇವರ ಟೈಮ್ ತಪ್ಪಿತ್ತು. ಅಂದರೆ ಆ ಅಷ್ಟು ಪ್ರಾಧಾನ್ಯತೆ ಇದೆ. ಆದ ಕಾರಣ ಈಗ ನಾವು ನಮ್ಮ ಸಮಯ ಮತ್ತು ಒಳ್ಳೆಯ ಸಮಯ, ಕೆಟ್ಟ ಸಮಯ ಅಂತೆಲ್ಲ ಜಾತಕದಲ್ಲಿ ತೀರ್ಮಾನ ಮಾಡುವಂಥದ್ದು, ಹುಟ್ಟಿದ ಸಮಯ ಅಂತೇಳಿ ತೀರ್ಮಾನ ಮಾಡುವಂಥದ್ದು. ಈಗ ಸಿಸೇರಿಯನ್ ಆಗುವಾಗಲೂ ಕೂಡ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ, ನಾವು ಏನೇ ನಿಶ್ಚಯ ಮಾಡಿದರೂ ಕೂಡ ಅದು ಬರುವಂಥ ಸಮಯದಲ್ಲಿ ಬಂದಿತ್ತು ಅಷ್ಟೇ. ನಾವು ಕೇಳ್ತೇವೆ, ಅವರು ಡಾಕ್ಟರ್ ಹೇಳ್ತಾರೆ ಒಂದು ಒಳ್ಳೆ ಸಮಯ ನೋಡಿ ಉಂಡು ಬನ್ನಿ ಅಂತ. ಹಾಗೆ ಹೋಗಿ ಒಬ್ಬರ ಹತ್ರ ಕೇಳ್ತೇವೆ ಒಳ್ಳೆ ಸಮಯ ಹೇಳಿ ಅಂತ. ಅವರೆಲ್ಲ ಲೆಕ್ಕ ಹಾಕಿ ಹೇಳ್ತಾರೆ. ಬಟ್ ಅದು ನಾಳೆ ಒಮ್ಮೆ ಲೆಕ್ಕ ಹಾಕುವಾಗ ಅದು ಆ ಸಮಯ ಕೆಟ್ಟದ್ದು ಆಗಿರ್ಬೋದು. ಅವರಿಗೆ ಎಲ್ಲಿಯೋ ಲೆಕ್ಕ ಹಾಕುವಾಗ ಒಂದು ಅಂಕೆ ತಪ್ಪಿದ್ರೆ ಸಾಕು. ಮನುಷ್ಯ ಅಲ್ವ ಲೆಕ್ಕ ಹಾಕೋದು, ತಪ್ಪಿದ್ರೆ ಆ ಸಮಯ ವ್ಯತ್ಯಾಸ ಆಗಿರ್ತದೆ. ಕರೆಕ್ಟ್.
ಹಾಗೆ ಇನ್ನೊಂದು ತಂತ್ರಗಳೀಗ ಜ್ಯೋತಿಷ್ಯದಲ್ಲಿ ಈಗ ನಾವು ಒಂದು ಜಾತಕ ತೋರಿಸಿದ್ರೆ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ. ಈಗ ಕೈ ನೋಡಿ ಹೇಳ್ತಾರೆ, ಕಣ್ಣು ನೋಡಿ ಹೇಳ್ತಾರೆ, ಇಲ್ಲ ಯಾವುದೋ ಬೇರೆ ಬೇರೆ ಟೆಕ್ನಿಕನ್ನು ಯೂಸ್ ಮಾಡ್ತಾರೆ ಜ್ಯೋತಿಷ್ಯದಲ್ಲಿ. ಇವಾಗ ಫಾರ್ ಎಕ್ಸಾಂಪಲ್ 1 ವರ್ಷದಲ್ಲಿ ನಿಮಗೆ ಜೈಲುವಾಸ ಇದೆ ಅಂತ ಏನೋ ಒಂದು ಪ್ರೆಡಿಕ್ಷನ್ ಬರುತ್ತೆ. ಇವಾಗ ಏನಾಗುತ್ತೆ, ಅಲ್ಲಿ ಎದುರು ಕೂತಿದ್ದವನು ಅವ ಹೆದರ್ಕೊಂಡು ಇದಾಗತ್ತೆ ಆಗತ್ತೆ ಅಂತ ಕೂತ್ರೆ ಥ್ರೂ ಔಟ್ ಲೈಫ್ ಅವನು ಅದೇ ಥರ ಚಾನ್ಸಸ್ ಆರ್ ಮೋರ್. ಅದೇ ಅವನು ಅದನ್ನ ಪ್ರಿಕಾಷನ್ ತಗೊಂಡು ಆ ಘಟನೆ ನಡೆಯೋದೇ ಇರೋ ತರ ನೋಡ್ಕೊಂಡ್ರೆ ಅಲ್ಲಿ ಜ್ಯೋತಿಷ್ಯ ಅನ್ನುವಂಥದ್ದು ಒಳ್ಳೆ ರೆಫರೆನ್ಸ್ ಆಗುತ್ತೆ. ಅದು ನಮ್ಮನ್ನ ಅಂಥ ಘಟನೆ ಆಗದೇ ಇರೋ ತರ ಪ್ರಿವೆಂಟ್ ಮಾಡುತ್ತೆ. ಸೊ ದಟ್ ನಾವು ಸ್ವಲ್ಪ ಜಾಗೃತೆಯಿಂದ ಇದ್ರೆ ಆ ಘಟನೆ ನಡೆಯಲ್ಲ. ಮೆಂಟಲಿ ಪ್ರಿಪೇರ್ ಇದ್ದಾಗ ಅಷ್ಟು ಇಫೆಕ್ಟ್ ಬರಲ್ಲ. ಸೊ ನಾನು ಹಿಂದೆ ತುಂಬಾ ನಾಸ್ತಿಗಳಾಗಿ ಇದ್ದವಳು, ಇದು ಜ್ಯೋತಿಷ್ಯ ನಂಬ್ತಾನೂ ಇರಲಿಲ್ಲ. ಆಮೇಲೆ ಒಬ್ಬರನ್ನ ಮೀಟ್ ಆದ್ಮೇಲೆ ಜ್ಯೋತಿಷ್ಯ ಅಂದ್ರೆ ನನಗೆ ಕರೆಕ್ಟ್ ಕ್ಲಾರಿಟಿ ಸಿಕ್ಕಿದೆ ಏನು ಅಂತ. ಆಮೇಲಿಂದ ನಂಗೆ ತುಂಬಾ ಪ್ಲಸ್ ಆಯ್ತದು. ಯಾಕಂದ್ರೆ ಈ ತರ ನಾನು ಮೆಂಟಲಿ ರೆಡಿ ಇಲ್ಲದೆ ಏನೋ ಒಂದು ಆಯ್ತು ಅಂದಾಗ ತುಂಬಾ ನನಗೆ ಮೆಂಟಲಿ ಅದು ಪೆಟ್ಟು ಬೀಳ್ಬೋದು. ಇಲ್ಲ ನಾನು ತುಂಬ ರೆಡಿ ಆಗಿದ್ದೀನಿ, ಮಾನಸಿಕವಾಗಿ ಸ್ಥಿತಿಯಲ್ಲಿ ರೆಡಿ ಇದ್ದೇನೆ ಅಂತಂದರೆ ನನಗೆ ಅದು ಗೊತ್ತೇ ಆಗಲ್ಲ, ಇಲ್ಲ ಆ ಇನ್ಸಿಡೆಂಟೇ ಆಗಲ್ಲ, ಬೈಪಾಸ್ ಆಗಿ ಹೋಗಿರ್ತದೆ. ಸೊ ಹಾಗಾಗಿ ಈ ಜ್ಯೋತಿಷ್ಯವನ್ನು ಒಳ್ಳೆ ರೀತಿಯಲ್ಲಿ ರೆಫರೆನ್ಸ್ ಮಾಡಲಿಕ್ಕೆ ಒಂದು ಪ್ರಾಪರ್ ಜ್ಯೋತಿಷ್ಯರನ್ನು ಹುಡುಕೊಳ್ಳೋದು ಸರಿಯಾಗಿರುತ್ತೆ. ಯಾಕಂದರೆ ನಾನೆಲ್ಲೋ ಒಂದು ಇಂಟರ್ವ್ಯೂಯಲ್ಲಿ ನೋಡಿದ್ದೆ, ಒಬ್ಬರು ಬ್ರಹ್ಮಾಂಡ ಮಹರ್ಷಿ ಯಾರೋ ಹೇಳಿದಂಥದ್ದು, ಅಂದರೆ ಜ್ಯೋತಿಷ್ಯ ಶಾಸ್ತ್ರ ನಿಜ, ಜ್ಯೋತಿಷಿ ಸುಳ್ಳು ಹೇಳುವ ಚಾನ್ಸಸ್ ಇರುತ್ತೆ. ಹಾಗಾಗಿ ಸರಿಯಾದವ್ರನ್ನ ಆಯ್ಕೆ ಮಾಡ್ಕೊಳ್ಳಿ ಅಂತ. ಸೊ ನಾವು ಈ ಜ್ಯೋತಿಷಿಗಳನ್ನು ಯಾವ ರೀತಿಯ ಒಂದು ಆಧಾರದ ಮೇಲೆ ಅಪ್ರೋಚ್ ಮಾಡ್ಬೋದು? ಅಲ್ಲ, ನಿಜವಾಗಿ ನೀವು ಯಾವುದನ್ನು ನೋಡಿದರೂ ಕೂಡ ಅದರಲ್ಲಿ ಒಳ್ಳೆಯದು ಮತ್ತು ಕೆಟ್ಟದ್ದಿದೆ. ಹೌದು. ಈಗ ನೀವು ಹೇಳಿದ್ರಿ, ಈಗ ನಾವು ಹೋಗಿ ನಮ್ಮ ಸರಿ, ನಾವು ಜಾತಕ ತೋರಿಸಿದ ಕೂಡಲೇ ಹೇಳ್ತಾರೆ ನಿಮಗೆ 1 ವರ್ಷದಲ್ಲಿ ಒಂದು ಮರಣ ಯೋಗ ಉಂಟು. ಬಟ್ ಆ ಮರಣ ಯೋಗ ಉಂಟು ಅಂತ ಹೇಳಿದ್ರು ಕೂಡ ಆ ಮರಣ ಯೋಗವನ್ನು ತಪ್ಪಿಸಲಿಕ್ಕೆ ಏನು ಮಾಡಬೇಕು ಅಂತಲೂ ಇರ್ತದೆ, ಪರಿಹಾರ ಇರ್ತದೆ. ಈಗ ಜ್ಯೋತಿಷ್ಯ ಅಂತ ಹೇಳುವಂಥದ್ದು ಅಷ್ಟೇ. ಯಾವುದೆಂದರೆ ಜೀವನದ ಉದ್ದಕ್ಕೂ ನಮ್ಮ ಪೂರ್ವಿಕರಾಗಿ ನಾವು ಪೂರ್ತಿ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಮುಂದುವರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಕಾಲಸ್ಥಿತಿ ಬದಲಾಗಿದೆ. ಅದೇ ರೀತಿ ದೈವಿಕವಾಗಿರುವಂಥ ಆಚಾರ ವಿಚಾರದಲ್ಲಿ ಕೂಡ ನಮಗೆ ನಮ್ಮ ಅರಿವಿನ ಕೊರತೆಯಿಂದಲಾಗಿ ನಮ್ಮ ಪೂರ್ವಿಕರು ಮಾಡಿದ ಸಾಧನೆಯನ್ನು ನಮಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಿರುವಾಗ ನಮ್ಮ ಜೀವನದ ಜಾಗ್ರತೆಗೋಸ್ಕರವಾಗಿ ನಮಗೆ ಕಣ್ಣಿಗೆ ಕಾಣುವಂಥದ್ದೆಲ್ಲವೂ ನಮ್ಮ ಕಣ್ಣಿಗೆ ಕಾಣ್ತದೆ. ಕಣ್ಣಿಗೆ ಕಾಣದೇ ಇರುವಂಥದ್ದನ್ನು ಯಾರು ತೋರಿಸಿಕೊಡೋದು? ಅದಕ್ಕೆ ಹೇಳಿದ್ರು ಪ್ರತ್ಯಕ್ಷಂ ಜ್ಯೋತಿಷಂ ಶಾಸ್ತ್ರ ಅಂತ. ನಿನ್ನ ಕಣ್ಣಿಗೆ ಕಾಣದೇ ಇರುವಂಥದ್ದನ್ನು ತೋರಿಸಿಕೊಡುತ್ತದೆ. ಅದಕ್ಕೆ ಆ ಜ್ಯೋತಿಷ್ ಶಾಸ್ತ್ರವೇ ಹೇಳ್ತದೆ, ಅತೀತ ಫಲಂ ಆರೂಢಂ ಉದಯಾತ ಆಗಮಂ ಫಲಂ ಛತ್ರೇಣ ವರ್ತಮಾನಸ್ಯಾತ ಅಂತ. ಕಳೆದು ಹೋದಂಥ ಕಾಲಘಟ್ಟದಲ್ಲಿ ನಡೆದ ಸಂಭವಗಳೇನು, ಆರೂಢ ರಾಶಿ. ಅದೇ ರೀತಿ ಉದಯಾತ ಆಗಮಂ ಫಲಂ, ಉದಯ ರಾಶಿಯಿಂದ ಭವಿಷ್ಯತ್ ಏನಾಗುತ್ತದೆ, ಛತ್ರೇಣ ವರ್ತಮಾನಸ್ಯಾತ. ನಿನ್ನ ಹಿಂದಿನ ಕಾಲದ ಘಟನೆಗಳಲ್ಲಿ ಅದನ್ನು ತಿದ್ದಿಕೊಳ್ಳದ ಕಾರಣ ನೀನು ಈಗ ಏನು ಅನುಭವಿಸ್ತಾ ಇದ್ದಿ, ಇದೆಲ್ಲವೂ ಕೂಡ ಜ್ಯೋತಿಷ ಹೇಳಿಕೊಡ್ತದೆ. ಒಟ್ಟು ನಮ್ಮನ್ನು ತಾವು ತಯಾರು ಮಾಡಿಕೊಳ್ಳಲಿಕ್ಕೆ ಪೂರಕವಾಗಿ ಇರುವಂಥ ಒಂದು ಡೈರೆಕ್ಷನ್ ಅನ್ನು ಕೊಡ್ತದೆ, ಅದು ಖಂಡಿತ ಕೊಡ್ತದೆ. ಮತ್ತೆ ಹೇಳಿದ ರೀತಿಯಲ್ಲಿ ಜ್ಯೋತಿಷ್ಯ ಸತ್ಯ, ಜ್ಯೋತಿಷಿಗಳು ಸತ್ಯ ಆಗಬೇಕು ಅಂತಿಲ್ಲ. ಯಾಕೆಂದರೆ ಜ್ಯೋತಿಷಿಗಳು ಒಂದು ವೇಳೆ ಈಗ ಅಧ್ಯಯನ ಮಾಡದವರೇ ಹೆಚ್ಚಿರುವುದು, ಆ ಬಿಸ್ನೆಸ್ ಆಗಿದೆ, ಎಲ್ಲದರಲ್ಲಿ ಉಂಟು. ಯಾರೇ ಆದರೂ ಕೂಡ ಅದನ್ನು ಅಧ್ಯಯನ ಮಾಡದೆ ಅದನ್ನು ಬೋಧಿಸಲಿಕ್ಕೆ ಹೋದರೆ ಅದು ಎಲ್ಲಿಗೂ ಹೋಗುತ್ತದೆ. ಈಗ ನಾನು ಒಂದು ದೇವಾಲಯದಲ್ಲಿ ಮತ್ತೆ ಪ್ರತಿಷ್ಠಾಪನೆ ಮಾಡುವಂಥ ಸಂದರ್ಭದಲ್ಲಿ ನನಗೆ ಅದರ ಮಹತ್ವದ ಬಗ್ಗೆ ಅರಿವಿಲ್ಲದಿದ್ದರೆ ಏನಾಗ್ತದೆ ಅಂತ ಹೇಳಿದರೆ ಅದರಲ್ಲಿ ಬೇಕಾದಷ್ಟು ಬ್ಯಾಡ್ ರಿಸಲ್ಟ್ ಬರ್ಬೋದು. ಕಾಟಾಚಾರಕ್ಕೆ ಮಾಡಿದೆ. ಬಟ್ ಆ ಬ್ಯಾಡ್ ರಿಸಲ್ಟ್ ಎಲ್ಲ ಯಾರಿಗೆ ಎಫೆಕ್ಟ್ ಅಂದರೆ ನನಗೆ, ನಾನು ಮಾಡುವಂಥ ಕರ್ತವ್ಯ ಲೋಪ ಬಂದರೆ ನನಗೆ ಎಫೆಕ್ಟ್. ಯಾಕೆಂದರೆ ನೀವು ಬಂದು ಕೈ ಮುಗಿಯುವಾಗ ಆ ಬ್ಯಾಡ್ ಎಫೆಕ್ಟಿಗೆಲ್ಲ ಕೈ ಮುಗಿಯುವುದು. ನಿಮ್ಮ ಮನಸ್ಸಿನಲ್ಲಿ ಇರುವಂಥದ್ದು ಒಳಗಿರುವಂತಹ ದೇವರು ಅಂತ ಹೇಳುವ ಕಲ್ಪನೆ ಇರ್ತದೆ. ಆಗ ನಿಮಗೆ ಆ ದೇವರ ಪೂರ್ಣ ಸಾಕ್ಷಾತ್ಕಾರ ಸಿಗ್ತದೆ. ಅದನ್ನು ತುಂಬಿಸಲಿಕ್ಕೆ ಕಡಿಮೆ ಮಾಡಿದ ನನಗೆ ಅದು ತನ್ನಿಂದ ತಾನೇ ಮೈನಸ್ ಆಗ್ತದೆ. ಅದನ್ನು ಆಳವಾಗಿ ಅಧ್ಯಯನ ಮಾಡಿದವರು ಯಾವತ್ತೂ ಕೂಡ ಆ ರೀತಿಯ ಮೆಂಟಾಲಿಟಿಯಲ್ಲಿ ಹೋಗುವುದಿಲ್ಲ. ಯಾವತ್ತು ಈಗ ನಾವೆಲ್ಲ ಸಮರ್ಪಕವಾಗಿ ಕರ್ತವ್ಯ ಮಾಡಲಿಕ್ಕೆ ಕಾರಣ ಅದು. ಯಾಕೆಂದರೆ ನಮಗೆ ಗೊತ್ತಿದೆ, ಅದರ ವಿಚಾರಗಳು ಗೊತ್ತಿದೆ. ಗೊತ್ತಿಲ್ಲದವರು ಏನೇನೋ ಮಾಡ್ತಾರೆ. ಅದರಲ್ಲಿ ಜ್ಯೋತಿಷ್ಯ ಸತ್ಯವೇ, ಜ್ಯೋತಿಷ್ಯ ಸುಳ್ಳಾಗಬಹುದು ಅಂತ ಹೇಳುವುದು ಸತ್ಯ. ಅದು ಯಾವತ್ತೂ ಕೂಡ ಅಧ್ಯಯನ ಮಾಡಿದವರು ಬೋಧನೆ ಕೊಡುವಂಥ ಸಂದರ್ಭ ತಪ್ಪುತ್ತದೆ. ಆದರೆ ವಿಷಯ ಅಂತೂ ಸ್ಪಷ್ಟ. ನಿಮಗೆ 1 ವರ್ಷ ಕಳೆದ ನಂತರ ಏನೋ ಒಂದು ಸಮಸ್ಯೆ ಬರಲಿಕ್ಕೆ ಉಂಟು. ನೀವು ಮಾನಸಿಕವಾಗಿ ಕೂಡ ಅದನ್ನು ಮತ್ತೆ ನೀವು ಅದನ್ನು ಎದುರಿಸಲಿಕ್ಕೆ ತಯಾರಾಗಿರ್ತೀರಿ. ಭಯ ಪಡಬಾರ್ದು. ನೀವು ಎದುರಿಸಲಿಕ್ಕೆ ತಯಾರಾಗಿರ್ತೀರಿ. ಮತ್ತೆ ಆ 1 ವರ್ಷದ ಸಮಯದಲ್ಲಿ ನೀವು ಮಾಡುವಂಥ ಪ್ರಾಯಶ್ಚಿತ್ತಗಳು, ಪಶ್ಚಾತ್ತಾಪ ಪ್ರಾಯಶ್ಚಿತ್ತ ಅಂತ ಹೇಳಿದ್ದು, ನನ್ನ ಮನಸ್ಸಿನಲ್ಲಿ ನಿರಂತರವಾಗಿ ಆ ನೆನಪು ಬೇಕು. ನನಗೆ ನಾಳೆ ಹೀಗೆ ಆಗುತ್ತದೆ, ಹಾಗಿದ್ರೆ ನಾನು ಇವತ್ತು ಜಾಗೃತಿಯಿಂದ ಇರಬೇಕು ಅಂತೇಳಿ. ವಾಹನದಲ್ಲಿ ಹೋಗುವಾಗ ನನಗೊಂದು ಅಪಘಾತ ಆಗ್ತದೆ ಅಂತ ಗೊತ್ತಿದ್ರೆ ನಾನೇನು ಮಾಡ್ತೇನೆ, ತುಂಬ ಕೇರ್ಫುಲ್ ಆಗಿ ಡ್ರೈವಿಂಗ್ ಮಾಡ್ತೇನೆ. ಅದಕ್ಕೋಸ್ಕರವಾಗಿ ಶಾಸ್ತ್ರ. ಮತ್ತು
ಯಾನಿ ಕಾನಿಚ ಪಾಪಾನಿ ಜನ್ಮಾಂತರ ಕೃತಾನಿಚ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣ ಪದೇ ಪದೇ ಅಂತ ಹೇಳಿತು. ನಿನ್ನ ಜನ್ಮ ಜನ್ಮಾಂತರದಿಂದ ಬಂದಿರುವಂಥ ಪಾಪತೆಗಳಿಗೂ ಕೂಡ ನೀನು ಮಾಡುವಂಥ ಪ್ರದಕ್ಷಿಣೆ ನಮಸ್ಕಾರ ಅಂದರೆ ನಿನ್ನ ಜೀವನದಲ್ಲಿ ನೀನು ತಿದ್ದಿಕೊಳ್ಳಿಕ್ಕೆ ಪೂರಕವಾಗಿ ನಡೆಯುವುದು, ಅದುವೇ ದೈವಿಕವಾಗಿರೋ ಭಕ್ತಿ. ಅದು ನಿನ್ನ ಪಾಪತ್ವವನ್ನು ಹೊಡೆದಾಗ್ತದೆ ಅಂತೇಳಿ ಶಾಸ್ತ್ರವೇ ಬೋಧಿಸಿಕೊಟ್ಟಿದೆ. ಆ ಘಟನೆಗಳು ನಡೆಯೋದಿಲ್ಲ, ಘಟನೆ ನಡೆಯುವುದಿಲ್ಲ. ನಮ್ಮ ಜೀವನದಲ್ಲಿ ಈಗ ನಮಗೆ ಒಂದು ಆಪತ್ಕಾಲ ಬರ್ತದೆ ಅಂತಾದರೂ ಕೂಡ ಅದು ಜನ್ಮಾಂತರದಿಂದ ಬಂದಿರುವಂಥದ್ದಲ್ವಾ. ಅದರ ಪರಿಹಾರಕ್ಕೋಸ್ಕರವಾಗಿ ನಾವು ನಿರಂತರವಾಗಿ ದೈವಿಕವಾಗಿರುವಂಥ ಸೇವೆ ಮತ್ತು ನಮ್ಮ ಜಾಗ್ರತೆ ಮಾಡುವಾಗ ಅಂಥ ಘಟನೆಯೇ ಆಗೋದಿಲ್ಲ. ಪಾಸ್ ಆಗಿರುತ್ತೆ. ಅದು ಸತ್ಯವಾಗಿರುವಂಥದ್ದು. ಶಾಸ್ತ್ರ ವೈಜ್ಞಾನಿಕವಾಗಿ ಕೂಡ ಅದು ತುಂಬ ಸತ್ಯವಾಗಿರುವಂಥದ್ದು. ವೈಯಕ್ತಿಕವಾಗಿ ನನಗೆ ಇದು ಅನುಭವಕ್ಕೆ ಬಂದಿದ್ದು. ಸೊ ಆವಾಗ ಇದು ಯಾಕೆ ಅಂತ ಮತ್ತೆ ಅನಲೈಸ್ ಮಾಡುವಾಗ ಓಕೆ, ನಾನು ತುಂಬ ಜಾಗ್ರತೆ ಮಾಡಿದ್ದೆ, ಅದು ಇನ್ಸಿಡೆಂಟೇ ಆಗಲಿಲ್ಲ ಆಮೇಲೆ ಅಂತ ಅವೇರ್ನೆಸ್ಗೆ ಬಂದಾಗ ಅದು ಕ್ಲಿಯರ್ ಆಗುತ್ತೆ ಅಂತ ಗೊತ್ತಾಯ್ತು. ಹಾಗೆ ಈಗ ತಂತ್ರಿಗಳೇ ಮಂತ್ರದ ಬಗ್ಗೆ ಮಾತಾಡೋದಾದ್ರೆ ಮಂತ್ರವಾದ ಅನ್ನುವಂಥದ್ದು ಒಂದಿದೆ. ಈಗ ನಮ್ಮ ಇಂಗ್ಲೀಷಲ್ಲಿ ಹೇಳೋದಾದ್ರೆ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳ್ತೇವೆ, ವೈಟ್ ಮ್ಯಾಜಿಕ್ ಅಂತ ಹೇಳ್ತೇವೆ. ಈಗ ವೈಟ್ ಮ್ಯಾಜಿಕ್ ಅಂತ ಹೇಳಿದ್ರೆ ಅದು ಒಳ್ಳೆಯ ಒಂದು ಪರ್ಪಸ್ಗೆ ಯೂಸ್ ಮಾಡುವಂಥದ್ದು, ಹೀಲಿಂಗಿಗೋಸ್ಕರ. ಮಂತ್ರವಾದ ಇನ್ನೊಂದು ಬ್ಲ್ಯಾಕ್ ಮ್ಯಾಜಿಕ್ ಅಂತಂದ್ರೆ ಕೆಟ್ಟದಾಗಲಿಕ್ಕೆ ಬೇಕಾಗಿ ಮಾಡುವಂತಹ ಸಿಸ್ಟಮ್ಗಳು. ಈಗ ಮಂತ್ರ ಯಾವುದೋ ಒಂದು ಫ್ಯಾಮಿಲಿಯಲ್ಲಿ ಈಗ ಒಂದು ತುಂಬ ಕೆಟ್ಟದಾಗ್ತಾ ಇದೆ, ಏನೋ ಟಾರ್ಗೆಟ್ ಆಗ್ತದೆ, ಅದೊಂದು ಬಾಯಿ ಮಾತಿಗೆಲ್ಲ ಹೇಳೋದಿದೆ, ಅವನೇನೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರ್ಬೇಕು, ಅವ್ರು ನಮ್ಗೆ ಆಗದೇ ಇರೋರೇನೋ ಮಾಡಿಸ್ತಾರೆ, ಅಲ್ಲಿ ಏನೋ ಭಸ್ಮ ಹಾಕಿರ್ತಾರೆ, ಆ ಥರದ್ದೆಲ್ಲ ಬಂದಿದೆ. ಕಕ್ಕಿಸೋದು ಅಂತ ಎಲ್ಲ ಒಂದಷ್ಟು ವಿಷಯಗಳೆಲ್ಲ ಇದೆ. ಸೊ ಈ ಥರ ಮಂತ್ರವಾದ ಅಂದರೆ ಏನು, ಆ್ಯಂಡ್ ಇದು ಎಕ್ಸಾಕ್ಟ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ಏನು, ಹೇಗೆ ಮಾಡ್ತಾರೆ, ಇಲ್ಲ ಇದರಿಂದ ಪ್ರೊಟೆಕ್ಟ್ ನಮ್ಮನ್ನು ನಾವು ಹೇಗೆ ಮಾಡ್ಕೊಳ್ಬೋದು ಒಬ್ಬರಿಂದ ಅಂತ ಹೇಗೆ ಹೇಳ್ಬೋದು? ಮಂತ್ರವಾದ ಅಂತ ಹೇಳುವಾಗ ಅದರಲ್ಲೇ ಉತ್ತರ ಉಂಟು. ಅದರಲ್ಲೇ ಮಂತ್ರದಿಂದ ವಾದ ಮಾಡೋದು. ನಾವು ಮಾತಿನಿಂದ ವಾದ ಮಾಡುವಂಥದ್ದು ಒಂದು, ಮಾತಿನಲ್ಲಿ ವಾದ ಮಾಡಿ ಒಬ್ಬರು ಗೆಲ್ಲುವುದು ಒಬ್ಬರು ಸೋಲುವುದು ಕೇಳಿದ್ದೇವಲ್ಲ. ಇದು ಮಂತ್ರದಿಂದ ವಾದ ಮಾಡಿ ಗೆಲ್ಲುವುದು ಅಥವಾ ಸೋಲುವುದು ಅಥವಾ ಸೋಲಿಸುವುದು, ಅದಕ್ಕೆ ಅದು ಮಂತ್ರವಾದ ಅಂತ ಹೇಳಿದ್ದು. ನಮ್ಮ ಅಥರ್ವ ವೇದ ಅಂತ ಹೇಳಿದರೆ ಅಥರ್ವ ವೇದದಲ್ಲಿ ಹೇಳುವಂಥದ್ದೇ ಇದು. ಯಾವುದಂದ್ರೆ ಒಂದು ನಮ್ಮ ಆಯುರ್ವೇದ, ಮತ್ತೆ ಈ ಮಾಂತ್ರಿಕವಾಗಿರುವಂಥದ್ದು. ಈ ಮಾಂತ್ರಿಕವಾಗಿರುವಂಥದ್ರಲ್ಲಿ ನೀವು ಈಗ ಹೇಳಿದಿರಿಲ್ಲ ವೈಟ್ ಮ್ಯಾಜಿಕ್ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಎಲ್ಲವೂ ಸ್ಪಷ್ಟವೇ. ಅದು ಈಗ ನನಗೆ ಮಾಂತ್ರಿಕ ಪರಂಪರೆಯೂ ಉಂಟು. ನಮ್ಮ ಕುಂಟಾರ ಅಂತ ಹೇಳಿದ್ರೆ ಅದು ಮಂತ್ರವಾದಕ್ಕೆ ಪೂರಕವಾಗಿರುವಂಥದ್ದು. ಇವತ್ತು ನಾವು ಮಾಡುವಂಥದ್ದು ಯಾವುದು ಅಂತ ಹೇಳಿದ್ರೆ ಈಗಿನ ಭಾಷೆಯಲ್ಲಿ ಹೇಳಿದ್ರೆ ವೈಟ್ ಮ್ಯಾಜಿಕ್, ಸಾತ್ವಿಕವಾಗಿ ಸಮಾಜದ ಒಳಿತಿಗೋಸ್ಕರವಾಗಿರುವಂಥ ಕರ್ತವ್ಯಗಳು. ಒಬ್ಬ ರೋಗಿ ಆ ರೋಗಿಯ ರೋಗವನ್ನು ಗುಣಪಡಿಸಲಿಕ್ಕೆ ಪೂರಕವಾಗಿರುವಂಥದ್ದು ಮಾತ್ರ. ನಾವು ರೋಗವನ್ನ ಮತ್ತೆ ಹರಡಿಸಲಿಕ್ಕೆ ಪೂರಕವಾಗಿರುವಂಥದ್ದು ಇಲ್ಲ. ಹಾಗೆಂತೇಳಿ ಆ ರೀತಿಯ ಪ್ರಕ್ರಿಯೆಯನ್ನು ಮಾಡುವವರು ಕೂಡ ಅವರಿಗೆ ಬೇಸಿ ಯಾವುದು, ಆಧಾರ ಯಾವುದು? ನಮ್ಮ ವೇದವೇ. ದುಷ್ಕರ್ಮಗಳು ಅಂತ ಹೇಳುವಂಥದ್ದು ಕೂಡ ಇಂಟೆನ್ಷನ್ ನೆಗೆಟಿವ್, ಅದು ವೇದದಲ್ಲೇ ಉಲ್ಲೇಖ ಆಗಿದೆ. ಅಥರ್ವ ವೇದದಲ್ಲಿ ಅದು ಸರಿಯಾಗಿ ಉಲ್ಲೇಖ ಆಗಿದೆ. ಅಥರ್ವ ವೇದದಲ್ಲಿ ಹೇಳಿರುವಂಥ ಅನುಷ್ಠಾನಗಳಿಂದಲೇ ಈಗ ಈ ಬ್ಲ್ಯಾಕ್ ಮ್ಯಾಜಿಕ್ಕನ್ನೆಲ್ಲ ಮಾಡೋದು. ಬಟ್ ಆ ಬ್ಲ್ಯಾಕ್ ಮ್ಯಾಜಿಕ್ ಮಾಡುವವರನ್ನು ಗಮನಿಸಬೇಕು ನಾವು. ಅವರು ಕೂಡ ನಮ್ಮ ಕೇರಳದಲ್ಲಿದ್ದಾರೆ, ಮರ್ತಪೊಲಯಾಸ್ ಅಂತ. ಅವರ ಸಾಧಾರಣ ಆಯುಷ್ಯದಲ್ಲಿ ಅರ್ಧ ಆಯುಷ್ಯ ಅಂದರೆ ಒಂದು 35 ವರ್ಷದವರೆಗೆ ಅವರು ಕಲಿಯುವುದೇ ಈ ವಿಚಾರವನ್ನೆಲ್ಲ ಕಲಿತು ಅನುಷ್ಠಾನ ಮಾಡಿ ಸಂಪೂರ್ಣ ತಯಾರಾದ ನಂತರ ಅವರ ಫೀಲ್ಡಿಗೆ ಇಳಿಯುವುದು, ವೃತ್ತಿಗೆ ಇಳಿದ ನಂತರ ಅವ್ರು ಯಾರು ಬಂದರೂ ಕೂಡ ಅವ್ರಿಗೆ ಏನು ಬೇಡ, ಅವರ ಕೈಯಲ್ಲಿ ಒಂದು ಚೂರಿ ಮತ್ತು ಒಂದು ಮಡಲ ಕಡ್ಡಿ ಇದ್ದರೆ ನೀವು ಹೋಗಿ ಹೇಳ್ತೀರಿ ನನಗೆ ಅವ ಕಂಡಾವಟ್ಟೆ ದ್ರೋಹ ಕೊಡ್ತಾ ಇದ್ದಾನೆ, ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅಂದರೆ ಅವರು ಈ ಚೂರಿಯಲ್ಲಿ ಮಡಲ ಕಡ್ಡಿಯನ್ನು ಹೀಗೆ ನಮ್ಮ ಎದುರು ಒರೆಸ್ತಾ ಇರ್ತದೆ. ಆಗ ಅಲ್ಲಿ ಏನಾದರೂ ಒಂದು ಘಟನೆ ಆಗಿರ್ತಾನೆ. ನಾಳೆ ಅವರು ಬಂದಾಗ ಹೋಗ್ಲಿ ಇವರು ಮಾಡ್ತಾರೆ, ಅದು ಅವರ ವೃತ್ತಿ. ಅವರ ಆ ವೃತ್ತಿಗೆ ನ್ಯಾಯವನ್ನು ಕೊಡದೆ ಹೋಗ ಅಂತ ಹೇಳಿದ್ರೆ ಕಲಿಯುವಾಗಲೇ ಅವರು ನ್ಯಾಯವನ್ನು ಕೊಟ್ಟಿರ್ತಾರೆ. ಬಟ್ ಅದನ್ನು ಯೂಸ್ ಮಾಡುವವರು ಜಾಗ್ರತೆ ಮಾಡಿಕೊಳ್ಳಬೇಕು. ನಾವು ಯಾವತ್ತೂ ಕೂಡ ಇನ್ನೊಬ್ಬನಿಗೆ ಅದು ನಮಗೂ ಮಲ್ಟಿಪ್ಲೈ ಆಗಿ ಹೊಡಿತದೆ. ಒಬ್ಬನಿಗೇನೋ ಕೆಟ್ಟದ್ದು ಮಾಡಿದ್ರೆ ಇವತ್ತಿನ ಮಟ್ಟಿಗೆ ಆಗಬಹುದು, ಇವತ್ತಿನ ಮಟ್ಟಿಗೆ ನಮಗೆ ಕಾರ್ಯಸಾಧನೆ ಹಾಗೆಂತೇಳಿ ಆ ಬ್ಲ್ಯಾಕ್ ಮ್ಯಾಜಿಕ್ನಲ್ಲಿ ಕೆಲವು ಪಾಸಿಟಿವ್ ಉಂಟು. ಯಾವುದಂದರೆ ಯಾವುದೋ ಒಂದು ದುರ್ಘಟನೆ ನಡೆಯುವಂಥದ್ದನ್ನು ತಪ್ಪಿಸಲಿಕ್ಕೋಸ್ಕರವಾಗಿ ನಾವು ಅದನ್ನು ಯೂಸ್ ಮಾಡಿದ್ರಲ್ಲಿ ತಪ್ಪಿಲ್ಲ. ಈಗ ನಾವು ಸಮಾಜದಲ್ಲಿ ಸಾಧಾರಣ ಹೇಳ್ತಾರೆ ದೇವರು ಮತ್ತು ದೈವಗಳು ಅಂತ. ದೇವರೆಂದರೆ ಒಂದು ಚೈತನ್ಯದ ಸಾತ್ವಿಕ ರೂಪ, ದೈವಗಳೆಂದರೆ ಅದರ ಮತ್ತು ರಾಜಸ್ವರೂಪ. ಆದ ಕಾರಣ ದೇವರಿಗೆ ಹೆದರದವರು ಕೂಡ ದೈವಗಳಿಗೆ ಹೆದರ್ತಾರೆ, ಒಂದು ಭಯ ಇರ್ತದೆ ಅಲ್ವಾ. ಅಂದರೆ ದೈವ ಅದು ಶೀಘ್ರವಾಗಿ ಅದರ ರಿಸಲ್ಟ್ ಕೊಡ್ತದೆ. ಅದು ಆ ಪಾಯಿಂಟ್ ಆಗಿ ಸತ್ವ ರಜ ತಮ 3 ವರ್ಗ ಉಂಟಲ್ಲ, ಅದರಲ್ಲಿ ರಾಜಸ ಮತ್ತು ಶಕ್ತಿ ಇರುವಂಥದ್ದು. ಇನ್ನು ದೈವಗಳಲ್ಲಿ ಉಂಟು ತಾಮಸ ಶಕ್ತಿ ಇರುವಂಥ ದೈವಗಳು ಇವೆ. ಆಗ ತಾಮಸ ಶಕ್ತಿಯದ್ದು ಇಮಿಡಿಯೇಟ್. ಈಗಿನ ಇದರಲ್ಲಿ ಹೇಳಿದ್ರೆ ಕೊರಗಜ್ಜ ಅಂತ ಹೇಳುವಂಥದ್ದು ಮಾನುಷಿಕವಾಗಿ ಜನ್ಮಕ್ಕೆ ಬಂದು ಅಲ್ಲಿಂದ ದೈವತ್ವವನ್ನು ಪಡೆದದ್ದು.
ಒಬ್ಬ ಮನುಷ್ಯ ಹೌದು ಹೌದು ಅಲ್ವಾ? ಕಥೆಯಲ್ಲಿ ಹೌದು, ಒಬ್ಬ ಮನುಷ್ಯ ಆ ಮನುಷ್ಯ ತನ್ನ ಜೀವನದಲ್ಲಿ ಮಾಡಿದಂಥ ಸಾಧನೆಗಳಿಂದಲಾಗಿ ದೈವಿಕವಾಗಿರುವಂಥ ಸ್ವರೂಪವನ್ನು ಪಡೆದದ್ದು. ಆಗ ಅದು ತಾಮಸ ಗುಣದ ಮೂರ್ತಿ. ಆ ತಾಮಸ ಗುಣದ ಮೂರ್ತಿಯಲ್ಲಿ ಏನಾದರೂ ಈಗ ಗೊತ್ತಾಗ್ತದೆ ಅದರ ಎಫೆಕ್ಟ್. ಅದಕ್ಕೆ ಏನೋ ಕಳ್ದೋಯ್ತು ಅಂತಂದ್ರೆ ಟಕ್ಕ ಸಿಗುತ್ತೆ, ಸಿಗ್ತದೆ, ಪ್ರಾರ್ಥನೆ ಮಾಡಿ ಸಿಗ್ತದೆ, ಮಾಡಿದಾಗೆ. ಪ್ರಾರ್ಥನೆ ಮಾಡಿದ್ರೆ ಸಿಗ್ತದೆ. ಈಗ ನನ್ನ ಮನೆಯಲ್ಲಿ ಅಂತ ಒಂದು ಘಟನೆ ನಡೆದಿದೆ. ನನ್ನ ಅಣ್ಣನ ಮಗಳಿಗೆ ದೇವರ ಹತ್ರ ವಿಶ್ವಾಸವೇ ಇಲ್ಲ ಆಯಿತು. ಅವಳ ಕಂಪನಿಯಲ್ಲಿ ಅವಳು ಕೆಲಸ ಮಾಡ್ತಿರೋ ಒಂದು ಫೈಲ್ ಕಾಣೆ ಆಯಿತು. ಹೇಗೆ ಹುಡುಕಿದ್ರು ಸಿಗೋದಿಲ್ಲ. ಆಗ ಅವಳ ಜೊತೆಯಲ್ಲಿರುವಂಥ ಅವಳೊಟ್ಟಿಗೆ ಕೆಲಸ ಮಾಡುವವರು ಹೇಳಿದಂತೆ, ನಾನೊಂದು ಹೇಳ್ತೇನೆ, ನೀನು ಕೇಳ್ತೀಯ ಅಂತ ಗೊತ್ತಿಲ್ಲ, ನಾವು ಕೊರಗಜ್ಜನಿಗೆ ಒಂದು ಕ್ವಾರ್ಟರ್ ಪ್ರಾರ್ಥನೆ ಅಂತ ಕ್ವಾರ್ಟರ್ ಪ್ರಾರ್ಥನೆ ಮಾಡುವ ಮಾಡಿದ್ರೆ ಸಿಗ್ತದೆ. ಹಾಗೆ ಪ್ರಾರ್ಥನೆ ಮಾಡಿದರು, ನಿವೃತ್ತಿ ಇಲ್ಲ ಇವಳಿಗೆ. ಮರುದಿವಸ ಬಂದು ಅವಳು ಬಾಗಿಲು ತೆಗೆಯುವಾಗ ಟಪ್ಪ ಫೈಲ್ ಕೆಳಗೆ ಬಿತ್ತು, ಅದರೊಳಗೆ ಇವಳಿಗೆ ಸಿಗಲಿಲ್ಲ. ಹಾಗೆ ಅಲ್ಲಿಂದ ಅವಳು ಹೇಳಿದ್ರು, ಏನೇ ಆಗಲಿ ಅಷ್ಟು ದಿವಸ ಸಿಗದೇ ಇರುವಂಥದ್ದು ನಾವು ಅಲ್ಲಿಗೆ ಪ್ರಾರ್ಥನೆ ಮಾಡಿದ ಕೂಡಲೇ ಸಿಕ್ಕಿತು ಅಂತ ಹೇಳುವಾಗ ಅದು ಸತ್ಯ ಅಲ್ವಾ? ಅದಲ್ಲೇ ಹುಡುಕಿದ್ರು ಸಿಕ್ಕಿತಿರ್ಲಿಲ್ಲ. ಹಾಗೆ ಅದು ತಾಮಸ ಮೂರ್ತಿ, ಕೂಡಲೇ ಎಫೆಕ್ಟ್ ಆಗ್ತದೆ. ಅದರ ಮತ್ತೆ ಈ ಆಚಾರ ವಿಚಾರಗಳು ಯಾವುದೂ ತಪ್ಪಲ್ಲ ನಮ್ಮದು. ಉಪಯೋಗ ಮಾಡುವವರು ಜಾಗ್ರತೆ ಮಾಡಿಕೊಳ್ಳಬೇಕು. ನಾವು ಇನ್ನೊಬ್ಬರಿಗೆ ಯಾವುದೋ ಒಂದು ಒಳಿತಿಗೋಸ್ಕರವಾಗಿ ನಾವು ಮತ್ತೆ ಶ್ರೀಕೃಷ್ಣ ಪರಮಾತ್ಮ ಒಂದು ಮಾತಾಡಿದ್ದಾನಲ್ಲ, ಸುಳ್ಳು ಹೇಳಿದ್ರು ಒಬ್ಬರ ಒಳಿತಿಗೋಸ್ಕರವಾಗಿ ಧರ್ಮ ರಕ್ಷಣೆಗೆ ನೀನು ತುಳಿಯುವ ಮಾರ್ಗ ಲೆಕ್ಕ ಇಲ್ಲ ಅಂತ. ಅಲ್ಲಿ ಮಾತ್ರ ಎಂಡ್ ಪಾಯಿಂಟ್ ಯಾವುದು? ಧರ್ಮ ರಕ್ಷಣೆ. ಹಾಗೆ ಧರ್ಮ ರಕ್ಷಣೆಗೋಸ್ಕರವಾಗಿ ಕೆಲವೊಂದು ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕೆಲವೊಂದು ಸೂತ್ರಗಳನ್ನು ಅಳವಡಿಸಿದ್ದಾನೆ. ಅಂಥ ಸೂತ್ರಗಳನ್ನು ಅಳವಡಿಸಬೇಕು. ಆ ಸೂತ್ರಗಳಲ್ಲಿ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಇವತ್ತೇನಾಗಿದೆ ಅಂದರೆ ಅದು ನಾವು ನಮ್ಮ ಸ್ವಂತಕ್ಕೆ ಉಪಯೋಗ ಮಾಡ್ತಾ ಇದ್ದೇವೆ. ಸರಿಯಾಗಿ ಅಧ್ಯಯನ ಮಾಡಿದರೆ ಆ ರೀತಿ ಇನ್ನೊಬ್ಬರನ್ನು ನಿರ್ನಾಮ ಮಾಡಲಿಕ್ಕೋಸ್ಕರವಾಗಿ ಇದನ್ನು ತುಂಬ ಅವಲಂಬಿಸಿದವನ ನೆಕ್ಸ್ಟ್ ಪೇಜ್ ಒಳ್ಳೆಯದಿರುವುದಿಲ್ಲ. ಎಷ್ಟೋ ಅನುಭವಗಳಿವೆ. ಅಂತೂ ಬ್ಲ್ಯಾಕ್ ಮ್ಯಾಜಿಕ್ ತಪ್ಪು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ನಾವು, ಅದು ವೇದದ ಭಾಗವೇ. ಉಪಯೋಗ ಮಾಡುವವರು ತಪ್ಪುತ್ತಾರೆ ಅಷ್ಟೇ. ಅದನ್ನ ಮಾಡುವಂತಹ ಮಾಂತ್ರಿಕರು ಯಾರಿರ್ತಾರೆ ಅವರಿಗೂ ತುಂಬಾ ಡ್ಯಾಮೇಜ್ ಇದೆ ಅಲ್ಲ? ಡ್ಯಾಮೇಜ್ ಅಲ್ಲ, ಅದೇ ನಾನು ಹೇಳಿದ, ಆ ಡ್ಯಾಮೇಜ್ ಬರದಿರ್ಲಿಕ್ಕೋಸ್ಕರವಾಗಿ ಅವರಿಗೆ ಉಪಾಸನೆ ಉಂಟು. ಅವರು ತುಂಬಾ ರಿಚುವಲ್ಸ್ ಅವರು ಈಗ ನಮಗೆ ಒಂದು PhD ಅಂತೇಳಿ ಒಂದು ಡಿಗ್ರಿ ಸಿಗಬೇಕು ಅಂತಾದ್ರೆ ಅವ ಅಲ್ಲಿವರೆಗೆ ಕಷ್ಟಪಡಬೇಕಲ್ಲ. ಅದೇ ನಂತರ ಆ ಡಿಗ್ರಿ ಸಿಗುವುದು. ಈಗ ಅವರದ್ರಲ್ಲಿ ಅವ ಈ ಕರ್ಮವನ್ನು ಮಾಡ್ಬೋದು ಅಂತ ಹೇಳುವಂಥ ಡಿಗ್ರಿ ಅವನ ಹಿರಿಯರು ಕೊಡಬೇಕು ಅಂತಾದರೆ ಅವ ಆ ಮಟ್ಟಕ್ಕೆ ಮುಟ್ಟಬೇಕು. ಆ ಮಟ್ಟಕ್ಕೆ ಮುಟ್ಟುವಾಗಲೇ ಅವನ 35 ವರ್ಷ ಆಗಿರುತ್ತೆ. ಯಾಕೆಂದರೆ ಒಬ್ಬನಿಗೆ ಒಂದು 15 ವಯಸ್ಸಾಗದೆ ಇದನ್ನೆಲ್ಲ ಕಲೀಲಿಕ್ಕೆ ಸಾಧ್ಯವೇ ಇಲ್ಲ. ಸ್ವಬುದ್ಧಿ ಬಂದಿರಬೇಕು. 15 ವರ್ಷದಿಂದ ಒಂದು 20 ವರ್ಷ ಅವ ಇದನ್ನು ಪೂರ್ತಿ ಕಲಿಬೇಕು. ಮಾತ್ರ ಅಲ್ಲ, ಒಳಗೆ ಎನರ್ಜಿ ತುಂಬಿಸಿಕೊಂಡಿರಬೇಕು. ಅದಕ್ಕೆ ಅವರಿಗೆ ಅವರ ಸಂಪ್ರದಾಯದ ಅನುಷ್ಠಾನಗಳಿವೆ. ಆ ಅನುಷ್ಠಾನಗಳನ್ನು ಮಾಡಿದ ನಂತರವೇ ಅವನಿಗೆ ಮತ್ತೆ ಡಿಗ್ರಿ ಅವನ ಹಿರಿಯರು ಕೊಡ್ತಾರೆ. ನಂತರ ಇಳಿಬೋದು. ಆಗ ಅವರಿಗೇನು ಎಫೆಕ್ಟ್ ಇಲ್ಲ. ಅವ ಅಲ್ಲಿ ಡೆಪಾಸಿಟ್ ಮಾಡಿಟ್ಟಿರ್ತಾನೆ. ಅವನ ಹತ್ರ ಹೋಗೋದು ನಾವು ಜಾಗ್ರತೆ ಮಾಡಬೇಕು. ಕರೆಕ್ಟ್. ಆಮೇಲೆ ಈಗ ಸಣ್ಣ ಪುಟ್ಟದಲ್ಲಿ ಫ್ಯಾಮಿಲಿಯಲ್ಲಿ ಏನೋ ತೊಂದರೆ ಆಯಿತು ಅಂತ ಇದ್ದಾಗ ಸಡನ್ ಆಗಿ ಬರುವಂಥದ್ದು ಏನಾದರೂ ಯಾರಾದರೂ ಮಾಟ ಮಾಡಿದ್ರ, ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ರ ಅಂತ. ನಾ ಎಲ್ಲೋ ಒಂದು ಕಡೆ ಓದಿದೆ, ಬ್ಲ್ಯಾಕ್ ಮ್ಯಾಜಿಕ್ ಅನ್ನುವಂಥದ್ದು ಸುಲಭ ಅಲ್ಲ, ಎಲ್ರಿಗೂ ಮಾಡ್ಲಿಕ್ಕೆ ಆಗಲ್ಲ. ಅಂದರೆ ಅದಕ್ಕೆ ಗೂಬೆಯ ರಕ್ತ ಬೇಕು, ಅದೆಲ್ಲ ಕೇಳಿದ್ದೆ ನಾನು. ಅಂದರೆ ತುಂಬ ಅದಕ್ಕೆ ರಿಚುವಲ್ಸ್ ಇದೆ. ಹಾಗೆ ಸಣ್ಣ ಪುಟ್ಟದ್ರಲ್ಲೆಲ್ಲ ಎಲ್ಲರೂ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಮಾಡ್ಲಿಕ್ಕೆ ಆಗಲ್ಲ ಅಂತ. ಇನ್ ಕೇಸ್ ಈಗ ಒಬ್ಬರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಇಫೆಕ್ಟ್ ಇದೆ ಅಂತ ಹೇಳಿ ಆದರೆ ಯಾರಿಗೆ ಅದು ಇಫೆಕ್ಟ್ ಆಯ್ತಲ್ಲ ಅವ್ರು ಅದನ್ನ ಹೇಗೆ ಅರ್ಥ ಮಾಡ್ಕೋಬಹುದು? ಅವರಿಗೆ ಆ ಸಿಗ್ನಲ್ಸ್ ಇಲ್ಲ ಯಾವ ಥರ ಸಿಗುತ್ತೆ? ಖಂಡಿತ. ನಿಮಗೆ ನೋಡಿ, ಈ ಸಾಧಾರಣ ನಮ್ಮ ಅನುಭವದಲ್ಲಿ ಅಂಥದ್ದಾದರೆ ನಾನು ಬೇರೆಯವರ ಅನುಭವ ಹೇಳೋದಿಲ್ಲ, ನಾನು ನನ್ನ ಸ್ವಂತ ಅನುಭವ ಹೇಳ್ತೇನೆ. ಈಗ ಒಂದು ಸ್ವಲ್ಪ ಸಮಯದ ಹಿಂದೆ ನಮ್ಮ ಮನೆಯಲ್ಲಿ ನನ್ನ ಅಣ್ಣನ ಮಗ ತುಂಬ ಬೆಕ್ಕನ್ನು ಪ್ರೀತಿಸುವವ, ತುಂಬ ಬೆಕ್ಕನ್ನು ಸಾಕ್ತಾ ಇದ್ದೇನೆ. ಸುಮಾರು ಒಂದು 21 ಬೆಕ್ಕು ಉಂಟು ನಮ್ಮ ಮನೆಯಲ್ಲಿ, ಬೇರೆ ಬೇರೆ ಟೈಪ್ ಇದ್ದು. ಆ ಬೆಕ್ಕುಗಳನ್ನು ಯಾವುದನ್ನು ಕೂಡ ಕೆಲವನ್ನು ಮಾತ್ರ ಅವ ಗೂಡಲ್ಲಿ ಹಾಕ್ತಾನೆ. ಅದು ಗೂಡಲ್ಲಿ ಹಾಕೋದೆಲ್ಲ ಅದರ ಸಿಸ್ಟಮ್ ಎಲ್ಲ ಅವರಿಗೆ ಗೊತ್ತು, ನನಗೆ ಗೊತ್ತಿಲ್ಲ. ಅಂತೂ ತುಂಬ ಬೆಕ್ಕುಗಳು ಹೊರಗಿರುತ್ತದೆ. ನಮ್ಮಲ್ಲಿ 3-4 ವಾಹನ ಇದೆ. ನಾನು ವಾಹನದಲ್ಲಿ ಹೋಗ್ತೇನೆ, ನನ್ನ ಹೆಂಡತಿ ವಾಹನದಲ್ಲಿ ಹೋಗ್ತಾಳೆ, ನನ್ನ ಮಗ ಹೋಗ್ತಾನೆ, ನನ್ನ ಅಣ್ಣ ಹೋಗ್ತಾನೆ. ನಮ್ಮದು ಶೆಡ್ಡಿಂದ ವಾಹನ ತಗೊಂಡು ನಾವು ಯಾವಾಗಲೂ ಹೋಗ್ತೇವೆ. ಒಂದು ದಿವಸ ನನ್ನ ಹೆಂಡತಿಯ ಕಾರ್ನಾಡಿಗೆ ಒಂದು ಬೆಕ್ಕು ಬಿತ್ತವಳಿಗೆ ಗೊತ್ತೇ ಆಗಲ್ಲ. ಅದು ಗೊತ್ತೇ ಆಗಲ್ಲ. ಅದರ ನಂತರ ಸ್ವಲ್ಪ ದಿವಸ ಬಿಟ್ಟು ಮಗನ ಕಾರ್ನಾಡಿಯಲ್ಲಿ ಒಂದು ಬೆಕ್ಕು ಬಿತ್ತು, ಗೊತ್ತಾಗಲ್ಲ. ಮತ್ತೆ ನನ್ನ ಕಾರ್ನಾಡಿಗೆ ಬಿತ್ತು, ನನ್ನ ಡ್ರೈವರಿಗೆ ಗೊತ್ತೇ ಆಗಲ್ಲ. ಹೀಗೆ ನಿರಂತರವಾಗಿ ಬೆಕ್ಕು ಸಾಯುವಂಥ ಸಂದರ್ಭದಲ್ಲಿ ಎಲ್ಲ ಮನೆಯಲ್ಲಿ ಒಂದೊಂದಷ್ಟು ಯಾರಿಗಾದರೂ ಒಂದು ಹೆದರಿಕೆ ಬರ್ತದೆ. ಅದರ ನಂತರ ನಾವು ಅದನ್ನು ಸ್ಟಡಿ ಮಾಡಿದೆವು. ಸ್ಟಡಿ ಮಾಡುವಾಗ ಕರೆಕ್ಟ್ ನೀವು ಹೇಳಿರುವಂಥದ್ದೇ ಒಂದು ಘಟನೆ ಆಗಿದೆ. ನಾವು ಅದಕ್ಕೆ ಬೇಕಾಗಿರುವಂಥ ಒಂದು ಸೊಲ್ಯೂಷನನ್ನು ನೋಡಿಕೊಂಡೆವು. ನೋಡಿ ನಾವು ಮಾಡಿದೆವು. ಈಗ ಬೆಕ್ಕು ಅವ ಸಾಕ್ತಾ ಇರುವಂಥದ್ದು ಸುಮಾರು 6 ವರ್ಷದಿಂದ ಬೆಕ್ಕು ಸಾಕ್ತಾ ಇದ್ದಾನೆ.
ಇಲ್ಲಿವರೆಗೆ ಒಂದು ಬೆಕ್ಕು ಹಾಗೆ ಆದದ್ದಿಲ್ಲ. ಈಗ ನಾವು ಆ ಪರಿಹಾರ ಮಾಡಿದ ನಂತರ ಈಗಲೂ ಸುಮಾರು 6 ತಿಂಗಳು ಕಳೆಯಿತು, ಇಲ್ಲಿವರೆಗೆ ಒಂದು ಬೆಕ್ಕು ಹಾಗೆ ಆಗಲ್ಲ. ಆಗ ಆ ಸಮಯದಲ್ಲಿ ಅದು ಆಗಿದೆ ಅಂತ ಹೇಳುವಂಥದ್ದು ಸ್ಪಷ್ಟ, ನಮಗೆ ಆ ಸಿಗ್ನಲ್ಸ್ ಬರ್ತದೆ, ಸೂಚನೆಗಳು ಬರ್ತದೆ. ಇಂಥದ್ದು ಏನೋ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಉಂಟು ಅಂತ ಹೇಳುವಂಥ ಸೂಚನೆಗಳು ಬರುವಾಗ ನಾವು ಅದಕ್ಕೆ ಕೇರ್ಫುಲ್ ಆಗಿ ಇದ್ದರೆ ಅದಕ್ಕೆ ಎಲ್ಲದಕ್ಕೂ ಸೊಲ್ಯೂಷನ್ ಉಂಟು. ಸೊಲ್ಯೂಷನ್ ಇಲ್ಲದಿರುವಂಥದ್ದು ಯಾವುದೂ ಇಲ್ಲ, ಎಲ್ಲವನ್ನು ಕೂಡ ಪರಿಹರಿಸಿಕೊಳ್ಳಿಕ್ಕೆ ಆಗ್ತದೆ. ಬೆಕ್ಕುಗಳಿಗೆ ಓಕೆ ಅದು ಪ್ರಾಣಿಯೇ, ಬಟ್ ಅದು ಬೆಕ್ಕುಗಳು ಅಂತ ಬಂದಾಗ ಮನುಷ್ಯರಿಗೆ ಅದು ಯಾವ ರೀತಿಯಾಗಿ ಅಲ್ಲ, ನಮ್ಮ ಮನೆಯಲ್ಲಿ ಆಗುವಾಗ ಬೆಕ್ಕುಗಳಿಗೆ ಬಂತು, ಈಗ ಮನುಷ್ಯನಿಗೆ ನಿಮಗೆ ನೀವು ಎಲ್ಲವೂ ಸರಿಯಾಗಿ ಇರುವವರು. ಒಂದು ಉದಾಹರಣೆಗೆ ನಿಮಗೆ ರಾತ್ರಿ ಯಾವತ್ತೂ ಕೂಡ ನಿಮಗೆ ಮಲಗಿದ ಕೂಡಲೇ ನಿದ್ರೆ ಬರ್ತದೆ, ನಿಮಗೆ ಆ ನಿದ್ರೆ ಕಡಿಮೆ ಆಗ್ತಾ ಉಂಟು. ನೀವು ಡಾಕ್ಟರ್ ಹತ್ರ ಹೋಗಿ ಕೇಳುವಾಗ ಡಾಕ್ಟರ್ ಹೇಳ್ತಾರೆ ಏನು ಪ್ರಾಬ್ಲಮ್ ಕಾಣ್ತಾ ಇಲ್ಲ, ಅವರು ನಿದ್ರೆ ಮಾತ್ರ ಕೊಡ್ತಾರೆ, ನಿದ್ರೆ ಬರೋದಿಲ್ಲ ಅದಕ್ಕೆ ನಿದ್ರೆ ಮಾಡಿದೆ. ಬಟ್ ಆ ನಿದ್ರೆ ಬರದಿರಲಿಕ್ಕೆ ನಮಗೆ ಶಾರೀರಿಕವಾಗಿ ಕಾರಣ ಇಲ್ಲ ಅಂತ ಆದರೆ ಯಾಕೆ ಅದು ಹಾಗೆ? ಮಾನಸಿಕವಾಗಿ ನಿಮಗೆ ಯಾವತ್ತೂ ಕೂಡ ಸಮಸ್ಯೆ ಬರುವಾಗ ಅದನ್ನೆಲ್ಲ ನೀವು ನಿಭಾಯಿಸಿಕೊಂಡೇ ಮಲಗುವವರು, ಆಗಲೂ ನಿಮಗೆ ನಿದ್ರೆ ಬರ್ತದೆ. ಅಂಥವ್ರಿಗೆ ಯಾಕೆ ನಿದ್ರೆ ಬರೋದಿಲ್ಲ? ಒಂದು ಹಾಗಿದ್ರೆ ನಮಗೆ ಬೇರೆ ಬೇರೆ ವ್ಯತ್ಯಾಸಗಳು ಕಾಣ್ತದೆ. ನಾವು ಹೌದು ಹೊಡೆಯುವಂಥದ್ದು ಇನ್ನು ಬೇರೆ ಬೇರೆ ನಮಗೆ ಇದು ನಿರಂತರವಾಗಿ ನಾವು ಮುಂದುವರಿತಾ ಇರುವಾಗ ಅಸಂಭವನೀಯವಾದದ್ದು ಅಂಥದ್ದು ಆಗ್ತದೆ ಅಂತ ಹೇಳುವಾಗ 6th ಸೆನ್ಸ್ 6ನೇ ನಮಗೆ ಗೊತ್ತಾದ ಒಳ್ಳೆ ನಾವು ಜಾಗ್ರತೆ ಮಾಡಿಕೊಂಡ್ರೆ. ಈಗ ಮೊದಲೇ ಪ್ರಿಕಾಷನ್ ಅಂತ ಮನೆಯಲ್ಲಿ ಏನಾದರೂ ಮಾಡ್ಕೋಬಹುದಾ ನಾವು? ಅಲ್ಲ, ಅದಕ್ಕೆ ಮಾಂತ್ರಿಕದಲ್ಲಿ ಮಾರ್ಗಗಳುಂಟು. ನಾವೀಗ ಈ ಸಾಧಾರಣ ಉಂಟು, ಈಗ ಕೆಲವರೆಲ್ಲ ಬೇರೆ ಬೇರೆ ದೇವಾಲಯದಿಂದ ಪ್ರಾರ್ಥನೆ ಮಾಡಿ ಅಲ್ಲಿ ಪೂಜಿಸಲ್ಪಟ್ಟ ತೆಂಗಿನಕಾಯಿಯನ್ನು ತಂದು ಮನೆಯಲ್ಲಿ ಇಡುತ್ತಾರೆ. ಧರ್ಮಸ್ಥಳದಿಂದ ತೆಂಗಿನಕಾಯಿ ತಂದು ಇಡುತ್ತಾರೆ. ಹೌದು, ಕುಂಬಳಕಾಯಿ ಇಡುವಂಥದ್ದು, ಹನುಮಂತನಿಂದ ಕುಂಬಳಕಾಯಿ ತಂದು ಇಡುವಂಥದ್ದು. ಅದೇ ರೀತಿ ಈಗ ಮಾಂತ್ರಿಕ ನಾವು ನಮ್ಮಲ್ಲಿಂದ ಅವರ ಮನೆಗೆ ರಕ್ಷೆಗೆ ಬೇಕಾಗಿ ಯಂತ್ರ ಕೊಂಡೋಗುವಂಥದ್ದು. ಕೆಲವರು ಸಮಸ್ಯೆ ಏನಿಲ್ಲ ಇದ್ರೂ ಕೂಡ ಅವರ ದೇಹಕ್ಕೆ ಒಂದು ರಕ್ಷೆ ಬೇಕು ಅಂತ ಹೇಳಿ ದೇಹಕ್ಕೆ ರಕ್ಷೆ ಕೊಂಡೋಗುವಂಥದ್ದು. ಇದೆಲ್ಲ ಕುಂಟಾರ್ ಎಷ್ಟೋ ವರ್ಷದಿಂದ, ಈಗ ನನ್ನ ತಂದೆಯವರ ಕಾಲದಿಂದ ವರ್ಷಂಪ್ರತಿ ಬಂದು ಕುಂಟಾರ್ನಿಂದ ರಕ್ಷೆ ಕೊಂಡೋಗ್ತಾ ಇದ್ದವರು. ತಂದೆಯವರ ಕಾಲದಿಂದ ನಾನು ಚಿಕ್ಕವನಿರುವಾಗ ನೋಡ್ತಾ ಇದ್ದವ. ನಾನು ತಂದೆಯವರ ಜೊತೆಯಲ್ಲಿ ಸಾಧಾರಣ 15ನೇ ವಯಸ್ಸಿನಿಂದ ಅವರ ಜೊತೆಯಲ್ಲಿ ಇದ್ದೇನೆ ನಾನು. ಈಗ ನನಗೆ 58 ವರ್ಷ ಆಯಿತು. ಕೇವಲ ನನ್ನ 15ರಿಂದ ಮತ್ತೆ ನೋಡಿದ್ರು ಕೂಡ ಸುಮಾರು ಒಂದು 40 ವರ್ಷಕ್ಕಿಂತ ಹೆಚ್ಚಾಯಿತು. ಆ 40 ವರ್ಷದಿಂದಲೂ ವರ್ಷಂಪ್ರತಿ ಒಂದು ರಕ್ಷೆ ಕೊಂಡೋಗುವವರಿದ್ದಾರೆ ಕುಂಟಾರ್ನಿಂದ, ನಾನು ನೋಡ್ತಾ ಇದ್ದೇನೆ. ತಂದೆಯವರ ಕಾಲದಲ್ಲಿ ಆಯಿತು, ಈಗ ನಮ್ಮ ಅಣ್ಣ ಮಾಡ್ತಾ ಇದ್ದಾರೆ ಅದನ್ನು ತಗೊಂಡು ಹೋಗ್ತಾರೆ. ಆಗ ಆ ರಕ್ಷೆ ಅಂತ ಹೇಳುವಂಥದ್ದು ಪ್ರಿಕಾಷನ್, ಯಾವುದಾದ್ರೂ ಅಂಥ ನೆಗೆಟಿವ್ಗಳು ಬರದಿರ್ಲಿಕ್ಕೋಸ್ಕರವಾಗಿ ನಾವು ಇಟ್ಟುಕೊಳ್ಳುವಂಥ ವ್ಯವಸ್ಥೆ ಉಂಟು. ಓಕೆ, ಥ್ಯಾಂಕ್ ಯು ತಂತ್ರಿಗಳು. ಅಂದರೆ ತುಂಬ ಅವೇರ್ನೆಸ್ ಇತ್ತು ಈ ವಿಚಾರದಲ್ಲಿ. ಹಾಗೆಯೇ ನಾವೀಗ ನಮ್ಮ ತುಳುನಾಡು ಅಂತ ಬಂದಾಗ ನಾವು ದೇವರಿಗೆ ಎಷ್ಟು ಪ್ರಾಧಾನ್ಯತೆಯನ್ನು ಕೊಡ್ತೇವೋ ಅಷ್ಟೇ ದೈವಗಳಿಗೆ ಪ್ರಾಧಾನ್ಯತೆಯನ್ನು ಕೊಡ್ತೇವೆ, ಅಷ್ಟೇ ನಾಗಗಳಿಗೆ ಪ್ರಾಧಾನ್ಯತೆಯನ್ನು ಕೊಡ್ತೇವೆ. ಈಗ ನೀವು ಸಾಕಷ್ಟು ದೇವರ ಪ್ರತಿಷ್ಠೆಗಳನ್ನು, ದೇವರ ಒಂದು ವೈದಿಕ ಕ್ರಿಯೆಗಳನ್ನು ನೀವು ಮಾಡ್ಕೊಂಡು ಬಂದಿದ್ದೀರಾ. ಈಗ ದೈವದ ಪ್ರತಿಷ್ಠೆ ಅನ್ನುವಂಥದ್ದು ನಾಗ ಪ್ರತಿಷ್ಠೆ ಇರ್ಬೋದು, ಅದು ನಮ್ಮ ದೇವರ ಪ್ರತಿಷ್ಠೆಗಿಂತ ಎಷ್ಟು ಡಿಫ್ರೆಂಟ್ ಆಗಿರ್ತದೆ? ಅದು ಕೂಡ ದೈವಿಕವಾಗಿ ಆಗುವಂಥದ್ದು, ಇಲ್ಲ ಬೇರೆ ಬೇರೆ ರೀತಿಯಾದಂಥ ಪ್ರತಿಷ್ಠೆ ಇದೆಯಾ? ಅದರಲ್ಲಿ ಯಾವ ರೀತಿಯಾಗಿ ಅದು ಡಿಫ್ರೆನ್ಸ್ ಇದೆ ಅದಕ್ಕೆ? ಅಲ್ಲ, ಹಿಂದೂ ಧರ್ಮದಲ್ಲಿ ಇರುವಂಥ ಆರಾಧನೆಯ ಪದ್ಧತಿಗಳಿಗೆ ಎಲ್ಲದಕ್ಕೂ ಕೂಡ ಮೂಲ ಒಂದೇ, ಏಕಂ ಸತ್. ವೇದ ಹೇಳುವಂಥದ್ದು ಏಕಂ ಸತ್ ವಿಪ್ರ ಬಹುಧಾ ವದಂತಿ ಅಂತ. ಪ್ರಪಂಚದಲ್ಲಿ ಒಂದು ಸತ್ಯ ಇದೆ, ಆ ಸತ್ಯವನ್ನ ವಿಪ್ರ, ಅಲ್ಲಿಯೂ ಕೂಡ ಹೇಳಿದ್ರು ಆ ಕಡೆ ವಿಪ್ರ ಅಂತ. ವಿಪ್ರ ಅಂದ್ರೆ ವಿದ್ವಾಂಸರು, ಪ್ರಾಜ್ಞರು. ಇದನ್ನು ಸಂಪೂರ್ಣ ಧರ್ಮವನ್ನು ಸ್ಟಡಿ ಮಾಡಿದರು. ಅದರ ಪಾಸಿಟಿವ್ ನೆಗೆಟಿವ್ ಎಲ್ಲ, ಯಾವುದರಲ್ಲಿ ಪಾಸಿಟಿವ್ ನೆಗೆಟಿವ್ ಇರ್ತದೆ ಅದನ್ನೆಲ್ಲ ಆಲೋಚನೆ ಮಾಡಿದವರು ಅದಕ್ಕೊಂದು ರೂಪವನ್ನು ಕೊಟ್ಟರು. ಆ ರೀತಿಯಲ್ಲಿ ನಮ್ಮಲ್ಲಿ ಮತ್ತೆ ಈಗ ಎಷ್ಟೋ ದೇವತೆಗಳ ಆರಾಧನೆ ನಡೀತಾ ಉಂಟು. ಕಾಲ ಮುಂದುವರೆದಾಗೆ ಹೊಸ್ತು ಸೃಷ್ಟಿಯಾಗ್ತದೆ. ಈಗ ನಾನೀಗ ಹೇಳಿದಾಗೆ ಕೊರಗಜ್ಜ ರೀಸೆಂಟ್ ವೇದದಲ್ಲಿ ಹುಡುಕಿದ್ರೆ ಕೊರಗಜ್ಜ ಸಿಗ್ಲಿಕ್ಕಿಲ್ಲ, ಎಲ್ಲಿಯೂ ಇರ್ಲಿಕ್ಕಿಲ್ಲ. ಹಾಗೆ ರೀಸೆಂಟ್ ಆಗಿ ನಾವು ಆರಾಧನೆ ಮಾಡಿಕೊಂಡು ಬರುವಂಥದ್ದು ಎಷ್ಟೋ ಉಂಟು ಆ ಬದಲಾವಣೆಗಳು. ಈಗ ಸಾಧಕರು ನಿತ್ಯಾನಂದ ಸ್ವಾಮಿಗಳು, ಶಿರಡಿ ಸಾಯಿಬಾಬಾ, ಪುಟ್ಟಪರ್ತಿಯ ಸಾಯಿಬಾಬಾ, ಸತ್ಯ ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿಗಳು, ಇದೆಲ್ಲ ಈ ಒಂದು ನಾವು ಹಿಂದೂ ಧರ್ಮವನ್ನು ಲೆಕ್ಕ ಹಾಕಿದರೆ ಅದಕ್ಕೆಲ್ಲ ಸಣ್ಣ ಹಿಸ್ಟರಿ ಇರುವುದು. ಆದರೆ ಅದು ಕೂಡ ಎಲ್ಲವೂ ಕೂಡ ಎನರ್ಜೆಟಿಕ್, ಪವರ್ಫುಲ್ ಅಲ್ವಾ? ಆಗ ಬೇರೆ ಬೇರೆ ರೂಪವನ್ನು ಕೊಟ್ಟರು. ಆ ಬೇರೆ ಬೇರೆ ರೂಪವನ್ನು ಕೊಡುವಂಥ ಸಂದರ್ಭದಲ್ಲಿ ಒಂದೊಂದು ಕಾಲಘಟ್ಟದಲ್ಲಿ ಕೂಡ ಅದಕ್ಕೆ ಒಂದೊಂದು ಪದ್ಧತಿಗಳನ್ನು ಇಟ್ಟರು. ಈಗ ದೇವರ ಆರಾಧನೆ ಒಂದು ಪದ್ಧತಿ ಆಗಿದ್ದರೆ ಈ ದೈವಗಳ ಆರಾಧನೆಗೆ ಒಂದು ಪದ್ಧತಿ ಉಂಟು, ಕೌಳಾಚಾರ ಅಂತ ಹೇಳೋ ಪದ್ಧತಿ.
ಹಾ ಹಾ ಕೌಳಾಚಾರ ಅಂದರೆ ನಮ್ಮ ಪ್ರಾದೇಶಿಕವಾಗಿರುವಂಥ ಆಚಾರ ಅಂತ. ಹಾ ಅದೇ ರೀತಿ ನಾಗರಿಗೂ ಕೂಡ ಒಂದು ಪ್ರಾದೇಶಿಕವಾಗಿರುವಂಥ ಆಚಾರವನ್ನು ಇಟ್ಟರು. ನೀವು ಯಾವುದನ್ನು ತೆಗೆದು ನೋಡಿದರೂ ಕೂಡ ಮತ್ತೆ ಆಕಾಶಾತ್ ಪತಿದಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ ಅಂತ. ಆಕಾಶದಿಂದ ಹನಿ ಹನಿಯಾಗಿ ಉದುರುವಂಥ ಮಳೆ ನೀರು ಅದು ಕೊನೆಗೆ ಸಮುದ್ರವನ್ನೇ ಸೇರಬೇಕು, ಬೇರೆ ಜಾಗ ಇಲ್ಲ. ಅದು ಇಲ್ಲಿ ನಾವು ಹೇಳ್ತೇವೆ ಈ ತೋಡಿನಲ್ಲಿ ಹರಿತಾ ಉಂಟು, ಅಲ್ಲಿ ನದಿಯಲ್ಲಿ ಹರಿತಾ ಉಂಟು ಅಂತ ಎಂಡ್ ಪಾಯಿಂಟ್ ಸಮುದ್ರ. ಹಾಗೆ ನಮ್ಮ ಈ ಮತ್ತೆ ಧರ್ಮದ ಇತಿಹಾಸವನ್ನು ಗಮನಿಸಿದರೆ ಅಲ್ಲಿಯೂ ಕೂಡ ಎಂಡ್ ಪಾಯಿಂಟ್ ದೇವರನ್ನು ಸೇರ್ಲಿಕ್ಕಿರುವ ಬೇರೆ ಬೇರೆ ಮಾರ್ಗಗಳಷ್ಟೇ. ಅಷ್ಟೇ. ಆ ಬೇರೆ ಬೇರೆ ಮಾರ್ಗಗಳಾದರೂ ಮೂಲ ಒಂದೇ. ತಂತ್ರಿಗಳು ತಾಂತ್ರಿಕವಾಗಿರುವಂಥ ಆಧಾರವನ್ನು ಇಟ್ಟುಕೊಂಡು ಪೂಜೆ ಮಾಡ್ತಾರೆ, ವೈದಿಕರು ವೈದಿಕವಾಗಿರುವಂಥ ಆಧಾರವನ್ನು ಇಟ್ಟುಕೊಂಡು ಪೂಜೆ ಮಾಡ್ತಾರೆ. ಇಲ್ಲಿಗೆ ಬರುವಂಥ ಸಂದರ್ಭದಲ್ಲಿ ನಮ್ಮ ಈಗ ತುಳುನಾಡಿನಲ್ಲೆಲ್ಲ ಹಿಂದೆ ಆಚಾರಗಳಿತ್ತು, ಆ ಆಚಾರಗಳಲ್ಲಿ ಅವರು ಆ ದೈವಿಕವಾಗಿರುವ ಪೂಜೆಯನ್ನು ಮಾಡ್ತಾರೆ. ಇನ್ನು ಮತ್ತೆ ಈಗ ಆ ಚರ್ಚೆ ಇದೆ ಯಾವುದಂದರೆ ಈ ದೈವಿಕವಾಗಿರುವಂಥ ಪ್ರತಿಷ್ಠೆ ಈಗ ತಂತ್ರಿಗಳು ಮಾಡ್ತಾರೆ, ಹಿಂದೆ ತಂತ್ರಿಗಳು ಮಾಡುವಂಥದ್ದು ಇಲ್ಲ ಆಯಿತು ಅಂತ. ಸರಿ, ಅದು ಅದರಲ್ಲಿ ಏನು ಚರ್ಚೆ ಇಲ್ಲ. ಕೋಲ ಮುಖಾಂತರ ಒಪ್ಪಿಸುವಂಥದ್ದು ಅಂತ ಇತ್ತು, ಅದು ಕೋಲ ಮುಖಾಂತರ ಆ ದೈವದ ಸ್ಥಾನವನ್ನು ಒಪ್ಪಿಸುವುದು. ಅದರ ಒಳಗಿರುವಂಥ ಚರ ಪ್ರತಿಷ್ಠೆ, ಸ್ಥಿರ ಪ್ರತಿಷ್ಠೆ ಅಲ್ಲ. ಆಯುಧ ಮುಗ ಅದೆಲ್ಲ ನಾವು ತೆಗಿತೇವೆ, ಅದು ಚರ ಪ್ರತಿಷ್ಠೆ. ಆಗ ಆ ಸಂಪ್ರದಾಯಗಳಲ್ಲಿ ಇತ್ತು. ಯಾಕೆ ಬದಲಾವಣೆ ಬಂತು? ಯಾಕೆ ಬದಲಾವಣೆ ಬಂತು ಅಂತ ಹೇಳಿದರೆ, ನಮ್ಮ ಸಮಾಜವೇ ದುರುಪಯೋಗ ಪಡಿಸುವಂಥ ಸಂದರ್ಭದಲ್ಲಿ ನಾವು ಶ್ರಮಪಟ್ಟು ಒಂದು ದೈವಿಕವಾಗಿರುವಂಥ ಒಂದು ಶ್ರದ್ಧೆ ಭಕ್ತಿ ವಿಶ್ವಾಸವನ್ನು ಇಟ್ಟುಕೊಂಡು ಒಂದು ವ್ಯವಸ್ಥೆಯನ್ನು ಮಾಡುವಾಗ ಅದನ್ನು ಮಾಡಬೇಕಾದವರು ಸಮರ್ಪಕವಾಗಿ ಮಾಡುವುದಿಲ್ಲ ಅಂತ ಹೇಳುವ ಸಂದರ್ಭದಲ್ಲಿ ನಾವು ಅದಕ್ಕೆ ಪ್ರತ್ಯೇಕವಾಗಿ ವ್ಯವಸ್ಥೆಯನ್ನು ನೋಡ್ತೇವೆ. ನಮ್ಮ ಮನೆಯಲ್ಲಿ ನಿರಂತರವಾಗಿ ನಡೆಯುವಂಥ ಸಮಾರಂಭಗಳಿಗೆ ನಾವು ಒಬ್ಬರು ಅಡಿಗೆಯವರನ್ನು ಕರಿತಾ ಇದ್ದೇವೆ. ಆ ಅಡಿಗೆಯವರು ಮತ್ತೆ ಮತ್ತೆ ಬಂದು ಏನಾಯಿತು ಅಂತ ಹೇಳಿದರೆ ಅಡಿಗೆ ಮಾಡ್ತಾರೆ ಅವರು, ಆದರೆ ಊಟ ಮಾಡಿದವರು ಯಾರು ಕೂಡ ಅದು ರುಚಿಯಾಗಿದೆ ಅಂತ ಹೇಳುವುದಿಲ್ಲ, ನಮಗೆ ರುಚಿ ಆಗೋದಿಲ್ಲ. ತನ್ನಿಗೆ ತಾನೇ ನಾವು ಅಡಿಗೆಯನ್ನು ಬದಲಾಯಿಸ್ತೇವೆ, ಅದು ಸಾಧಾರಣ ಅಲ್ವಾ? ಅದೇ ರೀತಿ ಈ ಪದ್ಧತಿಗಳಿಗೆ ಯಾವುದೋ ಆ ಧರ್ಮದ ಮೂಲಕ ಅಪಚಾರ ಆಗ್ತದೆ ಅಂತ ಹೇಳುವಾಗ ಆ ಸಂದರ್ಭದಲ್ಲಿ ವಿದ್ವಾಂಸರು ಕೂತು ತೀರ್ಮಾನ ಮಾಡಿದರು, ಯಾಕೆ ದೇವಾಲಯದಲ್ಲಿ ನಾವು ಸ್ಥಿರ ಪ್ರತಿಷ್ಠೆಯಾಗಿರುವಂಥ ಮೂರ್ತಿಯನ್ನು ಪ್ರತಿಷ್ಠೆ ಮಾಡಬಹುದು ಅಂತ ಆದರೆ ಇದನ್ನು ಮಾಡಬಾರದು ಎಂಬ ಸಂಕಲ್ಪ ಬಂತು. ಹಾಗೆ ಚರ ಪ್ರತಿಷ್ಠೆ ಬಂತು. ಅದಕ್ಕೆ ಮತ್ತೆ ತಾಂತ್ರಿಕವಾಗಿರುವಂಥ ಪ್ರಕ್ರಿಯೆಯನ್ನು ತೆಗೆಯುವಂಥ ವ್ಯವಸ್ಥೆ ಬಂತು. ಮೂಲವಾಗಿ ನೋಡಿದರೆ ಯಾರು ಮಾಡುವುದಿದ್ರು ಕೂಡ ಅದರ ಮೂಲ ಒಂದೇ. ತಂತ್ರಿಗಳು ಹೋಗಿ ದೇವರಿಗೆ ಮತ್ತೆ ಕ್ರಮ ಪ್ರಕಾರ ಮಂಗಳಾರತಿಯನ್ನು ಮಾಡುವುದಿದ್ದರೆ ಒಂದು ದೇವಸ್ಥಾನದಲ್ಲಿ ಪೂಜಾರಿ ಬೇರೆ ಏನೇನೋ ಮಾಡುವುದಿಲ್ಲ, ಆ ದೇವಸ್ಥಾನದಲ್ಲಿರುವಂಥ ಪೂಜಾರಿಯು ಕೂಡ ಸಂಧ್ಯಾ ಕಾಲದಲ್ಲಿ ದೀಪ ಇಟ್ಟು ದೇವರಿಗೆ ಆರತಿಯನ್ನೇ ತೋರಿಸುವುದು. ಆಗ ಯಾವುದೇ ಸಂಪ್ರದಾಯಗಳ ವ್ಯತ್ಯಾಸ ಇಲ್ಲ, ಎಲ್ಲವೂ ಕೂಡ ಒಂದೇ. ಆ ಕಾಲ ಬದಲಿದಂತೆ ಅದರ ವ್ಯವಸ್ಥೆಗಳು ಬದಲ್ತಾ ಬಂತು. ಈಗ ಅದು ಚರ ಪ್ರತಿಷ್ಠೆ, ಅದು ಕೂಡ ದೈವಿಕವಾಗಿರೋ ಸಾನ್ನಿಧ್ಯವೇ. ನಾವು ಅಲ್ಲಿ ಈಗ ಧರ್ಮಸ್ಥಳದಲ್ಲಿ ಮಂಜುನಾಥೇಶ್ವರ ಅಂತ ಹೇಳಿದರೆ ಅದಕ್ಕಿಂತ ಸ್ವಲ್ಪ ಈಚೆ ಬರುವಾಗ ಬೇರೊಂದು ಹೆಸರು ಬಂತು ಆ ದೇವರಿಗೆ ಅಲ್ವಾ, ಶಿವನ ಚೈತನ್ಯವೇ. ಅದೇ ರೀತಿ ಆ ದೇವರ ಗಣಗಳಾಗಿರುವಂಥ ದೈವಗಳು ದೇವರನ್ನೇ ಪ್ರತಿಷ್ಠಾಪನೆ ಮಾಡುವಂಥ ವಿಧಿಯನ್ನು ದೈವಗಳ ಪ್ರತಿಷ್ಠಾಪನೆಗೆ ಯಾಕೆ ತೆಗಿಬಾರ್ದು? ಆ ಚರ್ಚೆಗಳು ಬಂದ ಸಂದರ್ಭದಲ್ಲಿ ವಿದ್ವಾಂಸರು ಸೇರಿ ನಿರ್ಣಯ ಮಾಡಿದರೆ ಅದು ಮಾಡಬಹುದು ಅಂತ. ಹಾಗೆ ಮಾಡಿ ಅದನ್ನು ಮಾಡ್ತಾ ಬಂತು. ನಾಗಾರಾಧನೆ ಅದು ತುಳುನಾಡ ಸಂಪ್ರದಾಯ. ಪೂರ್ವಿಕರು ಆ ಒಂದು ಕಲ್ಲಿಟ್ಟ ಆರಾಧನೆ ಮಾಡ್ತಾ ಇದ್ರು. ಕಾಶ್ಮೀರದಲ್ಲಿ ನನ್ನ ಊರಿನ ಒಬ್ಬ ಸೈನ್ಯದಲ್ಲಿದ್ದಾನೆ, ನನ್ನ ಊರಿನ ಒಬ್ಬ ಸೈನಿಕ. ಅವಾಗ ಹೇಳ್ತಾನೆ ನನ್ನ ಹತ್ರ, ನಮಗೆ ನಾವು ಇರುವುದು ಹಿಮದ ಗಡ್ಡೆಯಲ್ಲಿ, ಅದರ ನಡುವೆ ಇರುವುದು, ಅಲ್ಲಿ ಎಲ್ಲಿಯೂ ಕೂಡ ನಮಗೆ ಕೈ ಮುಗಿಲಿಕ್ಕೆ ದೇವರಿಲ್ಲ. ಆದರೆ ನಾವೇನು ಮಾಡ್ತೇವೆ ಅಂತ ಹೇಳಿದರೆ ಮಂಜುಗಡ್ಡೆಯಲ್ಲಿ ಅವರು ಲಿಂಗವನ್ನು ತಯಾರು ಮಾಡ್ತಾರೆ. ಲಿಂಗ ತಯಾರು ಮಾಡಿ ಅಲ್ಲಿ ನೀರಿಲ್ಲ, ಎಲ್ಲ ಗಟ್ಟಿಯಾಗಿರುವಂಥದ್ದು. ಅವರೇನು ಮಾಡ್ತಾರೆ ಅಂದರೆ ಅವರಿಗೆ ಸರ್ಕಾರದಿಂದ ಅವರಿಗೆ ಅಲ್ಲಿ ಅತ್ಯಂತ ಅನಿವಾರ್ಯ ಕುಡಿಲಿಕ್ಕಿರುವಂಥ ಮದ್ಯ ಬರ್ತದೆ ಅವರಿಗೆ. ಆ ಮದ್ಯವನ್ನೇ ಆ ಲಿಂಗಕ್ಕೆ ಅಭಿಷೇಕ ಮಾಡಿ ಅದರಿಂದ ತೀರ್ಥ ತೆಗೆದು ಅವರು ಕುಡಿತಾರೆ. ದೇವರು ಅವರಿಗೆ ಒಲಿದಿದ್ದಾರೆ ನಂಬಿಕೆ ಆಧಾರದಲ್ಲಿ. ಆ ನಂಬಿಕೆ ಆಧಾರದಲ್ಲಿ ಇದ್ದಂಥ ಆಚಾರಗಳಲ್ಲಿ ನಂತರ ಬಂದು ಯಾಕೆ ಈ ದೈವಿಕವಾಗಿರುವಂಥ ಸಾನ್ನಿಧ್ಯಕ್ಕೂ ತಾಂತ್ರಿಕ ಪ್ರತಿಷ್ಠೆ ಆಗಬೇಕು? ನಾಗರಲ್ಲಿಗೆ ಹುಟ್ಟುವಾಗಲೂ ಹಾಗೆ ಬಂತು. ನಾವು ಒಂದು ಕಲ್ಲಿಟ್ಟು ಮಾಡೋದಕ್ಕಿಂತ ಬದಲಾಗಿ ಅದನ್ನು ತಿಳಿದವರು ಅದಕ್ಕೆ ಮಾಡುವಾಗ ಅದರ ಮತ್ತೆ ಇಫೆಕ್ಟ್ ಜಾಸ್ತಿ ಇರ್ತದೆ ಹೇಳುವಂಥ ಸಂಕಲ್ಪದಲ್ಲಿ ಬಂತು. ಹಾಗೆ ಈಗ ಎಲ್ಲ ಕಡೆಯೂ ಕೂಡ ಆ ವಿಧಿಯೇ ಬಂತು. ಎಲ್ಲ ಕಡೆಯೂ ಕೂಡ ತಾಂತ್ರಿಕವಾಗಿರಲಿ, ಇನ್ನು ದೈವ ಆಗಿರಲಿ ನಾಗ ಆಗಿರಲಿ ಎಲ್ಲದಕ್ಕೂ ಕೂಡ ತಾಂತ್ರಿಕ ವಿಧಿಯಲ್ಲಿ ಪ್ರತಿಷ್ಠಾಪನೆ ಮಾಡುವಂಥ ವ್ಯವಸ್ಥೆ ಬಂತು. ಅದು ತಪ್ಪು ಅಂತ ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಿಂದೆ ಹೇಗಿತ್ತು ಅಂತ ಹೇಳ್ಬೋದು. ಹಿಂದೆ ಹೇಗಿತ್ತು ಅಂತ ಹೇಳಿ ವಿಮರ್ಶಿಸೋದಕ್ಕಿಂತ ಮೊದಲ ನಾವು ಚಿಂತನೆ ಮಾಡಬೇಕಾದ್ದು
ಹಿಂದಿನವರು ಹೇಗಿದ್ರು ನಾವು ಹೇಗಿದ್ದೇವೆ ಎಂಬುದನ್ನು ಕೂಡ ಚಿಂತನೆ ಮಾಡಬೇಕು. ಅವರ ಜೀವನ ಶೈಲಿ, ಅವರ ಆಚಾರ ವಿಚಾರ, ನಾವು ಅದನ್ನೆಲ್ಲ ಬಿಟ್ಟಿದ್ದೇವೆ, ನಾವಿಷ್ಟು ಬದಲಾಗಿದ್ದೇವೆ. ಆ ಸಂದರ್ಭದಲ್ಲಿ ಧರ್ಮ ಸಂರಕ್ಷಣೆಗೆ ಬೇಕಾಗಿ ಈ ರೀತಿಯ ಬದಲಾವಣೆಗಳು ಬರುವುದರಲ್ಲಿ ತಪ್ಪೇನು? ಆ ಪ್ರಶ್ನೆ ಬೇಕಾದ್ದು ನಮ್ಮಲ್ಲಿ. ಖಂಡಿತ ತುಂಬಾ ಸಮಂಜಸವಾದಂತಹ ಉತ್ತರವನ್ನು ಕೊಟ್ಟಿದ್ದೀರಾ. ಹಾಗೆ ತಂತ್ರಿಗಳೇ, ಈಗ ನೀವು ಈ ದೇವಸ್ಥಾನದ ಆಚಾರ ವಿಚಾರ, ಪೂಜೆ ಪುನಸ್ಕಾರ, ಆ ಒಂದು ಚೌಕಟ್ಟಿನಲ್ಲಿ ನಿಮಗೆ ಅದೊಂದು ತಂತ್ರಿಗಳ ಒಂದು ಜೀವನ ಶೈಲಿ ಇರುತ್ತೆ. ಈಗ ಎಷ್ಟೋ ಸಲ ಏನಾಗುತ್ತೆ, ಅವರು ಬ್ರಾಹ್ಮಣರು, ಅರ್ಚಕರು ಇಲ್ಲ ತಂತ್ರಿಗಳೇ ಆಗಿರ್ಬೋದು, ಅವರು ಜೀವನ ಪರ್ಯಂತ ಅದಕ್ಕೆ ಅಂತಾನೆ ಜೀವನವನ್ನು ಸಮರ್ಪಿಸಿರ್ತಾರೆ. ಈಗ ನಿಮ್ಮ ಜೀವನ ಶೈಲಿ ಅಂತ ನೋಡಿದ್ರೆ, ನೀವು ತಂತ್ರಿಗಳಾಗಿ ಸಾಕಷ್ಟು ಅದರಲ್ಲಿ ಕೆಲಸ ಕಾರ್ಯ ಮಾಡ್ತಿದ್ರು ಕೂಡ ಅದರ ಚೌಕಟ್ಟಿಗೆ ಸ್ವಲ್ಪ ಹೊರಗೆ ಬಂದು ನೀವು ಹಿಂದೂ ಸಮಾಜ ಸಂಘಟನೆಗಳಲ್ಲಿ ಸಾಕಷ್ಟು ತಾವು ಗುರುತಿಸ್ಕೊಳ್ತೀರಿ, ಅದರಲ್ಲಿ ಭಾಷಣಗಳನ್ನು ಮಾಡ್ತೀರಿ, ಆ ಸಂಘಟನೆಯ ಪರವಾಗಿ ನಿಲ್ತೀರಿ. ಅದಕ್ಕೂ ಸ್ವಲ್ಪ ಮುಂದೆ ಹೋಗಿ ಸಮಾಜ ಕಾರ್ಯ ಅಂತ ತೊಡಗಿ ಇದೀಗ ರಾಜಕೀಯದಲ್ಲೂ ಕೂಡ ತಾವು ಸಕ್ರಿಯವಾಗಿರುವಾಗ ಎಷ್ಟೋ ಸಲ ನಿಮಗೆ ಟೀಕೆ ಟಿಪ್ಪಣಿಗಳು ಬಂದದಿದೆ. ಈಗ ಒಬ್ಬ ತಂತ್ರಿಗಳಾಗಿರ್ಬೇಕು, ರಾಜಕೀಯ ಎಲ್ಲ ಅವರಿಗೆ ಅದೊಂದು ತುಂಬ ವಿರುದ್ಧವಾದಂತಹ ದಾರಿ, ಇಲ್ಲ ಅದರಲ್ಲಿ ಇರಬಾರ್ದು ಅಂತಂದ್ರೆ ಅದರ ಮೇಲೆ ನಿಮಗೆ ನೋಟಿಸ್ ಬಂದದ್ದು ನಾನು ಕೆಲವೆಲ್ಲ ವಿಷಯಗಳು ನೋಡಿದ್ದೇನೆ, ತುಂಬ ಟೀಕೆಗಳು ಇದೆ. ಸೊ ಹಾಗಾಗಿ ನೀವು ಈ ತಂತ್ರಿಗಳಾಗಿ, ರಾಜಕಾರಣಿಯಾಗಿ, ಸಮಾಜ ಸೇವೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ನೀವು ಇದಕ್ಕೆ ಉತ್ತರವನ್ನು ಯಾವ ರೀತಿಯಾಗಿ ಕೊಡ್ತೀರಾ? ಖಂಡಿತ. ನಾನು ಆಗಲೇ ನಿಮ್ಮ ಹತ್ರ ಹೇಳಿದೆ ಒಂದು ಮಾತು, ನಮ್ಮ ತಾಂತ್ರಿಕ ಸಮಾಜದಲ್ಲಿ ಒಂದು ವೇಳೆ ಒಳ್ಳೆಯ ಅಂದರೆ ಸಮಾಜದಿಂದ ತುಂಬ ಪ್ರೀತಿಯನ್ನು ಗಳಿಸಿದರಲ್ಲಿ ಕೂಡ ನಾನು ಮುಂದಿದ್ದೇನೆ, ಅದೇ ಟೀಕೆಗೆ ಒಳಗಾದದ್ರಲ್ಲಿ ನಾನು ಮುಂದಿದ್ದೇನೆ. ಆದರೆ ಧರ್ಮ ಮೂಲ ಏನು ಹೇಳಿತು ಅಂತ ಹೇಳಿದರೆ, ನಮ್ಮ ಹಿಂದೂ ಧರ್ಮ ಬೋಧಿಸಿದ್ದೇನೆಂದರೆ ಧರ್ಮ ಸಂರಕ್ಷಣೆಗೋಸ್ಕರವಾಗಿ ನಾವು ಕರ್ತವ್ಯವನ್ನು ಮಾಡಬೇಕು, ದೇವಾಲಯಗಳು ಉಳಿಬೇಕು. ನಾನು ಒಬ್ಬ ತಂತ್ರಿಗಳಾಗಿದ್ದುಕೊಂಡು ತಾಂತ್ರಿಕವಾಗಿರುವಂಥ ಆಚಾರ ವಿಚಾರದಲ್ಲಿ ತೊಡಗಿಸಿಕೊಳ್ಳಬೇಕಾದವ. ಆದರೆ ಅದರ ಮತ್ತೊಂದು ಭಾಗವನ್ನು ಚಿಂತನೆ ಮಾಡುವಾಗ ನನ್ನ ಮನಸ್ಸು ಹೇಳ್ತಾ ಇರುವಂಥದ್ದು ಏನೆಂದರೆ, ನಾನು ತಂತ್ರಿಗಳಾಗಿ ದೇವಾಲಯದಲ್ಲಿ ನನ್ನ ಕರ್ತವ್ಯದಲ್ಲಿ ತೊಡಗಿಸಿಕೊಳ್ಳಬೇಕು ಅಂತ ಆದರೆ ಆ ದೇವಾಲಯ ಇರಬೇಕು, ಅಲ್ಲಿ ಮೂರ್ತಿ ಇರಬೇಕು. ಆ ದೇವಾಲಯವು ಮೂರ್ತಿ ಇರಬೇಕು ಅಂತಾದರೆ ಹಿಂದೂ ಧರ್ಮ ಇರಬೇಕು. ಆಗಿರುವಾಗ ಹಿಂದೂ ಧರ್ಮದ ಮೇಲೆ ಆಘಾತ ಆಗುವಂಥ ಸಂದರ್ಭದಲ್ಲಿ ನಾನು ಕೂಡ ಸಮಾಜದ ಒಬ್ಬ ಪ್ರತಿನಿಧಿಯಾಗಿ ಎದುರಿಸುವುದರಲ್ಲಿ ತಪ್ಪೇನು? ಪವರ್ ಇರಬೇಕು. ಆ ಪ್ರಶ್ನೆ ಎಲ್ಲರ ಮನಸ್ಸಿನೊಳಗಿದೆ, ಎಲ್ಲರ ಮನಸ್ಸಿನೊಳಗಿದೆ. ಆದರೆ ಅದನ್ನು ಪ್ರಕಟಪಡಿಸುವವರ ಸಂಖ್ಯೆ ಕಡಿಮೆ. ಈಗ ನನ್ನ ಜೀವನದಲ್ಲಿ ತಾಂತ್ರಿಕ ಸಮಾಜ ಒಂದು ಕಾಲಘಟ್ಟದಲ್ಲಿ ನಾನು ಈ ಸಂಘಟನಾತ್ಮಕವಾಗಿ ತೊಡಗಿಸಿಕೊಂಡದಕ್ಕೆ ನಾನು ಭಯಂಕರ ವಿರೋಧಿಸಿ ಇತ್ತು. ಅಂದರೆ ನಾನು ಈ ಆಚಾರ ವಿಚಾರಗಳನ್ನೆಲ್ಲ ಬಿಟ್ಟು ಹೋಗ್ತಾ ಇದ್ದೇನೆ ಅಂತ ಹೇಳುವಂಥ ಒಂದು ಟೀಕೆ ಇತ್ತು. ಇವತ್ತು ನನಗೆ ದೊಡ್ಡ ಶಕ್ತಿ ನನ್ನ ತಾಂತ್ರಿಕ ಸಮಾಜ. ಇವತ್ತು ಅವರು ಹೇಳುವುದು ರಾಜಕೀಯದಲ್ಲಿ ಇರಬೇಕು, ಇವತ್ತು ನಮ್ಮ ಬಗ್ಗೆ ಮಾತನಾಡಲಿಕ್ಕೆ ನಮಗೆ ಇಡೀ ಸಮಾಜದ ಭಾಗದಿಂದ ಒಬ್ಬ ರವೀಶ ತಂತ್ರಿ ಇದ್ದಾರಲ್ಲ ಅಂತ ಹೇಳೋ ಮಟ್ಟಕ್ಕೆ ತಾಂತ್ರಿಕ ಸಮಾಜ ನನ್ನನ್ನು ಸ್ವೀಕರಿಸಿಕೊಂಡಿದೆ ಅಂತ ಆದರೆ ನಾನು ನಡೆದು ಬಂದ ದಾರಿ ಸರಿಯಾಗಿ ಇರುವಂಥದ್ದು. ಯಾಕೆ ಅವರು ಆ ರೀತಿ ಮಾಡ್ತಾ ಇಲ್ಲ? ಪ್ರತಿಯೊಬ್ಬರಿಗೂ ಕೂಡ ಲಿಮಿಟೇಷನ್ ಉಂಟು. ದೇವರು ನನಗೇನೋ ಒಂದು ಮಾನಸಿಕವಾಗಿ ಧೈರ್ಯ ಕೊಟ್ಟಿದ್ದಾರೆ. ನಾನು ಯಾವುದನ್ನು ಬಂದರೂ ಕೂಡ ಎದುರಿಸಲಿಕ್ಕಿರುವಂಥ ಮಾನಸಿಕ ಶಕ್ತಿ ಒಂದು, ಅದು ಮತ್ತೊಂದು ದೊಡ್ಡ ಪ್ಲಸ್ ಪಾಯಿಂಟ್ ನನ್ನ ಕುಟುಂಬ. ನನ್ನ ಮನೆಯಲ್ಲಿ ಇರುವಂಥ, ನಾವು ಜಾಯಿಂಟ್ ಫ್ಯಾಮಿಲಿ, ನಮ್ಮ ಕುಟುಂಬದ ಸದಸ್ಯರು ಎಲ್ಲರೂ ಕೂಡ ಇವತ್ತಿಗೂ ಕೂಡ ಹೇಳುವ ಮಾತೇನೆಂದರೆ, ನೀನು ಪ್ರವಾಹದ ಒಟ್ಟಿಗೆ ಈಜುದಾದರೆ ಅದರೊಟ್ಟಿಗೆ ನಾವಿದ್ದೇವೆ, ನೀನು ಪ್ರವಾಹದ ವಿರುದ್ಧ ಈಜುದಾಗಿದ್ದರೆ ನಾವು ನಿನ್ನೊಟ್ಟಿಗೆ ಇದ್ದೇವೆ. ಯಾವ ರೀತಿ ಮತ್ತೆ ರಾಮ ಯಾವ ತೀರ್ಮಾನವನ್ನು ತೆಗೆದರೂ ಕೂಡ ಹನುಮಂತ ಅದನ್ನು ಪ್ರಶ್ನಿಸಲಿಲ್ಲ. ರಾಮ ಏನು ತೀರ್ಮಾನ ತೆಗೆದ ಅದು ಸರಿ ಅಂತೇಳಿ ವಾದ ಮಾಡಿಕೊಂಡು ಬಂದಿದ್ದಾನೆ. ಅದೇ ರೀತಿ ನಮ್ಮ ಕುಟುಂಬವೂ ಕೂಡ ಆಗಿ ನಾನು ತೆಗೆಯುವ ಸರಿ ತಪ್ಪುಗಳ ಬಗ್ಗೆ ನಾವು ಮಾತಾಡ್ತೇವೆ, ಆದರೆ ಅವರೆಲ್ಲಿಯೂ ಕೂಡ ನನ್ನ ವಿರುದ್ಧವಾಗಿ ಹೋಗ್ತಾ ಇಲ್ಲ, ನನ್ನನ್ನು ಬೆಂಬಲಿಸಿ ಹೋಗ್ತಾ ಇದ್ದಾರೆ. ಈ ಎಲ್ಲ ಒಂದು ಪವರ್ ಇದ್ದ ಕಾರಣ ನಾನೇನು ಮಾಡಿದೆ ಅಂತ ಹೇಳಿದರೆ ನಾನು ಮುಂದುವರೆದೆ. ಮತ್ತು ನನಗೆ ಇವತ್ತು ನೆನಪುಂಟು, ಪೂಜ್ಯ ಮತ್ತು ಪೇಜಾವರ ಶ್ರೀಗಳವರು, ವಿಶ್ವೇಶತೀರ್ಥ ಶ್ರೀಪಾದಂಗಳವರು, ಅವರೊಂದು ಮಾತು ಹೇಳಿದ್ದಾರೆ, ಒಂದು ವೇದಿಕೆಯಿಂದ ಒಂದು ಮಾತು ಹೇಳಿದ್ದಾರೆ. ಅವರು ನಾನು ರಾಜಕೀಯಕ್ಕೆ ಬರಲಿಕ್ಕೆ ಒಂದು ದೊಡ್ಡ ಪ್ರೇರಣೆ ಅದು. ರಾಜಕೀಯಕ್ಕೆ ನಾನಾಗಿ ಬಂದದಲ್ಲ, ನನಗೆ ಜನ್ಮ ಕೊಟ್ಟ ತಾಯಿ ಒಬ್ಬರಾಗಿದ್ದರೆ ನನಗೆ ಈ ಮಣ್ಣಿನಲ್ಲಿ ಸಂಸ್ಕಾರ ಕೊಟ್ಟ ತಾಯಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ನಾನು ಅದರ ಸಂಘದ ಆದರ್ಶವನ್ನು ಬಿಟ್ಟು ನನ್ನ ಜೀವನದಲ್ಲಿ ಯಾವತ್ತೂ ಕೂಡ ನಾನು ಹೆಜ್ಜೆಯನ್ನು ಇಡಲಿಲ್ಲ. ಆದ ಕಾರಣ ನನಗೆ ಸಂಘದ ಹಿರಿಯರು ನನ್ನ ಹತ್ರ ಏನು ಹೇಳಿದರು ಅದನ್ನು ನಾನು ಪ್ರಶ್ನಿಸೋಲ್ಲ. ಮಧ್ಯರಾತ್ರಿಯಲ್ಲಿ ಒಂದು ಪ್ರವಾಹ ಹೋಗ್ತಾ ಉಂಟು, ಅಲ್ಲಿ ಹೋಗಿ ನೀನು ಹಾರು ಅಂತ ಹೇಳಿದ್ರೆ ನಾನು ಹಾರುತ್ತೇನೆ, ನನಗೆ ಧೈರ್ಯ ಇದೆ. ಯಾಕೆಂದರೆ ಅವರು ಯಾವತ್ತೂ ಕೂಡ
ಯಾವುದೋ ಒಳಿತಿಗೋಸ್ಕರವಾಗಿ ನನ್ನನ್ನು ಉಪಯೋಗ ಮಾಡಿಕೊಳ್ತಾರೆ. ಉದ್ದೇಶ ಒಳ್ಳೆ ಉದ್ದೇಶ ನನ್ನ ಹತ್ರ ರಾಜಕೀಯ ಕ್ಷೇತ್ರಕ್ಕೆ ಇಳಿಬೇಕು ಅಂತ ಹೇಳುವಾಗ ನಾನು ಕಣ್ಣು ಮುಚ್ಚಿ ಹಿಡಿದೆ. ನನಗೆ ಗೊತ್ತಿತ್ತು ಈ ರೀತಿಯೆಲ್ಲ ಆಗ್ತದೆ ಅಂತ, ಎದುರಿಸ್ತಾರೆ ಅಂತ. ಆದರೆ ಪೇಜಾರು ಸ್ವಾಮೀಜಿಯವರು ಹೇಳಿದ ಮಾತು ಏನೆಂದರೆ, ಪ್ರಪಂಚ ಅಂತ ಹೇಳಿದ್ರೆ ಒಂದು ರಥ, ಆ ರಥಕ್ಕೆ 2 ಚಕ್ರಗಳು, ಒಂದು ಧರ್ಮ ಮತ್ತೊಂದು ರಾಜಕೀಯ. ಹೌದು, ಇದು ಸಮಾನಾಂತರವಾಗಿ, ರಥದ ಚಕ್ರ ಅದು ಸಮಾನಾಂತರವಾಗಿ ಇರಬೇಕು. ಅದು ಒಂದು ಒಳಗೆ ಬಂದರೆ ಆ ರಥ ಬಿದ್ದಿತ್ತು. ಆಗ ಸಮಾನಾಂತರವಾಗಿ ಇರಬೇಕು. ಆ ರಥ ಮುಂದುವರಿಯುವಂಥ ಸಂದರ್ಭದಲ್ಲಿ ಒಂದು ವೇಳೆ ರಾಜಕೀಯ ಎಂಬ ಚಕ್ರ ತಪ್ಪಿದರೆ ಅದನ್ನು ಸರಿಪಡಿಸಲಿಕ್ಕೆ ಧರ್ಮ ಎಂಬ ಚಕ್ರ ದಾಟಬಹುದು. ಆದರೆ ಧರ್ಮ ಎಂಬ ಚಕ್ರದ ಒಳಗೆ ಯಾವತ್ತೂ ಕೂಡ ರಾಜಕೀಯ ದಾಟಬಾರದು. ಅವರು ಹೇಳಿರುವಂಥ ಮಾತು. ಅದರ ಮಾರ್ಮಿಕತೆಯನ್ನು ಅರ್ಥ ಮಾಡಿದರೆ, ಒಬ್ಬ ಧಾರ್ಮಿಕ ರಂಗದಲ್ಲಿ ಇರುವವ ಸಮಾಜದ ಒಳಿತಿಗೋಸ್ಕರವಾಗಿ ರಾಜಕೀಯಕ್ಕೆ ಇಳಿಬಹುದು. ಭಾರತ ಪ್ರಜಾಪ್ರಭುತ್ವ ರಾಷ್ಟ್ರ. ನನಗೆ ನನ್ನ ಆಂತರಿಕವಾಗಿ ಒಂದು ರಾಜಕೀಯ ಬೇಕೇ. ಯಾಕೆಂತ ಹೇಳಿದರೆ, ನಾಳೆ ನಾನು ಮತದಾನ ಮಾಡಬೇಕು ಅಂತಾದರೆ, ಈಗ ಪ್ರಬಲವಾಗಿ 3 ಪಕ್ಷದ ಮತ್ತೆ ಸ್ಪರ್ಧಾಳುಗಳಿದ್ದಾರೆ. ನನಗೆಲ್ಲರೂ ಒಂದೇ ಅಂತೇಳಿ ನಾನು 3ಕ್ಕೂ ಓಟ್ ಹಾಕಿದರೆ ನನ್ನ ಓಟೆ ಅಸಿಂಧು ಆಯಿತು ಅಲ್ವಾ? ಒಂದಕ್ಕೆ ಗಟ್ಟಿಯಾಗಿ ನಿಲ್ಬೇಕು. ಒಂದಕ್ಕೆ ಗಟ್ಟಿಯಾಗಿ ನನ್ನ ಮನಸ್ಸಿನೊಳಗೆ ಇದ್ದೇ ಇರ್ತದೆ. ಯಾರ ಹತ್ರವೂ ಕೂಡ ಮನಸ್ಸಿನೊಳಗೆ ಒಂದು ರಾಜಕೀಯ ಇರ್ತದೆ. ಅದನ್ನು ಪ್ರಕಟಪಡಿಸಿದ್ರಲ್ಲಿ ತಪ್ಪೇನು? ಆ ರಾಜಕೀಯಕ್ಕೋಸ್ಕರವಾಗಿ ನಾವು ಮತ್ತೆ ಕೆಲಸ ಮಾಡಿದ್ರಲ್ಲಿ ತಪ್ಪೇನು ಎಂಬ ಪ್ರಶ್ನೆ ಸಹಜವಾಗಿ ಉದ್ಭವಿಸ್ತದೆ. ಆ ನಿರ್ಣಯದಲ್ಲಿ ಯಾವಾಗ ಮತ್ತೆ ರಾಜಕೀಯ ಎಂಬ ಕ್ಷೇತ್ರಕ್ಕೆ ಧರ್ಮದ ಅಗತ್ಯ ಉಂಟೋ ಆ ಸಂದರ್ಭದಲ್ಲಿ ದಾಟುವುದರಲ್ಲಿ ತಪ್ಪಿಲ್ಲ ಅಂತ ಹೇಳುವಂಥದ್ದನ್ನು ನಾನು ನನ್ನ ಜೀವನದಲ್ಲಿ ಧರ್ಮವನ್ನು ಕೂಡ ಪರಿಪೂರ್ಣವಾಗಿ ಅಧ್ಯಯನ ಮಾಡಿ ನಾನು ಅರಿತಿರುವಂಥ ವಿಚಾರ ಅದು. ಹಾಗೆ ನಾನು ಧೈರ್ಯದಲ್ಲಿ ಅದಕ್ಕೆ ಕಾಲಿಟ್ಟೆ. ಮತ್ತೆ ನಮ್ಮ ಅಸ್ತಿತ್ವಕ್ಕೆ ಯಾವತ್ತೂ ಕೂಡ ಧಕ್ಕೆ ಆಗುವುದಿಲ್ಲ. ನಾವಾಗಿಯೇ ಇರುವಲ್ಲಿವರೆಗೆ. ಖಂಡಿತ. ನಾನು ಧಾರ್ಮಿಕ ರಂಗದಲ್ಲಿಯೂ ಕೂಡ ರವೀಶ್ ತಂತ್ರಿಯಾಗಿಯೇ ಇದ್ದೇನೆ, ಸಾಮಾಜಿಕವಾಗಿ ಇರುವಾಗಲೂ ರವೀಶ್ ತಂತ್ರಿಯಾಗಿದ್ದೇನೆ. ಇವತ್ತು ರಾಜಕೀಯವಾಗಿ ಆದರೂ ಕೂಡ ನಾನು ರವೀಶ್ ತಂತ್ರಿಯಾಗಿದ್ದೇನೆ. ನಾನು ಎಲ್ಲಿಯೂ ಕೂಡ ನನಗೆ ಯಾವುದೇ ಸ್ಥಾನಮಾನಗಳು ಬರುವಾಗಲೂ ಕೂಡ ನಾನು ಈ ವೃತ್ತಿ ರಂಗಕ್ಕೆ ಇಳಿಯುವಂಥ ಸಂದರ್ಭದಲ್ಲಿ ನಾನು ಜೋಡಿಸಿಕೊಂಡಂಥ ಆದರ್ಶ, ಸಂಪ್ರದಾಯ, ಸಂಸ್ಕಾರಗಳಿಂದ ವ್ಯತಿಚಲಿಸಲಿಲ್ಲ. ಆಹಾರ ವಿಹಾರ ಅಂತ ಹೇಳುವಂಥದ್ದು ಅಪಕ್ವವಾಗಿರುವಂಥ, ಅಪಥ್ಯವಾಗಿರುವಂಥ ಆಹಾರವನ್ನು ನಾನು ಸ್ವೀಕಾರ ಮಾಡೋದಿಲ್ಲ. ಹಾಗೆಂತೇಳಿ ನಾನು ಮತ್ತೆ ಯಾರ ಮನೆಯಲ್ಲಿ ಊಟ ಮಾಡ್ತೇನೆ ಒಂದೇ ಹೇಳೋದು, ನಾನು ಪ್ಯೂರ್ ವೆಜಿಟೇರಿಯನ್, ಸಸ್ಯಾಹಾರ. ಒಂದು ವೇಳೆ ನಾನು ನಡೆದಂಥ ದಾರಿ ತಪ್ಪಾಗಿದ್ದರೆ ಅದರ ಎಫೆಕ್ಟ್ಗಳು ಬರಲೇಬೇಕು. ನಾನು ಇವತ್ತು ಕೂಡ ವೃತ್ತಿಯಲ್ಲಿ ಕೂಡ ನಾನು ಮತ್ತೆ ಒಳ್ಳೆ ಒತ್ತಡದಲ್ಲಿದ್ದೇನೆ. ನಾನು ನಿರಂತರವಾಗಿ ನನಗೆ ಕರ್ತವ್ಯ ಉಂಟು. ರಾಜಕೀಯವಾಗಿ ನನ್ನನ್ನು ಎದುರಿಸುವಂಥ ಪಕ್ಷದಲ್ಲಿ ಇರುವವರು ಕೂಡ ಕೆಲವು ಸಲ ಹೇಳುವಾಗ ಹೇಳ್ತಾರೆ, ಎಂಥದೇ ಹೇಳಿದರೂ ಕೂಡ ತಾಂತ್ರಿಕದ ವಿಷಯ ಬರುವಾಗ ನಾವು ರಾಜಕೀಯವಾಗಿ ಬೇರೆ ಬೇರೆ ಇದ್ದೇವೆ, ಆದರೆ ತಾಂತ್ರಿಕವಾಗಿರುವಂಥ ವಿಷಯಕ್ಕೆ ಅವರೇ ಉತ್ತರ ಕೊಡಬೇಕು ಅಂತ ಹೇಳೋ ಮಟ್ಟಕ್ಕೆ ಸ್ವೀಕಾರ ಮಾಡಿದ್ದಾರೆ. ಅದರ ನನ್ನ ಮನಸ್ಸು ಆ ನಿರ್ಣಯ ಮಾಡಿದ ಕಾರಣ ನಾನು ಆ ತೀರ್ಮಾನಕ್ಕೆ ಬಂದೆ. ನೀವು ಪ್ರತಿಯೊಬ್ಬ ತಂತ್ರಿಗಳ ಹತ್ರ ಮಾತಾಡಿ, ಅವರ ಮನಸ್ಸಿನೊಳಗೆ ಒಂದು ರಾಜಕೀಯ ಇರುತ್ತದೆ. ಪ್ರತಿಯೊಬ್ಬ ವೈದಿಕರ ಹತ್ರ ಮಾತನಾಡಿ, ಅವರ ಮನಸ್ಸಿನೊಳಗೆ ಒಂದು ರಾಜಕೀಯ ಇರ್ತದೆ. ಪ್ರತಿಯೊಬ್ಬ ಜ್ಯೋತಿಷ್ಯರ ಹತ್ರ ಇರ್ತದೆ, ಅವರ ಮನಸ್ಸಿನೊಳಗೆ ಒಂದು ರಾಜಕೀಯ ಇರ್ತದೆ. ಆದರೆ ಅವರು ಅದನ್ನು ಬಹಿರಂಗವಾಗಿ ಹೇಳುವುದಿಲ್ಲ. ಯಾಕೆ ಅಂತ ಹೇಳಿದರೆ, ಬಹಿರಂಗವಾಗಿ ಹೇಳಿದ ಕೂಡಲೇ ಈ ರೀತಿ ಆಕ್ರಮಣಗಳು ಬರ್ತದೆ. ಆ ಆಕ್ರಮಣಗಳನ್ನು ಎದುರಿಸಲಿಕ್ಕೆ ಎಲ್ರಿಗೂ ಶಕ್ತಿ ಇರುವುದಿಲ್ಲ. ಏನು ದೇವರು ನನಗೆ ಆ ಶಕ್ತಿ ಕೊಟ್ಟ ಕಾರಣ ನಾನು ಧೈರ್ಯದಲ್ಲಿ ಮುಂದುವರಿತಾ ಇದ್ದೇನೆ. ಖಂಡಿತ. ಸೊ ಐ ಥಿಂಕ್ ಇಷ್ಟೊತ್ತು ತುಂಬ ಚೆನ್ನಾಗಿ ಈ ನನಗಿದ್ದಂತಹ ಎಷ್ಟೋ ಕ್ಯೂರಿಯಾಸಿಟಿಯ ಕ್ವಶನ್ಗಳು, ಸೊ ಅದಕ್ಕೆ ತುಂಬ ಚೆನ್ನಾಗಿ ಉತ್ತರವನ್ನು ಕೊಟ್ಟಿದ್ದೀರಾ. ಈಗ ನಿಮ್ಮ ಮುಂದಿನ ಜನಾಂಗಕ್ಕೆ, ಆ ಯುವ ಪೀಳಿಗೆಗೆ ನೀವು ಏನಾದರೂ ನಿಮ್ಮ ಒಂದು ಧರ್ಮದ ಆಧಾರದ ಮೇಲೆ ಒಂದು ಕಿವಿ ಮಾತು ಹೇಳಬೇಕು ಅಂತಿದ್ರೆ ಯಾವ ಮಾತನ್ನು ಹೇಳ್ತೀರಾ? ನಾನು ಹೇಳ್ತಾ ಇರುವಂಥದ್ದು, ಹಿಂದೂ ಧರ್ಮ ಎಂದರೆ ಅದು ನಮ್ಮ ಜೀವನದಲ್ಲಿ ಧಾರ್ಮಿಕವಾಗಿರುವಂಥ ವಿಚಾರಗಳನ್ನು ಅಳವಡಿಸಿಕೊಳ್ಳುವುದು, ಆಂತರಿಕವಾಗಿ ಛಾತ್ರ ತೇಜಸ್ಸನ್ನು ಹೊಂದುವುದು. ನಮ್ಮ ಧರ್ಮ ಹೇಳಿದೆ ಹಾಗೆ. ನಮ್ಮ ಹತ್ರ ಆಧ್ಯಾತ್ಮಿಕವಾಗಿರುವಂಥ ಪೂರ್ಣ ವಿಚಾರಗಳಿರಬೇಕು. ನಾವು ಎಲ್ಲವನ್ನು ಅಧ್ಯಯನ ಮಾಡಬೇಕು. ದೇವರು, ನಮ್ಮ ಸಂಸ್ಕಾರ, ಸಂಪ್ರದಾಯಗಳು, ಇದನ್ನು ಈಗ ಸಾಧಾರಣ ನಾವು ಕೆಲವರೆಲ್ಲ ಅದೆಲ್ಲ ಮೂಢನಂಬಿಕೆ. ಯಾಕೆ ಸಂಧ್ಯಾಕಾಲದಲ್ಲಿ ದೇವರಿಗೆ ನಮಸ್ಕಾರ ಮಾಡಬೇಕು, ಯಾಕೆ ದೇವರಿಗೆ ದೀಪ ಹಚ್ಚಬೇಕು, ಕ್ವಶನ್ಸ್. ಕೇರಳದಲ್ಲಿ ಸಂಧ್ಯಾಕಾಲದಲ್ಲಿ ನೋಡ್ಬೋದು, ಕೇರಳದ ಎಲ್ಲ ಮನೆಯಲ್ಲಿ ಕೂಡ ಆ ಮನೆಯಲ್ಲಿ ಇರುವಂಥ ತಾಯಿ ಸಂಧ್ಯಾಕಾಲದಲ್ಲಿ ಒಳಗಿಂದ ಒಂದು ಕಾಲು ದೀಪವನ್ನು ಹಿಡ್ಕೊಂಡು ಬರ್ತಾರೆ, ಹಚ್ಚಿಕೊಂಡು ದೀಪಂ ದೀಪಂ ಅಂತ ಹೇಳಿಕೊಂಡು ಬಂದು ಅಲ್ಲಿ ಮತ್ತೆ ಮನೆ ಎದುರುಗಡೆ ಇಟ್ಟು ಹೋಗ್ತಾರೆ. ನಮ್ಮ ಈ ಭಾಗಕ್ಕೆ ಬಂದರೆ ಸಂಧ್ಯಾಕಾಲದಲ್ಲಿ ತಾಯಂದಿರು ಹೋಗಿ ಮನೆ ಎದುರುಗಡೆ ತುಳಸಿ ಕಟ್ಟೆಯಲ್ಲಿ ಒಂದು ದೀಪ ಹಚ್ಚಿ ಬಂದು ಶಂಖ ಊದುವ ಕ್ರಮ ಇದೆ. ಇದೆಲ್ಲ ಯಾಕೆ ಅಂತ ಹೇಳೋ ಪ್ರಶ್ನೆ ಇವತ್ತಿರುವಂಥದ್ದು. ಬಟ್ ಯಾಕೆ ಅಂತ ಪ್ರಶ್ನಿಸೋದಕ್ಕಿಂತ ಮುಂಚಿತವಾಗಿ
ಅದರ ಒಳಗೆ ಏನು ಉಂಟು ಅಂತ ಹೇಳುವುದನ್ನು ನಾವು ಅಧ್ಯಯನ ಮಾಡಿದರೆ ನಮಗೆ ಇದು ಯಾಕೆ ಅಂತ ನಮಗೆ ಗೊತ್ತಾಗ್ತದೆ, ಯಾರು ಹೇಳಿಕೊಡ್ಬೇಕಾದ ಅಗತ್ಯ ಇಲ್ಲ. ಆಗ ನಾವು ಒಂದು ಧಾರ್ಮಿಕವಾಗಿ ನಾವು ಸನ್ನದ್ಧರಾಗಬೇಕು. ಹಿಂದೂ ಧರ್ಮದ ಅಡಿಯಲ್ಲಿ ನಾವು ಜನಿಸಿದ್ದೇವೆ. ಇಷ್ಟು ದೊಡ್ಡ ಇಡೀ ಪ್ರಪಂಚಕ್ಕೆ ಗುರುವಿನ ಸ್ಥಾನದಲ್ಲಿ ನಿಲ್ಲುವಂಥ ಒಂದು ಸಂಪತ್ಪರಿತವಾಗಿರುವಂಥ ಧರ್ಮ ನಮಗೆ ಒಂದು ಜನ್ಮವನ್ನು ಕೊಟ್ಟಿದೆ ಅಂದರೆ ಇದು ವಿಶೇಷವಾಗಿರೋ ಜನ್ಮ. ಸಾಧಾರಣ ಯಾವತ್ತು ಭಾರತೀಯನಾಗಿ ನಾನು ಜನಿಸಿದ್ರಲ್ಲಿ ನನಗೆ ಹೆಮ್ಮೆ ಇದೆ, ಹಿಂದೂವಾಗಿ ಜನಿಸಿದ್ರಲ್ಲಿ ಹೆಮ್ಮೆ ಇದೆ ಅಂತ ನಾನು ಯಾವತ್ತೂ ಹೇಳಲಿಕ್ಕೆ ಕಾರಣ ಅದು. ಅಂತ ಆ ಜನ್ಮವನ್ನು ಸಾರ್ಥಕ್ಯಗೊಳಿಸುವುದು ಅದನ್ನು ಅಧ್ಯಯನ ಮಾಡಿ. ಹಾಗಿರೋದ್ರಿಂದ ನಮ್ಮ ಜೀವನದಲ್ಲಿ ಯಾವತ್ತೂ ಕೂಡ ಆ ಧರ್ಮದ ಆಚಾರ ವಿಚಾರಗಳು ಇರಬೇಕು. ಹಾಗೆ ಅಂತೇಳಿ ಧರ್ಮದ ಆಚಾರ ವಿಚಾರಗಳನ್ನು ಇಟ್ಟುಕೊಂಡು ಮತ್ತು ಯಾರೋ ಒಬ್ಬರು ಬಂದು ಆಕ್ರಮಿಸುವಂಥ ಸಂದರ್ಭದಲ್ಲಿ ಅದಕ್ಕೆಲ್ಲ ನಾನು ಮಾತಾಡೋದಿಲ್ಲ, ದೇವರು ಮಾತಾಡ್ತೇನೆ ಅಂತೇಳಿ ಕೂತುಕೊಳ್ಳೋದಲ್ಲ. ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳಿದ್ದು. ನೀನು ಧರ್ಮವನ್ನು ಸಂರಕ್ಷಣೆ ಮಾಡಲಿಕ್ಕೆ ನೀನು ಮುಂದುವರಿಯುವಾಗ ನಿನ್ನನ್ನು ನಾನು ಸಂರಕ್ಷಿಸ್ತೇನೆ ಅಂತ ಭಗವಂತ ಹೇಳಿದ್ದು. ಹಾಗಿರುವಾಗ ಅದಕ್ಕೆ ಮಾತಾಡಬೇಕಂತ ಯಾರು? ನಾವೇ ಮಾತಾಡಬೇಕು. ಈ ರೀತಿ ಹಿಂದೂ ಸಮಾಜದಲ್ಲಿರುವಂಥ ಪ್ರತಿಯೊಬ್ಬರು ಕೂಡ ಚಿಂತನೆ ಮಾಡಿದರೆ ಈ ಧರ್ಮಕ್ಕೆ ಯಾವುದೇ ರೀತಿಯ ಆಕ್ರಮಣಗಳಾಗುವುದಿಲ್ಲ, ಯಾವ ಆಕ್ರಮಣಗಳಾಗುವುದಿಲ್ಲ. ಅಲ್ಲ, ಇನ್ನು ಅದಕ್ಕಿಂತ ಮುಂದುವರೆದರೆ ಈ ಆಕ್ರಮಣಗಳು ಯಾವುದು ಕೂಡ ಶಾಶ್ವತವಾಗಿ ಉಳಿಯುವುದೂ ಇಲ್ಲ. ಇದು ಸನಾತನವಾಗಿರುವಂಥ ಧರ್ಮ. ಸನಾತನವಾಗಿರುವಂಥ ಧರ್ಮ ಇನ್ನು ನನ್ನ ಕಾಲಗಳಂದರೂ ಇನ್ನು 10 ತಲೆಮಾರುಗಳಂದರೂ ಕೂಡ ಈ ಧರ್ಮ ನಿರಂತರವಾಗಿರುತ್ತದೆ. ಆದರೆ ನಾನು ಚಿಂತನೆ ಮಾಡಬೇಕಾದ್ದು ಧರ್ಮ ನಿರಂತರವಾಗಿರುತ್ತದೆ. ನಾನಿರಬೇಕಂದ್ರೆ 10 ತಲೆಮಾರು ಕಳೆಯುವವರೆಗೆ ನಾನಿರುವುದಿಲ್ಲ, ನನ್ನ ನಂತರದವರು ಇರ್ತಾರೆ. 1200 ವರ್ಷಗಳಿಂದ ಕುಂಟಾರ್ನಲ್ಲಿ ಜನಿಸಿದ ಹಿರಿಯರೆಲ್ಲರೂ ಕೂಡ ನಂತರದ ತಲೆಮಾರಿಗೆ ಬೇಕಾಗಿರುವಂಥ ಸಂಪತ್ತನ್ನು ಕ್ರೋಢೀಕರಿಸಿದ ಕಾರಣ ನಾವೀಗ 1200 ತಲೆಮಾರು ಕಳೆಯುವಾಗಲೂ ನಾನು ಕುಂಟಾರ್ ರವೀಶ್ ತಂತ್ರಿ ಅಂತ ಹೇಳಿಕೊಳ್ತಾ ಇದ್ದೇನೆ. ಇನ್ನು 10 ತಲೆಮಾರು ಕಳೆದಾಗುವಾಗಲೂ ಕೂಡ ಕುಂಟಾರ್ನಲ್ಲಿ ನಮ್ಮ ಪರಂಪರೆಯಲ್ಲಿ ಹುಟ್ಟಿ ನನಗೆ 2000 ವರ್ಷದ ಇತಿಹಾಸ ಉಂಟು ಅಂತ ಹೇಳಿಕೊಡಬೇಕು ಅಂತಾದರೆ ನಾವು ಮಾಡಿಟ್ರಲ್ಲೋ ಅವರು ಅದನ್ನು ಅನುಭವಿಸೋದು. ಆಗ ಇದನ್ನು ಉಳಿಸಬೇಕಾದ ಜವಾಬ್ದಾರಿ ಯಾರದು? ನನ್ನದು. ಹಾಗೆ ನನ್ನ ವಿಶೇಷವಾಗಿರೋ ಜನ್ಮವನ್ನು ಕೊಟ್ಟಿದ್ದಾರೆ. ನಾವು ನಮ್ಮ ಜೀವನದಲ್ಲಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ದೇವರು ನಮಗೆ ಏನನ್ನು ಕೊಟ್ಟಿದ್ದಾರೋ ಅದರಿಂದ ಒಂದು ಸ್ವಲ್ಪ ಆದರೂ ನಾವು ಅಲ್ಲಿಗೆ ಸಮರ್ಪಣೆ ಮಾಡಬೇಕು ಅಂತಾದರೆ ಧರ್ಮ ಸಂರಕ್ಷಣೆಗೋಸ್ಕರ ಎಲ್ಲರೂ ಕೂಡ ಸನ್ನದ್ಧರಾಗಬೇಕು. ಟೀಕೆ ಟಿಪ್ಪಣಿಗಳು ಇರಲಿ, ನಿಮ್ಮನ್ನು ಮಾಡುವಂಥ ಕೆಲಸವನ್ನು ಒಳ್ಳೆಯದು ಮತ್ತು ಕೆಟ್ಟದ್ದು ಅಂತ ಹೇಳುವವರು ಎಲ್ಲರೂ ಇರ್ತಾರೆ. ಇದನ್ನು ಯಾವುದನ್ನು ಗಮನಿಸುವುದು ಬೇಡ. ನಾವು ಗಮನಿಸಬೇಕಾದ್ದು ನಮ್ಮ ಕರ್ತವ್ಯವನ್ನು. ನನಗೆ ಇವತ್ತಿಗೂ ಕೂಡ ತೀರ್ಮಾನ ಉಂಟು, ನಾನು ಸಾಯುವುದರವರೆಗೆ ಇವತ್ತು ಯಾವ ರವೀಶತಂತ್ರಿಯಾಗಿದ್ದೇನೋ ನಾನು ಆ ರವೀಶತಂತ್ರಿಯಾಗಿಯೇ ಇರುತ್ತೇನೆ. ಧಾರ್ಮಿಕವಾಗಿ ನಾನು ಅತ್ಯಂತ ಪ್ರಾಮಾಣಿಕವಾಗಿ ಸಮರ್ಪಣಾ ಭಾವದಿಂದ ದೇವರ ಕೆಲಸವನ್ನು ಮಾಡ್ತೇನೆ. ಯಾಕೆಂದರೆ ನನಗೆ ದೇವರ ಬಗ್ಗೆ ಅತ್ಯಂತ ಪೂಜನೀಯವಾಗಿರುವಂಥ ಭಾವನೆ ಇದೆ. ಸಾಮಾಜಿಕವಾಗಿರುವಂಥ ವಿಚಾರದಲ್ಲಿ ನಮ್ಮ ಸಮಾಜಕ್ಕೆ ಯಾವುದಾದ್ರೂ ಮತ್ತು ತೊಂದರೆಗಳು ಬರುವ ಸಂದರ್ಭದಲ್ಲಿ ಅವರು ಯಾರು ಮಾತನಾಡಲಿಲ್ಲ, ಮತ್ತು ನಾನು ಯಾಕೆ ಮಾತನಾಡಬೇಕು ಅಂತ ಇಲ್ಲ. ನಾನು ಮಾತನಾಡಿಯೇ ಮಾತನಾಡ್ತೇನೆ. ನನಗೆ ಮಾತನಾಡಿಯೇ ಮಾತನಾಡ್ತೇನೆ ಅಂತ ಹೇಳುವಂಥ ವಿಶ್ವಾಸ ಇದೆ. ಇನ್ನು ಈ ಭಾರತದ ನಾಡಿ ಏನು, ಭಾರತದ ಮತ್ತು ಮೂಲವಾಗಿರುವಂಥ ವಿಚಾರಧಾರೆ ಏನು, ಈ ಭಾರತ ಈ ಬೆಳಗಲಿಕೆಯ ಆಧಾರ ಸ್ತಂಭ ಯಾವುದು, ಇದೆಲ್ಲವನ್ನೂ ಕೂಡ ಅರ್ಥವಿಸಿಕೊಂಡು ಅದಕ್ಕೆ ಪೂರಕವಾಗಿ ತೊಡಗಿಸಿಕೊಳ್ಳುವಂಥ ರಾಜಕೀಯ ಶಕ್ತಿಯೊಟ್ಟಿಗೂ ಕೂಡ ನಾವು ತೊಡಗಿಸಿಕೊಳ್ಳುವುದರಲ್ಲಿ ಏನು ತಪ್ಪಿಲ್ಲ ಅಂತ ಇರುವ ಕಾರಣ ಇವತ್ತು ಸ್ಪಷ್ಟವಾಗಿ ನಮ್ಮ ಭಾರತ ದೇಶ ಮತ್ತೊಮ್ಮೆ ಇಡೀ ಪ್ರಪಂಚದಲ್ಲಿ ಹೆಮ್ಮೆಯ ಸ್ಥಾನಕ್ಕೆ ಬಂದಿದ್ರೆ ಅದಕ್ಕೆ ಕಾರಣ ಯಾವುದೆಂದರೆ ಆಧ್ಯಾತ್ಮಿಕವಾಗಿರುವಂಥ ತತ್ವವೇ ಕಾರಣ. ಆಧ್ಯಾತ್ಮಿಕವಾಗಿರುವಂಥ ತತ್ವವೇ ಕಾರಣ. ವಿಶ್ವಗುರು ಆಗಲಿಕ್ಕೆ ಶಂಕರಾಚಾರ್ಯರು ಆಧ್ಯಾತ್ಮಿಕವಾಗಿ ಸಾಧನೆ ಮಾಡಿ ಸಮಾಜದಲ್ಲಿ ಪರಿವರ್ತನೆ ತಂದರು. ಸ್ವಾಮಿ ವಿವೇಕಾನಂದರು ಆಧ್ಯಾತ್ಮಿಕವಾಗಿರುವಂಥ ಸಾಧನೆಯೊಂದಿಗೆ ಸಾಮಾಜಿಕವಾಗಿರುವ ಪರಿವರ್ತನೆಯನ್ನು ತಂದರು. ಇವತ್ತು ಈ ದೇಶಕ್ಕೆ ಮತ್ತು ದೇವರು ಕೊಟ್ಟಿರುವಂಥ ಒಂದು ಶಕ್ತಿ, ಆ ಶಕ್ತಿ ರಾಜಕೀಯವಾಗಿಯೂ ಕೂಡ ನಾವು ಇಡೀ ವಿಶ್ವಕ್ಕೆ ಗುರುವಿನ ಸ್ಥಾನದಲ್ಲಿ ನಿಲ್ಲುವಂಥ ಶಕ್ತಿಯನ್ನು ಕೊಟ್ಟಿದ್ದಾರೆ. ಆದರೆ ಈ ಮೂವರನ್ನು ಗುರುತಿಸಿದರೂ ಕೂಡ, ಈ ಮೂರು ಶಕ್ತಿಯನ್ನು ಗುರುತಿಸಿದರೂ ಕೂಡ ಒಳಗಿರುವಂಥ ಮೂಲ ತತ್ವ ಒಂದೇ, ಅದು ಧರ್ಮ, ಆಧ್ಯಾತ್ಮಿಕ. ಆದ ಕಾರಣ ಆ ವಿಚಾರಧಾರೆಯಲ್ಲಿ ಇಡೀ ಸಮಾಜ ತೊಡಗಿಸಿಕೊಳ್ಳಬೇಕು. ತೊಡಗಿಸಿಕೊಂಡ್ರೆ ನಾಳೆ ನಮ್ಮ ಮಕ್ಕಳು ಕೂಡ ಹೇಳ್ತಾರೆ, ಅದೇನೇ ಆಗಲಿ ನಮ್ಮ ಹಿರಿಯರು ನಮಗೋಸ್ಕರವಾಗಿ ಒಳ್ಳೆಯದನ್ನು ಮಾಡಿಟ್ಟು ಹೋಗಿದ್ದಾರೆ ಅಂತ ಹೇಳ್ತಾರೆ. ಅಲ್ಲಂದರೆ ಅದೇ ಮಕ್ಕಳು ಹೇಳ್ತಾರೆ, ನಮ್ಮ ಹಿರಿಯರಿಗೆಲ್ಲ ನರ ಇಲ್ಲದ ಕಾರಣ ನಾವು ಇವತ್ತು ಈ ದುರಿತವನ್ನು ಅನುಭವಿಸುವಂಥ ಪರಿಸ್ಥಿತಿ ಆಯಿತು ಅಂತ ಹೇಳುವಂಥ ಮಟ್ಟಕ್ಕೆ ಬರ್ತದೆ. ದಯವಿಟ್ಟು ಹಿಂದೂ ಸಮಾಜ ಹಾಗೆ ಆಗಬಾರ್ದು, ಇದೇ ನನ್ನ ವಿನಂತಿ. ಖಂಡಿತ. ಧನ್ಯವಾದಗಳು ತಂತ್ರಿಗಳು. ಇಷ್ಟು ಹೊತ್ತು ನಮಗೆ ಈ ಒಂದು ನಾಲೆಡ್ಜನ್ನು ಶೇರ್ ಮಾಡಿದ್ದಕ್ಕೆ. ನನಗಿದ್ದಂಥ ತುಂಬ ಕನ್ಫ್ಯೂಷನ್ಸಿಗೆ ಕ್ಲಾರಿಟಿ ಸಿಕ್ತು. ಸೊ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಆರೋಹಣದ ವೀಕ್ಷಕರಿಗೆ, ಹಾಗೆ ಆರೋಹಣ ಅನ್ನುವಂಥದ್ದು ನನ್ನದೊಂದು ಪುಟ್ಟ ಕನಸು. ಸೊ ಆ ಒಂದು ಆರೋಹಣ ಚಾನೆಲ್ಗೆ ನಿಮ್ಮ ಶುಭ ಹಾರೈಕೆಗಳು ಹೇಗಿರುತ್ತೆ? ಖಂಡಿತ.
ಒಂದು ವೇಳೆ ನೀವು ಆ ಹೆಸರಿಡುವಾಗ ಯಾವ ಕಲ್ಪನೆಯನ್ನು ಮಾಡಿದ್ದೀರಿ ಅಂತ ನನಗೆ ಗೊತ್ತಿಲ್ಲ. ಆದರೆ ಭಗವಂತನ ಪ್ರೇರಣೆ ಏನಿತ್ತು ಅಂತ ಹೇಳಿದರೆ, ನಾವು ಯಾವತ್ತೂ ಕೂಡ ಕೆಳಗೆ ಇಳಿಬಾರದು, ಮೇಲೆ ಇರಬೇಕು. ಅಂದರೆ ಮೇಲೆ ಇರಬೇಕು ಅಂತ ಹೇಳಿದರೆ ತಾನು ಮಾತ್ರ ಮೇಲೆ ಇರುವುದಲ್ಲ, ತನ್ನ ಜೊತೆಯಲ್ಲಿ ಸಮಾಜವೂ ಮೇಲೆ ಇರಬೇಕು, ದೇಶವೂ ಮೇಲೆ ಇರಬೇಕು ಅಂತ ಹೇಳುವಂಥ ಒಂದು ಸಂಕಲ್ಪ ಇರ್ತದೆ ಯಾವುದೇ ಒಂದು ಹೆಸರನ್ನು ಇಡುವಾಗ. ಒಂದು ವೇಳೆ ನಿಮ್ಮ ಚಿಂತನೆ ಆಗಿರ್ಬೋದು, ಮತ್ತೆ ಈ ಚಾನಲ್ನ ಬಗ್ಗೆ, ಚಾನಲ್ ಪ್ರಾರಂಭ ಮಾಡುವಾಗಲೂ ನಿಮ್ಮ ಚಿಂತನೆ ಅದಿರ್ಬೋದು. ಒಂದಷ್ಟು ಸಮಾಜಕ್ಕೆ ಮತ್ತೆ ಅರಿವಿನ ಬೆಳಕನ್ನು ಕೊಟ್ಟು ಆ ಸಮಾಜ ಇನ್ನೂ ಎತ್ತರಕ್ಕೆ ಹೋಗಬೇಕು ಅಂತ ಹೇಳುವಂಥ ಸಂಕಲ್ಪನ ಇಟ್ಟುಕೊಂಡು ತೊಡಗಿಸಿದ್ದೀರಿ. ಆ ಹೆಸರೇ ಸೂಚಿಸುವಂತೆ ಇನ್ನಷ್ಟು ಎತ್ತರಕ್ಕೆ ಈ ಚಾನಲ್ ಹೋಗ್ತದೆ ಎಂಬುದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಅದರ ಜೊತೆಯಲ್ಲಿ ನಿತ್ಯ ನಿರಂತರವಾಗಿ ಈ ದೇಶಕ್ಕೋಸ್ಕರವಾಗಿ, ಈ ಧರ್ಮಕ್ಕೋಸ್ಕರವಾಗಿ ಸಮರ್ಪಿಸಿಕೊಂಡಿರುವಂಥ ಎಲ್ಲರಿಗೂ ಒಳಿತಾಗಲಿ ಅಂತ ಹೇಳುವ ಪ್ರಾರ್ಥನೆಯನ್ನು ಮಾಡುವಂಥ ವ್ಯಕ್ತಿ ನಾನಾಗಿರೋ ಕಾರಣ ತಮ್ಮ ಚಾನಲಿಗೂ ಕೂಡ ನಿರಂತರವಾಗಿ ಶಕ್ತಿಯನ್ನು ಕೊಡಲಿ. ಜೊತೆಯಲ್ಲಿ ನೀವು ನಗುತ್ತಾ ಎಲ್ಲ ವಿಚಾರವನ್ನು ಚರ್ಚೆ ಮಾಡ್ತಾರೆ. ಈ ನಗು ಅದು ಯಾವತ್ತೂ ಕೂಡ ಜೀವಂತವಾಗಿರಲಿ ಅಂತೇಳಿ ನನ್ನ ಪ್ರಾರ್ಥನೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಇಷ್ಟು ಹೊತ್ತು ನಾವು ಈ ತಂತ್ರವಿದ್ಯೆ, ತಾಂತ್ರಿಕ ವಿದ್ಯೆ, ಮಂತ್ರವಿದ್ಯೆ ಇರ್ಬೋದು, ಬ್ರಹ್ಮಕಲಶ, ಹಾಗೆ ಹಿಂದೂ ಧರ್ಮ ಅಂದರೆ ಏನು, ಸನಾತನದ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಈ ಒಂದು ಪಾಡ್ಕಾಸ್ಟ್ನಲ್ಲಿ ನಾವು ಕವರ್ ಮಾಡಿದ್ದೇವೆ. ಐ ಥಿಂಕ್ ತುಂಬ ಜನರಿಗೆ ರಿಲೇಟ್ ಆಗುತ್ತೆ, ಕನೆಕ್ಟ್ ಆಗುವಂತಹ ವಿಚಾರ ಇದು. ಸೊ ಇಷ್ಟು ಹೊತ್ತು ನಮ್ಮೊಂದಿಗೆ ಜೊತೆಯಾಗಿದ್ದು ತಮ್ಮ ಒಂದು ನಾಲೆಡ್ಜನ್ನು ನಮ್ಮ ಜೊತೆಗೆ ಶೇರ್ ಮಾಡಿಕೊಂಡಂತಹ ಕುಂಟಾರು ಶ್ರೀ ರವೀಶ್ ತಂತ್ರಿ ಇವರಿಗೆ ನಮ್ಮ ಚಾನೆಲ್ನ ಪರವಾಗಿ, ವೀಕ್ಷಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್. ತಂತ್ರಿಗಳೇ, ನಮ್ಮ ಕಾರ್ಕಳದಲ್ಲಿ ಪ್ರಜ್ವಲ ಶೆಣೈ ಕಾರ್ಕಳ ಅಂತ ಅವರ ಒಂದು ಕನಸಿನ ಬುತ್ತಿ ಇದು, ಭರವಸೆಯ ಹೆಜ್ಜೆಗಳು ಅಂತ ಅದ್ಭುತ ಲೇಖನಗಾರ್ತಿ ಅವರು, ನಮ್ಮ ಕಾರ್ಕಳದವರು. ಸೊ ಅವರು ತಮಗೋಸ್ಕರ ಈ ಒಂದು ಪುಸ್ತಕವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಚಾನೆಲ್ನ ಪರವಾಗಿ ಈ ಪುಸ್ತಕ ತಮಗೆ ಭರವಸೆಯ ಹೆಜ್ಜೆಗಳು. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಪರಂಪರಾಗತವಾಗಿ ತಂತ್ರಿಗಳ ಮನೆತನದಿಂದ ಬಂದಂತಹ ಕಟ್ಟರ್ ಹಿಂದುತ್ವವಾದಿ, ಅಪ್ಪಟ ರಾಷ್ಟ್ರೀಯ ಭಕ್ತರು ಹೌದು, ಬ್ರಹ್ಮಶ್ರೀ ಕುಂಟಾರು ರವೀಶ್ ತಂತ್ರಿಗಳು. ಇವತ್ತು ರವೀಶ ತಂತ್ರಿ ಅಂತ ಹೇಳುವಂಥ ವ್ಯಕ್ತಿಗಲ್ಲ ಹೆಸರಿರುವುದು, ಕುಂಟಾರು ಎಂಬ ಮನೆಗೆ ಹೆಸರಿರುವುದು, ಆ ಮನೆತನಕ್ಕೆ ಹೆಸರಿರುವುದು. ನಿಮ್ಮ ಒಂದು ತಂತ್ರಿ ಮನೆತನದ ಆ ಒಂದು ಅನುಭವಗಳು, ಆ ಜೀವನ ಶೈಲಿ ಹೇಗಿರುತ್ತೆ? ಜನಿವಾರ ಹಾಕಿದ ನಂತರ ತಾನು ಯಾವ ರೀತಿ ಇರಬೇಕು ಅಂತ ಹೇಳುವಂಥ ಒಂದು ಸಂಸ್ಕಾರ, ಆ ಸಂಸ್ಕಾರದಲ್ಲಿ ಜೀವಿಸುವಂಥದ್ದು ಬ್ರಾಹ್ಮಣ. ಅರ್ಚಕಸ್ಯ ತಪೋಬಲಂ ಸಾನ್ನಿಧ್ಯ ಅಂತ ಹೇಳಿದೆ ಶಾಸ್ತ್ರ. ಅರ್ಚಕರು ನಿರಂತರವಾಗಿ ಆ ದೇವರಲ್ಲಿ ಮಾಡುವಂಥ ತಪಸ್ಸು ಸಾನ್ನಿಧ್ಯವನ್ನು ತುಂಬುತ್ತದೆ. ಒಂದು ವಿಭಾಗದವರು ಕೇಳುವಾಗ ಹೇಳ್ತಾರೆ, ಸ್ತ್ರೀ ಅಂದರೆ ಏನು ಅಂತ ಕೇಳುವಾಗ ಹೇಳ್ತಾರೆ ಅವರು ಈಗ ಮತ್ತೆ ಯಾವುದಂದರೆ ಹೆರುವ ಮೆಷಿನು. ಅವರ ಕಲ್ಪನೆ ಹಾಗೆ ಉಂಟು. ಏನಂದರೆ ಸ್ತ್ರೀ ಅಂದರೆ ಏನು ಅಂತ ಕೇಳಿದರೆ ಅವಳು ಖಾಲಿ ಹೆರ್ಲಿಕ್ಕೋಸ್ಕರವಾಗಿ ಮಾತ್ರ ಇರುವವಳು. ಈ ಬಂಡಿಗೆ ಉತ್ತಮವಾಗಿರುವಂಥ ಪ್ರಜೆಗಳನ್ನು ಕೊಡ್ಲಿಕ್ಕೋಸ್ಕರವಾಗಿ ನಾವು ದಾಂಪತ್ಯ ಜೀವನಕ್ಕೆ ಕಾಲಿರಿಸುವುದು ಎಲ್ಲವೂ ಆಗಿದೆ, ಎಲ್ಲವೂ ಆಗಿದೆ. ಆದರೆ ಒಬ್ಬಾಕೆ ತಾಯಿ ಒಂದು ಮಗುವನ್ನು ಪಡಿಬೇಕು ಅಂತಾದರೆ 9 ತಿಂಗಳು 9 ದಿವಸ ಅಂತ ಹೇಳುವಂಥದ್ದು ಬದಲಾವಣೆ ಮಾಡಲಿಕ್ಕೆ ಯಾರಿಗೂ ಆಗಿಲ್ಲ. ಈಗ ಒಂದು ಬ್ರಹ್ಮಕಲಶ ಆದಾಗ ಇಡೀ ಊರಿಗೆ ಅದರದ್ದು ಶಕ್ತಿ ಏನು, ಊರಿನವರಿಗೆಲ್ಲ ಒಳ್ಳೇದಾಗತ್ತೆ ಅಂತ ಆ ಒಂದು ಸೈನ್ಸ್ ಹೇಗೆ ಬೇಕಾಗುತ್ತೆ? ನಮ್ಮ ಮನಸ್ಸಲ್ಲಿ ಆ ಭಕ್ತಿ ಉಂಟು ಅಂತಾದರೆ ಆ ಭಕ್ತಿಗೆ ಪೂರಕವಾಗಿರುವಂಥ ಮತ್ತೆ ಅನುಗ್ರಹ ಅಲ್ಲಿಂದ ಬಂದೇ ಬರ್ತದೆ. ಅತಿ ಹೆಚ್ಚು ಸಮಾಜದ ಪ್ರೀತಿಗೆ ಪಾತ್ರರಾದ ವ್ಯಕ್ತಿಯು ನಾನೇ. ಅದೇ ರೀತಿ ಅತಿ ಹೆಚ್ಚು ಮತ್ತೆ ಟೀಕೆಗೊಳಗಾಗಿರುವವರು ಕೂಡ ನಾನು. ಈಗ ಒಬ್ಬ ಕುತಂತ್ರ ಮಾಡ್ತಿದ್ದಾನೆ ಅಂದ್ರೆ ಅದು ಒಂದು ರೀತಿಯ ತಂತ್ರ. ವೇದಮಂತ್ರಕ್ಕೆ ಸ್ವರಸ್ಥಾನಗಳುಂಟು, ಮೇಲೆ ಕೆಳಗೆ ಸ್ಥಿತಿ ಅಂತ ಹೇಳುವಂಥದ್ದು ಉಂಟು. ಅದು ಸರಿಯಾಗಿ ಬರಲಿಲ್ಲ ಅಂದರೆ ಆ ಮಂತ್ರಕ್ಕೆ ಇರುವ ಫಲ ಸಿಗಲಿಕ್ಕಿಲ್ಲ. ಅಂದ್ರೆ ಜ್ಯೋತಿಷ್ಯ ಶಾಸ್ತ್ರ ನಿಜ, ಜ್ಯೋತಿಷಿ ಸುಳ್ಳು ಹೇಳುವ ಚಾನ್ಸಸ್ ಇರುತ್ತೆ. ನಾನು ಮಾಡುವಂತ ಕರ್ತವ್ಯ ಲೋಕ ಬಂದರೆ ನನಗೆ ಎಫೆಕ್ಟ್. ಯಾಕಂದ್ರೆ ನೀವು ಬಂದು ಕೈ ಮುಗಿಯುವಾಗ ಆ ಬ್ಯಾಡ್ ಎಫೆಕ್ಟ್ಗೆಲ್ಲ ಕೈ ಮುಗಿ. ಸೊ ನಾವು ಈ ಜ್ಯೋತಿಷಿಗಳನ್ನ ಯಾವ ರೀತಿಯ ಒಂದು ಆಧಾರದ ಮೇಲೆ ಅಪ್ರೋಚ್ ಮಾಡ್ಬೋದು? ಒಬ್ಬ ರೋಗಿ ಆ ರೋಗಿಯ ರೋಗವನ್ನು ಗುಣಪಡಿಸಲಿಕ್ಕೆ ಪೂರಕವಾಗಿರುವಂಥದ್ದು ಮಾತ್ರ. ನಾವು ರೋಗವನ್ನ ಮತ್ತೆ ಹರಡಿಸಲಿಕ್ಕೆ ಪೂರಕವಾಗಿರುವಂಥದ್ದು ಇಲ್ಲ. ಅವರ ಆ ವೃತ್ತಿಗೆ ನ್ಯಾಯವನ್ನು ಕೊಡದೆ ಹೋಗ ಅಂತ ಹೇಳಿದ್ರೆ ಕಲಿಯುವಾಗಲೇ ಅವರು ನ್ಯಾಯವನ್ನು ಕೊಟ್ಟಿರ್ತಾರೆ. ಬಟ್ ಅದನ್ನು ಯೂಸ್ ಮಾಡುವವರು ಜಾಗ್ರತೆ ಮಾಡಿಕೊಳ್ಳೋದು. ಧರ್ಮ ರಕ್ಷಣೆಗೆ ನೀನು ತುಳಿಯುವ ಮಾರ್ಗ ಲೆಕ್ಕ ಇಲ್ಲ ಅಂತ. ಆ ಬ್ಲ್ಯಾಕ್ ಮ್ಯಾಜಿಕ್ನಲ್ಲಿ ಕೆಲವು ಪಾಸಿಟಿವ್ ಉಂಟು. ಯಾವುದಂದರೆ ಯಾವುದೋ ಒಂದು ದುರ್ಘಟನೆ ನಡೆಯುವಂಥದ್ದನ್ನು ತಪ್ಪಿಸಲಿಕ್ಕೋಸ್ಕರವಾಗಿ ನಾವು ಅದನ್ನು ಯೂಸ್ ಮಾಡಿದ್ರೆ ತಪ್ಪಿಲ್ಲ. ನಮ್ಮ ತುಳುನಾಡು ಅಂತ ಬಂದಾಗ ನಾವು ದೇವರಿಗೆ ಎಷ್ಟು ಪ್ರಾಧಾನ್ಯತೆಯನ್ನು ಕೊಡ್ತೇವೋ ಅಷ್ಟೇ ದೈವಗಳಿಗೆ ಪ್ರಾಧಾನ್ಯತೆಯನ್ನು ಕೊಡ್ತೇವೆ. ಆಕಾಶದಿಂದ ಹನಿ ಹನಿಯಾಗಿ ಉದುರುವಂಥ ಮಳೆ ನೀರು ಅದು ಕೊನೆಗೆ ಸಮುದ್ರವನ್ನೇ ಸೇರಬೇಕು, ಬೇರೆ ಜಾಗ ಇಲ್ಲ. ಈಗ ಒಬ್ಬ ತಂತ್ರಿಗಳಾಗಿರ್ಬೇಕು, ರಾಜಕೀಯ ಎಲ್ಲ ಅವರಿಗೆ ಅದೊಂದು ತುಂಬಾ ವಿರುದ್ಧವಾದಂತಹ ದಾರಿ. ರಾಮ ಯಾವ ತೀರ್ಮಾನವನ್ನು ತೆಗೆದರೂ ಕೂಡ ಹನುಮಂತ ಅದನ್ನು ಪ್ರಶ್ನಿಸಲಿಲ್ಲ. ರಾಮ ಏನು ತೀರ್ಮಾನ ತೆಗೆದ ಅದು ಸರಿ ಅಂತೇಳಿ ವಾದ ಮಾಡಿಕೊಂಡು ಬಂದಿದ್ದಾನೆ. ರಾಜಕೀಯ ಎಂಬ ಚಕ್ರ ತಪ್ಪಿದರೆ ಅದನ್ನು ಸರಿಪಡಿಸಲಿಕ್ಕೆ ಧರ್ಮ ಎಂಬ ಚಕ್ರ ದಾಟಬಹುದು. ಆದರೆ ಧರ್ಮ ಎಂಬ ಚಕ್ರದ ಒಳಗೆ ಯಾವತ್ತೂ ಕೂಡ
ರಾಜಕೀಯ ದಾಟಬಾರದು. ಪ್ರತಿಯೊಬ್ಬ ಜ್ಯೋತಿಷ್ಯರ ಹತ್ರ ಇರ್ತದೆ, ಅವರ ಮನಸ್ಸಿನೊಳಗೊಂದು ರಾಜಕೀಯ ಇರ್ತದೆ. ಆದರೆ ಅವರು ಅದನ್ನು ಬಹಿರಂಗವಾಗಿ ಹೇಳುವುದಿಲ್ಲ. ಯಾಕೆಂತ ಹೇಳಿದರೆ ಬಹಿರಂಗವಾಗಿ ಹೇಳಿದ ಕೂಡಲೇ ಈ ರೀತಿ ಆಕ್ರಮಣಗಳು ಬರ್ತದೆ. ಆ ಆಕ್ರಮಣಗಳನ್ನು ಎದುರಿಸಲಿಕ್ಕೆ ಎಲ್ರಿಗೂ ಶಕ್ತಿ ಇರುವುದಿಲ್ಲ. ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳಿದ್ವಿ. ನೀನು ಧರ್ಮವನ್ನು ಸಂರಕ್ಷಣೆ ಮಾಡಲಿಕ್ಕೆ ನೀನು ಮುಂದುವರಿಯುವಾಗ ನಿನ್ನನ್ನು ನಾನು ಸಂರಕ್ಷಿಸ್ತೇನೆ ಅಂತ ಭಗವಂತ ಹೇಳಿದ್ದು. ಹಾಗೆ ನಾನು ಅದಕ್ಕೆ ಮಾತಾಡ್ಬೇಕಂತ ಯಾರು? ನಾವೇ ಮಾತಾಡ್ತೀವಿ.